ಕೆಡುಕಿನ ಮೇಲಿನ ಒಳಿತಿನ ವಿಜಯಗಳ ಕಥೆಗಳನ್ನು ಯಾವುದೆಲ್ಲ ಹೇಳುತ್ತೋ ಅದು ಜಯ ಅಂತ ಒಂದು ಕಾಮನ್ ಆದ ಒಂದು ವರ್ಗೀಕರಣಕ್ಕೆ ಆ ಹೆಸರಿದೆಯೇ ಹೊರತು ಕೇವಲ ಮಹಾಭಾರತಕ್ಕೆ ಜಯ ಅಂತ ಕರೆದಿರೋದಲ್ಲ. ಮಹಾಭಾರತ ಅನ್ನೋದನ್ನು ನಾನು ಹಲವು ಸಲ ಮಹಿಳಾ ಭಾರತ ಅಂತ ಕರಿಬೇಕು ಅಂತ ಕರಿತೀನಿ. ಯಾಕೆಂದರೆ ಇಡೀ ಮಹಾಭಾರತದಲ್ಲಿ ಆ, ಆ, ಅಸಂಖ್ಯ ಸ್ತ್ರೀಯರು ಬರ್ತಾರೆ ಮತ್ತು ಅವ್ರು ಯಾರು ದುರ್ಬಲರಲ್ಲ, ಅವರೆಲ್ಲರೂ ಬಹಳ ಸಬಲರು. ಅಬಲೆ ಅನ್ನುವ ಹೆಣ್ಣು ಮಹಾಭಾರತದಲ್ಲೆಲ್ಲೂ ಕಾಣಿಸ್ಕೊಳ್ಳೋಲ್ಲ. ಇಲ್ಲಿ ತಿರುವು ಸಿಕ್ತು ಮಹಾಭಾರತದ ಕಥೆಗೆ. ಅಂದರೆ ಈ ಭೀಷ್ಮ ಮದುವೆ ಆಗಲಿಲ್ಲ, ಸಿಂಹಾಸನ ಏರಲಿಲ್ಲ ಅಂತ ಅನ್ನೋದೇ ಮಹಾಭಾರತ ಮುಗೀತಲ್ಲ ಕೊನೆಯವರೆಗೂ ಆ ಸಿಂಹಾಸನ ಯಾರಿದ್ದು ಅನ್ನೋ ಪ್ರಶ್ನೆಯನ್ನು ಉಳಿಸಿಬಿಡ್ತು. ಎಂಥ ಅಂದರೆ ವಿಚಿತ್ರವಾದ ಪರಿಸ್ಥಿತಿ ಸತ್ಯವತಿಗೆ ಅಂದರೆ ತನ್ನಿಂದಾಗಿ ಈ ವಂಶ ನಿಂತೋಗಿದೆ ಅನ್ನುವಂತಹ ಪಾಪ ಪ್ರಜ್ಞೆ ಅವಳಿಗೆ ಕಾಡ್ತಾ ಇದೆ. ಹಾಗಾಗಿ ಏನಾದರೂ ಮಾಡಿ ವಂಶ ಅಭಿವೃದ್ಧಿ ಆಗುವಂತೆ ವೃದ್ಧಿ ಆಗುವಂತೆ ಮಾಡಬೇಕು. ಮಾಡೋದಕ್ಕಿರೋದು ಒಂದೇ ನಿಯೋಗ ಏನು ಅಂದರೆ ತನ್ನ ಸೊಸೆಯಂದರಿಗೆ ನಿಯೋಗಕ್ಕೆ ಒಪ್ಪಿಸಬೇಕು. ಸರ್, ಸಣ್ಣ ವಯಸ್ಸಿಂದಾನೆ ಕೌರವರಿಗೆ ಪಾಂಡವರಿಗೆ ಒಬ್ಬರ ಮೇಲೆ ಒಬ್ರಿಗೆ ದ್ವೇಷ ಯಾಕೆ? ಕುರುಕ್ಷೇತ್ರ ಯುದ್ಧ ನಡೀತಲ್ಲ ಕೊನೆಗೆ, ಅಲ್ಲಿಯವರೆಗೂ ಪಾಂಡವರು ನಮಗೆ ರಾಜ್ಯ ಬೇಕು ಅಂತ ಕೇಳಿದ್ದೇ ಇಲ್ಲ. ಪಾಂಡವರಿಗೆ ಯೋಚನೆನೂ ಬಂದಿರಲಿಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಬಹಳ ಕೆಟ್ಟದಾಗಿ ಯೋಚನೆ ಮಾಡುವುದು ದುರ್ಯೋಧನ. ದುಶ್ಯಾಸನ ಇನ್ನೂ ಕೆಟ್ಟದಾಗಿ ಯೋಚನೆ ಮಾಡ್ತಾನೆ. ಕೈ ಹಿಡಿದ ಗಂಡ ಅವರ ಪರವಾಗಿ ನಿಲ್ತಾನೆ. ಅವ್ರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಗೊತ್ತು, ತಡೆಯುವ ಎಲ್ಲ ಪ್ರಯತ್ನ ಮಾಡಿದ್ರು ಅವ್ರು ಕೇಳೋಲ್ಲ. ಅದರ ನಡುವೆ ಹೊಯ್ದಾಟ ಇದೆಯಲ್ಲ, ಅದು ಗಾಂಧಾರಿ. ಕರ್ಣ ತನ್ನ ಮಗ ಅಂತ ಮೊದಲೇ ಗೊತ್ತಿರುತ್ತೆ, ಎಷ್ಟೋ ವರ್ಷಗಳಿಂದ ಗೊತ್ತಿರುತ್ತೆ. ಕರ್ಣ ಅಲ್ಲೇ ಇರ್ತಾನೆ. ಕರ್ಣನನ್ನು ಇವಳು ಭೇಟಿ ಮಾಡುವಾಗ ಕರ್ಣನಿಗೆ ಮೊಮ್ಮಕ್ಕಳು ಒಟ್ಟಿಯಾಗಿದೆ. ಕರ್ಣನಿಗೆ ಸುಮಾರು ಇವಳು ಭೇಟಿ ಮಾಡುವಾಗ 90 ವರ್ಷ ಇದ್ದಿರಬೇಕು. 90 ವರ್ಷ? ಹೌದು. ಹೊರಗಡೆ ಕಥೆಗಳಲ್ಲೆಲ್ಲ ಬಹಳ ತಪ್ಪಾಗಿ ಹೇಳಿದ್ದಾರೆ. ಈಗ ಮಹಾಭಾರತದಲ್ಲಿ ಕತೆ ಶುರುವಾದಾಗ ಶಂತನು ಮಹಾರಾಜ ಹಾಗೇನೆ ಗಂಗೆಯ ಕಥೆ ಬರುತ್ತೆ. ಈಗ ನಮ್ಮಂತ ಸಾಮಾನ್ಯರಿಗೆ ತುಂಬಾ ಒಂದು ಪ್ರಶ್ನೆ ಏನಂದ್ರೆ, ಗಂಗೆ ಅಂದ್ರೆ ಅದು ಶಿವನ ಪತ್ನಿ ಅಲ್ವಾ, ಇದು ಬೇರೆ ಗಂಗೆನಾ, ಏನ ಕಥೆ ಅಂತ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಇವತ್ತಿನ ಎಪಿಸೋಡ್ ಬಹಳನೇ ಸ್ಪೆಷಲ್. ನಾವಿವತ್ತು ಮಾತುಕತೆ ನಡೆಸ್ತಿರುವಂತ ವಿಷಯ ಮಹಾಭಾರತ. ಮಹಾಭಾರತ ಕೇವಲ ಪೌರಾಣಿಕ ಕಥೆಯಷ್ಟೇ ಅಲ್ಲ, ನಮ್ಮೆಲ್ಲರ ಬದುಕಿನ ಪ್ರತಿಬಿಂಬ. ನಮ್ಮ ನಾಡಿನ ಪವಿತ್ರ ಗ್ರಂಥಗಳಲ್ಲಿ ಒಂದು ಮಹಾಭಾರತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗ್ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿರಿಯ ಬರಹಗಾರರಾಗಿರುವಂತ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ? ರಾಮ್. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮಹಾಭಾರತ ಕೇಳಿದ್ರೆ ತಮ್ಮಿಂದಾನೇ ಕೇಳಬೇಕು ಅಂತ ಬಹಳ ಆಸೆ ಇತ್ತು. ಹಾಗೆ ಸಾಕಷ್ಟು ಜನ ತಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡ್ತಿದ್ರು, ಕಮೆಂಟ್ ಮಾಡ್ತಿದ್ರು, ಸರ್ನ ಕರೆಸಿ ಮಹಾಭಾರತದ ಬಗ್ಗೆ ಮಾತುಕತೆಯನ್ನು ಮಾಡಿ ಅಂತ. ಈ ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಧನ್ಯವಾದ. ನಿಮ್ಮ ಪಾಡ್ಕಾಸ್ಟನ್ನು ಭಾಳ ಕಾಲದಿಂದ ನಾನು ಗಮನಿಸ್ತಾ ಇದ್ದೆ. ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ರಿ. ಹಾಗಾಗಿ ನನಗೂ ಇವತ್ತು ನಿಮ್ಮನ್ನು ಭೇಟಿ ಮಾಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸರ್. ಸರ್, ಮೊದಲನೇದಾಗಿ ಮಹಾಭಾರತ ಅಂದ ತಕ್ಷಣ ಇದರಲ್ಲಿ ಸಾಕಷ್ಟು ವರ್ಷನ್ಸ್ ಇವೆ. ಅಂದರೆ ನಾನೇ ಹಿಂದೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ. ಸಾಕಷ್ಟು ಬಾರಿ ನಾವು ಮಹಾಭಾರತದಲ್ಲಿ ಪಾಂಡವರ ಗಂಡು ಮಕ್ಕಳ ಬಗ್ಗೆ ತಿಳ್ಕೊಂಡಿರ್ತೀವಿ, ಹೆಣ್ಣು ಮಕ್ಕಳು ಕೂಡ ಇದ್ರಂತೆ, ಅದರ ಒಂದು ಕಥೆ ಇದೆ ಅಂತ ಹೇಳಿದ್ದೆ. ಆಗ ಎಷ್ಟೊಂದು ಜನ ಪ್ರಶ್ನೆ ಮಾಡಿದ್ರು, ಎಲ್ಲಿ ಸಿಕ್ತು ನಿಮಗೆ, ವ್ಯಾಸ ಭಾರತದಲ್ಲಿ ಈ ಥರ ಉಲ್ಲೇಖನೇ ಇಲ್ಲ ಅಂತ. ಒಂದು ಫೋಕ್ ಕಥೆಯಲ್ಲಿ ನಾನು ಇದನ್ನು ನೋಡಿದ್ದೆ ಅಂತ ಅವರಿಗೆ ತಿಳಿಸಿದೆ ನಾನು. ಹೀಗೆ ಮಹಾಭಾರತ ಎಷ್ಟೊಂದು ವರ್ಷನ್ಸ್ ಇವೆ. ಯಾವ ಮಹಾಭಾರತ ಮೂಲ ಮಹಾಭಾರತ ಅಂತ? ಯಾವುದು ಮಹಾಭಾರತ ಮೂಲ ಅಂತ ಅನ್ನೋದಕ್ಕೆ ಬಹಳಷ್ಟು ಚರ್ಚೆ ನಡೆದಿದೆ. ಕಳೆದ ಶತಮಾನದಲ್ಲಿ ಸುಮಾರು 48 ವರ್ಷಗಳಷ್ಟು ಸುದೀರ್ಘ ಕಾಲ ಭಾರತ ಮತ್ತು ಯುರೋಪಿನ ಹಲವು ವಿದ್ವಾಂಸರುಗಳು ಸೇರಿ ಸುದೀರ್ಘವಾಗಿ 5 ದಶಕ ಅದರ ಮೇಲೆ ಕೆಲಸ ಮಾಡಿದ್ದಾರೆ. ಭಾರತದ ಉದ್ದಗಲದಲ್ಲಿ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ನೇಪಾಳದಿಂದ ಗುಜರಾತಿನವರೆಗೆ, ಇದನ್ನು ಮೀರಿ ಯುರೋಪ್ ದೇಶಗಳಲ್ಲಿ ಕೂಡ ಹಲವು ಮಹಾಭಾರತದ ಆವೃತ್ತಿಗಳು ಲಭ್ಯ ಇದ್ದವು. ಆದರೆ ಜನಪದದಲ್ಲಿ ಕೇಳಿಬರುವ ಕಥೆಗಳಲ್ಲದೆ ಅಂದರೆ ಇದೇ ಮಹಾಭಾರತ ಅನ್ನುವ ಸ್ಕ್ರಿಪ್ಟೇ ತುಂಬ ಇದ್ದು, ಅವುಗಳನ್ನೆಲ್ಲ ಇಟ್ಟುಕೊಂಡು ನಿಜವಾಗಿ ವ್ಯಾಸರು ಬರೆದಿದ್ದು ಯಾವುದು ಅಂತ ಅನ್ನೋದನ್ನು ಪುಣೆಯ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವ ಸಂಸ್ಥೆಯ ಅಡಿಯಲ್ಲಿ ಅವರುಗಳು ಕೆಲಸ ಮಾಡಿದ್ರು. ಆ ಕೆಲಸ ಮಾಡಿದ ಮೇಲೆ ಅವರು ಇದು ನಿಜ ಮಹಾಭಾರತ, ಇದು ವ್ಯಾಸರಿದ್ದು ಅಂತ ಅವರು ಅದನ್ನು ಪ್ರಕಟಿಸಿದ್ದಾರೆ. ಅವರು ಅದನ್ನು ಕ್ರಿಟಿಕಲ್ ಎಡಿಷನ್ ಅಂತ ಕರೀತಾರೆ. ಆ ಮಹಾಭಾರತವೇ ಮೂಲ ಅಂತ ನಾವಿವತ್ತು ಒಪ್ಪಬೇಕಾಗಿದೆ. ಯಾಕೆಂದರೆ ಹಲವು ಸಂಶೋಧಕರುಗಳು ಸೇರಿ ನಿರ್ಣಯಿಸಿರೋದಾಗಿರೋದ್ರಿಂದ ಅದನ್ನು ಮೂಲ ಅಂತ ನಾವು ಒಪ್ಪಬೇಕು. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಗಗಳಲ್ಲಿ ದಾಕ್ಷಿಣಾತ್ಯ ಪಾಠ ಇದೆ, ಔತ್ತರೇಯ ಪಾಠ ಇದೆ, ಹೀಗೆ ಬೇರೆ ಬೇರೆ ಪಾಠಾಂತರಗಳು ಅದರದ್ದಿವೆ. ಅದರ ಜೊತೆಗೆ ಅದನ್ನು ಇಟ್ಟುಕೊಂಡು ಬಂದ ಕಾವ್ಯಗಳೆಷ್ಟೋ ಇವೆ. ಅದರಲ್ಲಿ ಹೊಸ ಹೊಸ ಬೇರೆ ಕಥೆಗಳನ್ನು ಆ ಕವಿ ಅದಕ್ಕೆ ಜೋಡಿಸ್ಕೊಂಡಿರೋದಿದೆ. ಇದಲ್ಲದೆ ಬಾಯಿಂದ ಬಾಯಿಗೆ ಬರುವಾಗ ಜನಪದದಲ್ಲಿ ಹುಟ್ಟಿರೋದಿದೆ. ಅದರ ಕ್ರಿಟಿಕಲ್ ಎಡಿಷನನ್ನು ನಾನು ಮೂಲ ಮಹಾಭಾರತ ಅಂತ ಕನ್ಸಿಡರ್ ಮಾಡ್ತೀನಿ. ವಿದ್ವಾಂಸರುಗಳು ಅದನ್ನೇ ಇವತ್ತು ಮೂಲ ಮಹಾಭಾರತ ಅಂತ ಕರೀತಾರೆ. ಮಹಾಭಾರತದ ನಿಜವಾದ ಹೆಸರು ಜಯ ಅಂತ ಹೇಳ್ತಾರೆ.
ಇಲ್ಲಿಂದ ಶುರು ಮಾಡೋಣ ಅಂತ ಸರ್. ಮಹಾಭಾರತದ ನಿಜ ಹೆಸರು ಜಯ, ಆಮೇಲೆ ಅದು ಮಹಾಭಾರತ ಆಯಿತು ಅಂತ ಅನ್ನೋದಿದೆಯಲ್ಲ, ಅದಕ್ಕೆ ಅಂತಹ ಏನು ಆ, ಗಟ್ಟಿಯಾದ ದೃಢವಾದ ಸಾಕ್ಷಿ ಆಧಾರಗಳು ಸಿಗೋದಿಲ್ಲ. ಮಹಾಭಾರತದಲ್ಲಿಯೇ ಅದನ್ನು ಮಹಾಭಾರತ ಅಂತ ಹೆಸರಿಸಿದ್ದಾರೆ. ಅಂದರೆ ಮಹಾಭಾರತ ಗ್ರಂಥದಲ್ಲಿಯೇ ಆ, ಮಹಾಭಾರತ ಅನ್ನೋ ಹೆಸರು ಅದರದ್ದು ಅಂತ ಬಂದುಬಿಟ್ಟಿದೆ. ಅದರ ಜೊತೆಗೆ ಜಯ ಅನ್ನುವ ಹೆಸರು ಕೂಡ ಅಲ್ಲಿ ಬಂದಿದೆ. ಅಂದರೆ ಮಹಾಭಾರತದ ಮಂಗಲ ಶ್ಲೋಕ ಆರಂಭ ಆಗುತ್ತೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂಚೈವ ತಥೋ ಜಯ ಮುದೀರಯೇತ್ ಅಂತ ಅದರ ಮೊದಲ ಶ್ಲೋಕ. ಇದನ್ನು ಮಂಗಲ ಶ್ಲೋಕ ಅಂತ ಕರೀತಾರೆ. ಇದೇನು ಹೇಳುತ್ತೆ ಅಂದರೆ ಮಹಾಭಾರತವನ್ನು ಮಾತನಾಡೋದಕ್ಕಿಂತ ಓದೋದಕ್ಕಿಂತ ಮೊದಲು ನಾರಾಯಣನನ್ನು, ಅರ್ಜುನನನ್ನು, ಸರಸ್ವತಿಯನ್ನು ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳ್ತಾ ತಥೋ ಜಯಂ ಉದೀರಯೇತ್, ಅದರ ಅನಂತರ ಜಯವನ್ನು ಹೇಳಬೇಕು. ಜಯ ಅಂದರೆ ಜಯ ಅನ್ನುವ ಗ್ರಂಥವನ್ನು ಅಂತ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಜಯ ಅನ್ನುವಂಥ ಒಂದು ಶಬ್ದ ಹಲವು ಗ್ರಂಥಗಳಿಗೆ ಆ ಶಬ್ದ ಇದೆ. ವೇದಗಳಿಗೆ ಜಯ ಅನ್ನುವ ಶಬ್ದ ಇದೆ, ವಿಷ್ಣು ಧರ್ಮೋತ್ತರ ಅನ್ನುವ ಕೃತಿಗೆ ಜಯ ಅನ್ನುವ ಶಬ್ದ ಇದೆ, ಶಿವಧರ್ಮೋತ್ತರ ಅನ್ನುವ ಕೃತಿಗೆ ಜಯ ಅನ್ನುವ ಶಬ್ದ ಇದೆ. ಮಹಾಭಾರತಕ್ಕೂ ಜಯ ಅನ್ನುವ ಶಬ್ದ ಬಳಕೆಯಾಗಿದೆ. ಅಂದರೆ ಕೆಡುಕಿನ ಮೇಲಿನ ಒಳಿತಿನ ವಿಜಯಗಳ ಕಥೆಗಳನ್ನು ಯಾವುದೆಲ್ಲ ಹೇಳುತ್ತೋ ಅದು ಜಯ ಅಂತ ಒಂದು ಕಾಮನ್ ಆದ ಒಂದು ವರ್ಗೀಕರಣಕ್ಕೆ ಆ ಹೆಸರಿದೆಯೇ ಹೊರತು ಕೇವಲ ಮಹಾಭಾರತಕ್ಕೆ ಜಯ ಅಂತ ಕರೆದಿರೋದಲ್ಲ. ಮಹಾಭಾರತವೂ ಜಯ ಅಂತ ಕರೆಸಿಕೊಂಡಿದೆ. ಅಷ್ಟು ಬಿಟ್ಟರೆ ಏನು ಒಂದು ಹೊರಗಡೆನಲ್ಲಿ ಒಂದು ಕೆಲವು ವಿಮರ್ಶಕರು ಹಾಗೆ ಅಭಿಪ್ರಾಯ ಪಡ್ತಾರೆ, ಅದು ಮೊದಲು ಸಣ್ಣದಿತ್ತು, ಆವಾಗ ಅದು ಜಯ ಆಗಿತ್ತು, ಅದಕ್ಕೆ ಇನ್ನಷ್ಟು ಬೇರೆಯವರು ಯಾರೋ ಏನೋ ಅಷ್ಟೊಂದು ಸೇರಿಸಿದ್ರು, ಆಗ ಅದು ಭಾರತ ಅಂತ ಕರೆಸ್ಕೊಳ್ತು, ಅದಕ್ಕೆ ಇನ್ಯಾರೋ ಯಾವುದ್ಯಾವುದೋ ಕಾಲದಲ್ಲಿ ಎಲ್ಲ ಸೇರಿಸಿ ಇವತ್ತಿನ ರೂಪದಲ್ಲಿ 1,00,000 ಶ್ಲೋಕಗಳ ಒಂದು ಆವೃತ್ತಿ ಅಂತ ತಂದಾಗ ಅದು ಮಹಾಭಾರತ ಅಂತ ಕರೆಸಿಕೊಳ್ತು ಅಂತೇನು ಹೇಳ್ತಾರೆ. ಅದಕ್ಕೆ ಕೃತಿಯ ಒಳಗೆ ಆಧಾರ ಸಿಗೋದಿಲ್ಲ, ಕೃತಿಯ ಹೊರಗೆ ಕೂಡ ಆಧಾರ ಸಿಗೋದಿಲ್ಲ. ಯಾಕೆಂದರೆ 5,000 ಅಥವಾ 6,000 ವರ್ಷಗಳ ಹಿಂದಿನ ಬೇರೆ ಯಾವ ದಾಖಲೆಗಳು ಮಹಾಭಾರತದ ಕುರಿತಾಗಿ ತೀರ್ಮಾನಿಸೋದಕ್ಕೆ ಬೇಕಾಗುವಂತಹ ಆಧಾರಗಳು ಸಿಕ್ಕಿಲ್ಲ, ಸಿಗುವ ಸಾಧ್ಯತೆಗಳು ಇಲ್ಲ. ಯಾಕೆಂದರೆ ಕಾಲ ಆ ಆಧಾರಗಳನ್ನು ಉಳಿಸುವ ಸಾಧ್ಯತೆಯೇ ಇಲ್ಲ, ಅಷ್ಟು ಕಾಲ ಮುಂದೆ ಬಂದಿದ್ದೀವಿ ನಾವು. ಹಾಗಾಗಿ ಕೃತಿಯ ಒಳಗೆ ಏನಿದೆ ಅನ್ನೋದರ ಆಧಾರದ ಮೇಲೆ ಮಹಾಭಾರತದ ಕುರಿತು ನಿರ್ಣಯಿಸಬೇಕಾಗತ್ತೆ. ಹಾಗೆ ನಿರ್ಣಯಿಸಿದಾಗ ಮಹಾಭಾರತದ ಹೆಸರು ಅದರ ವ್ಯಾಸರ ಕಾಲದಲ್ಲಿಯೇ ಅದಕ್ಕೆ ಮಹಾಭಾರತ ಅಂತ ಇತ್ತು ಅಂತಲೇ ಗ್ರಹಿಸಬೇಕಾಗತ್ತೆ. ಈಗ ಮಹಾಭಾರತದಲ್ಲಿ ಕತೆ ಶುರುವಾದಾಗ ಶಂತನು ಮಹಾರಾಜ ಹಾಗೇನೆ ಗಂಗೆಯ ಕಥೆ ಬರುತ್ತೆ. ಈಗ ನಮ್ಮಂಥ ಸಾಮಾನ್ಯರಿಗೆ ತುಂಬ ಒಂದು ಪ್ರಶ್ನೆ ಏನಂದ್ರೆ, ಗಂಗೆ ಅಂದರೆ ಅದು ಶಿವನ ಪತ್ನಿ ಅಲ್ವಾ, ಇದು ಬೇರೆ ಗಂಗೆನಾ, ಏನಾ ಕಥೆ ಅಂತ. ಗಂಗೆ ಶಿವನ ಪತ್ನಿ ಅನ್ನುವ ಕಥೆ ಕೂಡ ಬಹಳ ಗಟ್ಟಿಯಾದ ಆಧಾರ ಇರುವ ಕಥೆಯಲ್ಲ, ಬೆಳ್ಕೊಂಬಂದಿದೆ. ಗಂಗೆ ಗೌರಿ ಇಬ್ಬರು ಶಿವನ ಪತ್ನಿಯರು ಅಂತ ಅನ್ನೋದು, ಅವರಲ್ಲಿ ಏನೋ ಒಂದು ಸವತಿ ಮಾತ್ಸರ್ಯ ಇತ್ತು, ಒಂದು ಬಗೆ ಬಗೆಯಾದ ಕಥೆಗಳಂತೂ ಹುಟ್ಕೊಂಡಿವೆ. ಅದರ ಜೊತೆಗೆ ಈಗ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಇದೆ, ಶಿವನ ಕ್ಷೇತ್ರ. ಅಲ್ಲಿ ಶಿವಗಂಗಾ ವಿವಾಹ ಮಹೋತ್ಸವ ಅಂತ ಒಂದು ವರ್ಷಕ್ಕೊಮ್ಮೆ ಒಂದು ವಿವಾಹವೇ ನಡೆಯುತ್ತೆ. ಶಿವನ ಉತ್ಸವ ಮೂರ್ತಿಯನ್ನ ಅಲ್ಲಿ ಗಂಗಾವಳಿ ಅಂತ ಒಂದು ನದಿ ಇದೆ, ಅದರಿಂದ ಸ್ವಲ್ಪ ದೂರದಲ್ಲಿ, ಅಲ್ಲಿ ಕರ್ಕೊಂಡೋಗಿ ಅದ್ರ ಜೊತೆ ವಿವಾಹ ಮಾಡುವ ಒಂದು ಪ್ರಕ್ರಿಯೆ ಕೂಡ ಇದೆ. ಹಾಗಾಗಿ ಗಂಗೆ ಶಿವನ ಪತ್ನಿ ಅನ್ನುವಂತಹ ಒಂದು ಅಂಶ ಬೆಳೆದುಕೊಂಡು ಬಂದಿರೋದು ಅಂತ ಇದೆ. ಆದರೆ ಬಹಳ ಗಟ್ಟಿಯಾಗಿ ಪಾರ್ವತಿ ಶಿವನ ಪತ್ನಿ ಅನ್ನುವಂತೆ ಗಂಗೆ ಶಿವನ ಪತ್ನಿ ಅನ್ನೋದಕ್ಕೆ ಆಧಾರಗಳೇನೂ ಸಿಗೋಲ್ಲ, ಕಥೆಗಳಿವೆ ಅನ್ನೋದು ಸತ್ಯನೇ. ಹಾಗಾಗಿ ಅದನ್ನು ಸಾಂಕೇತಿಕವಾಗಿ ಧ್ವನಿಪೂರ್ಣವಾಗಿ ಹೇಳಿದ್ದಿರಬಹುದು ಅಂತ ಕೂಡ ನಾವು ಭಾವಿಸಬೇಕಾಗತ್ತೆ. ಈಗ ನಾನು ಗೋಕರ್ಣದ ಉದಾಹರಣೆ ಕೊಟ್ಟನಲ್ಲ, ಅಲ್ಲಿ ಗಂಗೆ ಅಂತ ಯಾರ ಜೊತೆಗೆ ವಿವಾಹ ನಡೆಸ್ತಾರೆ ಅಂದರೆ ಒಂದು ನದಿಯ ಜೊತೆಗೆ, ಅಲ್ಲಿ ಪಕ್ಕದಲ್ಲಿ ಹರಿಯುವ ಒಂದು ನದಿಯ ಜೊತೆಗೆ, ಅಂದರೆ ಆ ಕ್ಷೇತ್ರಕ್ಕೆ ಹತ್ತಿರದಲ್ಲಿರುವ ನದಿಯ ಜೊತೆಗೆ. ಇದಕ್ಕೆ ಬೇರೆ ಅರ್ಥ ಇರುತ್ತೆ, ಆಧ್ಯಾತ್ಮಿಕವಾದ ಅರ್ಥವೂ ಇರುತ್ತೆ, ಬೇರೆ ತರಹದ ಒಂದು ಅರ್ಥ ಇರುತ್ತೆ ಅಂತ ಅನ್ನಿಸುತ್ತೆ. ಹಾಗಾಗಿ ಈ ಗಂಗೆ ಅಂತ ಏನಿದ್ದಾಳೆ, ಇವಳು ಗಂಗಾ ನದಿ ಅಂತ ನಾವೇನು ಕರಿತೀವಿ, ಅವಳ ಒಂದು ವ್ಯಕ್ತರೂಪ ಅನ್ನೋದೇ ನಮಗೆ ಕಾಣಸಿಗತ್ತೆ. ಬಹಳ ಪ್ರಧಾನವಾಗಿ ಅಂತ ಅಂದರೆ ಅವಳು ಶಿವಪತ್ನಿಯೇ ಆಗಿದ್ದರೆ ಶಂತನುವಿನ ಪತ್ನಿ ಆಗೋದು ಅನ್ನೋದಲ್ಲ. ಅಂದರೆ ಹಿಂಗೆ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ, ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಹಾಗಲ್ಲ ಅಂತಲೇ ಭಾವಿಸಬೇಕಾಗತ್ತೆ. ಈಗ ಶಂತನು ಮಹಾರಾಜ ಹಾಗೆಯೇ ಗಂಗೆಯ ಕಥೆ, ಅಲ್ಲಿ ಶಂತನು ಗಂಗೆ ಅಂತ ಅಂದಾಗ ಅದು ಮಹಾಭಾರತಕ್ಕೆ ತಿರುವು ಕೊಟ್ಟಂತಹ ಕಥೆ. ಅದು ಮಹಾಭಾರತ ಅನ್ನುವ ಕೃತಿ ವಾಸ್ತವವಾಗಿ ಶಂತನುವಿನ ಕಥೆಯಿಂದೇನೂ ಆರಂಭ ಆಗೋದಿಲ್ಲ. ಆ ಕೃತಿ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು ಅನ್ನುವಲ್ಲಿಂದ ಆರಂಭ ಮಾಡಿ, ಈಗ ಪಾಂಡವರು ಮತ್ತು ಧೃತರಾಷ್ಟ್ರನ ಮಕ್ಕಳು ಇವರು ಹುಟ್ಟುಕೊಂಡಂಥ ಕುರುವಂಶ ಅಂತ ಏನು ಕರಿತೀವಿ, ಅದು ಚಂದ್ರವಂಶ ಅಂತ ಹೆಸರು. ಆ ಚಂದ್ರವಂಶ ಹೇಗೆ ಆರಂಭ ಆಯಿತು, ಚಂದ್ರ, ಪುರೂರವ, ಅಲ್ಲಿಂದ ಆ ಕಥೆಗಳನ್ನೆಲ್ಲ ಹೇಳ್ಕೊಂಬರುತ್ತೆ. ನಹುಷ, ಯಯಾತಿ, ದುಷ್ಯಂತ, ಭರತ ಅಂತ ಅವರೆಲ್ಲರ ಚರಿತ್ರೆಯನ್ನು ಹೇಳ್ಕೊಂಬರುತ್ತೆ. ಅದನ್ನು ಹೇಳುವಾಗ ನಡುವೆ ಆರಂಭದಲ್ಲಿ ಬೇರೆ ಕಥೆಗಳು, ಸಾಂದರ್ಭಿಕವಾಗಿ ಬರುವ ಕಥೆಗಳನ್ನು ತುಂಬ ಹೇಳ್ಕೊಂಬರುತ್ತೆ. ಆದರೆ
ನಮಗೆ ಸಿಗುವ ಈಗ ಮಹಾಭಾರತ ಅಂತ ನಾವು ಯಾವುದೋ ಒಂದು ಕಥೆಯನ್ನು ಇಟ್ಕೊಂಡಿದ್ದೀವಲ್ಲ, ಅಂದರೆ ನಾವು ಒಟ್ಟು ಮಹಾಭಾರತ ಅಂತ ನೋಡಿದಾಗ ಅದರಲ್ಲಿ ಒಂದು ಪ್ರಧಾನವಾದ ಕಥೆ ಹರಿಯತ್ತೆ. ಅದನ್ನು ಮೀರಿ ಅಲ್ಲಿ ಉಪಕಥೆಗಳೇ ತುಂಬಿಕೊಂಡಿವೆ ಮಹಾಭಾರತದಲ್ಲಿ. ಈ ಪ್ರಧಾನವಾದ ಕಥೆ ಅಂತ ಯಾವುದನ್ನು ಹೇಳ್ತೀವೋ ಅದಕ್ಕೆ ಒಂದು ನಿರ್ದಿಷ್ಟವಾದ ತಿರುವು ಅಂತ ಬರೋದು ಶಂತನುವಿನ ಕಾಲದಿಂದ, ಶಂತನುವಿನ ಆ ಕಥೆಯಿಂದ ಅಂತ. ಶಂತನು ಗಂಗೆ ಇಬ್ಬರು ವಿವಾಹ ಆದರೂ ಅವರಿಗೆ ಮಕ್ಕಳು ಹುಟ್ಟಿದ್ರು ಅನ್ನೋ ಕಥೆ ಇದೆಯಲ್ಲ, ಅದು ಎಲ್ಲದರ ತಿರುವು. ಯಾಕೆಂದರೆ ಭೀಷ್ಮ ಅವನ ಜನ್ಮ, ಅವನ ಪ್ರತಿಜ್ಞೆ ಇದೆಯಲ್ಲ, ಇದು ನಿಜ ತಿರುವನ್ನು ಕೊಟ್ಟಿದ್ದು. ಅದಕ್ಕೆ ಕಾರಣವಾದ ಘಟನೆಗಳು ಗಂಗೆ ಮತ್ತು ಶಂತನುವಿನಲ್ಲಿ ಇರುವಂಥದ್ದು ಅಂತ. ಅದು ಹೇಗೆ ಅಂತ ಅಂದರೆ, ಈ ಶಂತನು ಅನ್ನೋನು ಮಹಾಭೀಷ ಅಂತ ಒಬ್ಬ ರಾಜನಾಗಿದ್ದ ಜನ್ಮಾಂತರದಲ್ಲಿ, ಹಿಂದಿನ ಜನ್ಮದಲ್ಲಿ. ಅವನು ಸೂರ್ಯವಂಶದ ಒಬ್ಬ ರಾಜ, ಬಹಳ ಪ್ರಖ್ಯಾತ ರಾಜ, ಬಹಳ ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೊಂಡಿದ್ದ, ಪುಣ್ಯದ ಕಾರ್ಯಗಳನ್ನು ಮಾಡಿದ್ದ. ಅವನಿಗೆ ಸ್ವರ್ಗ ಸಿಕ್ತು. ಪುಣ್ಯ ಮಾಡಿದಾಗ ಸ್ವರ್ಗ ಸಿಗತ್ತಲ್ಲ, ಸ್ವರ್ಗ ಸಿಕ್ತು. ಸ್ವರ್ಗದಲ್ಲಿ ಇರ್ತಾ ಇದ್ದ ಅವನು. ಒಂದಿನ ಏನಾಯಿತು, ಬ್ರಹ್ಮಲೋಕಕ್ಕೆ ಬ್ರಹ್ಮನ ಉಪಾಸನೆಗೆ ಅಂತ ದೇವತೆಗಳೆಲ್ಲ ಹೋದರು. ಇವನು ಹೋದ ಅಲ್ಲಿಗೆ. ಅಲ್ಲಿ ಬೇರೆ ಎಲ್ಲ ಮಹರ್ಷಿಗಳು ಬಂದಿದ್ದರು, ಯಾರೋ ಎಲ್ಲ ಬಂದಿದ್ದರು. ಆಗ ಅಲ್ಲಿ ಏನೋ ನಡೀತಾ ಇತ್ತು ಕಾರ್ಯ. ಅದು ನಡೀತಾ ಇದ್ದಾಗ ಅಲ್ಲಿಗೆ ಗಂಗೆ ಬಂದಿದ್ಲು. ಗಂಗೆ ಬಂದಾಗ ಗಾಳಿ ಬೀಸ್ತು. ಗಾಳಿ ಬೀಸಿದಾಗ ಅವಳ ಮೇಲಿನ ಬಟ್ಟೆ ಸರಿ ಇತ್ತು. ಅಲ್ಲಿದ್ದ ಎಲ್ಲರೂ ಕೂಡ ತಲೆ ತಗ್ಗಿಸಿದರು. ಅಂದರೆ ಯಾರೂ ನೋಡಲಿಲ್ಲ ಅದನ್ನು. ಆದರೆ ಇವನಿಗೆ, ಮಹಾಭೀಷನಿಗೆ ಆ ತಲೆ ತೆಗಿಸೋದಕ್ಕಾಗಲಿಲ್ಲ, ನೋಟವನ್ನು ಕೇಳೋದಕ್ಕಾಗಲಿಲ್ಲ. ಅವನು ನೋಡ್ದ ಅಂತ. ಅದನ್ನು ನೋಡಿದಾಗ ಬ್ರಹ್ಮ ಅವನಿಗೆ ಶಾಪ ಕೊಟ್ಟ ಅಂತ ಬರೋದು. ಶಾಪ ಕೊಟ್ಟ ಅಂದರೆ ಏನು ಅಂತ ಕೇಳಿದರೆ, ಇಂಥ ಸ್ಥಾನಕ್ಕೆ ಬರಬೇಕು, ಇಷ್ಟು ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಇಂತಹ ಆಕಾಂಕ್ಷೆಗಳನ್ನು ಮೀರಿರಬೇಕು ಅಂತ. ಇಂತಹ ಆಕಾಂಕ್ಷೆಗಳನ್ನು ಮೀರಿರಬೇಕು ಅಂದರೆ ಏನು ಅಂತ ಕೇಳಿದರೆ, ಒಬ್ಬ ಮನುಷ್ಯ ಅಂತ ಅಂದರೆ ಈಗ ನೋಡಬಾರದನ್ನು ಮುಚ್ಚಿದೆ ಅನ್ನುವ ಕಾರಣಕ್ಕಾಗಿ ನೋಡೋದಿಲ್ಲ ಅಂತ ಅಂದರೆ ಅವನಿಗೆ ಅವನ ಮೇಲೆ ನಿಯಂತ್ರಣ ಇಲ್ಲ ಅಂತ ಅರ್ಥ. ನಿಯಂತ್ರಣವನ್ನು ಆ ಕಡೆ ಮಾಡಿದೆ, ಬಾಗಿಲಾಕೊಂಡಿದೆ ಅಂತಲೋ, ಗೋಡೆ ಇದೆ ಅಂತಲೋ, ಬಟ್ಟೆ ಇದೆ ಅಂತಲೋ ನೋಡಲ್ಲ ಅಂತ. ಆದರೆ ಎಲ್ಲವೂ ಮುಕ್ತವಾಗಿದ್ದಾಗ ನೋಡ್ತಾನ ಇಲ್ವಾ ಅನ್ನೋದ್ರ ಮೇಲೆ, ಅವನ ಮನಸ್ಸಿನ ಮೇಲೆ ಅವನಿಗೆಷ್ಟು ನಿಯಂತ್ರಣ ಇದೆ ಅಂತ. ಅಂದರೆ ಬಾಗಿಲು ಹಾಕಿಕೊಳ್ಳಬೇಕಾದದ್ದು ಅವನ ಮನಸ್ಸಿಗೆ ಹೊರತು ಪ್ರಪಂಚಕ್ಕಲ್ಲ. ಯಾವಾಗ ಮನುಷ್ಯನ ಮನಸ್ಸಿನ ಮೇಲೆ ನಿಯಂತ್ರಣ ಇರೋದಿಲ್ವೋ ಆಗ ನಾವು ಸುತ್ತ ನಿಯಂತ್ರಣ ಮಾಡೋದಕ್ಕೆ ಹೋಗ್ತೀವಿ. ಅದರ ಮೇಲೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಕೋಟೆ ಕಟ್ಟೋದಕ್ಕೆ ಹೋಗ್ತೀವಲ್ಲ. ಹಾಗೆ ಬ್ರಹ್ಮ ಹೇಳ್ದ, ಇಂಥ ಜಾಗಕ್ಕೆ ಬರುವಾಗ ಅಷ್ಟು ನಿಯಂತ್ರಣ ಇರಬೇಕು, ನೀನು ಬರದೇ ಇರೋದರಿಂದಾಗಿ ನೀನು ಮತ್ತೆ ಭೂಮಿಗೆ ಹೋಗು ಅಂತ ಶಾಪ ಕೊಡ್ತಾನೆ. ಶಾಪ ಕೊಟ್ಟ ಅಂತಂದಾಗ ಎರಡು ಅಂಶ ಇದೆ ಅದರಲ್ಲಿ. ಒಂದು, ಆ ಯೋಗ್ಯತೆ ಇಲ್ಲದೆ ಇರೋದು. ಎರಡನೇದು, ಆ ಯೋಗ್ಯತೆಯನ್ನು ಗಳಿಸ್ಕೊಂಡು ಮತ್ತೆ ಮೇಲೆ ಬಾ ಅಂತ. ಆ ಯೋಗ್ಯತೆಯನ್ನು ಗಳಿಸ್ಕೋಬೇಕು ಅಂದರೆ ಮತ್ತೆ ಭೂಮಿಗೆ ಬರಬೇಕು. ಹಾಗೆ ಅವನು ಶಾಪಗ್ರಸ್ತನಾಗಿದ್ದ. ಅದೇ ಹೊತ್ತಿಗೆ ಇನ್ನೊಂದು ಶಾಪದ ಘಟನೆ ನಡೆದಿತ್ತಲ್ಲಿ. ವಸುಗಳು ಅಂತ ದೇವತೆಗಳ ಒಂದು ಗುಂಪು. ದೇವತೆಗಳಲ್ಲಿ ಬೇರೆ ಬೇರೆ ಗುಂಪುಗಳಿವೆ. ರುದ್ರರು ಅಂತ ಗುಂಪಿದೆ, ಆದಿತ್ಯರು ಅಂತ ಗುಂಪಿದೆ, ವಸುಗಳು ಅಂತ ಒಂದು ಗುಂಪು. 8 ಜನ ಅವರು. ಇವರೆಲ್ಲ ಹಿಮಾಲಯದ ತಪ್ಪಲಲ್ಲಿ ವನವಿಹಾರಕ್ಕೆ ಅಂತ ಹೋಗಿದ್ರು. ಅಲ್ಲಿ ವಸಿಷ್ಠರ ಆಶ್ರಮ ಇತ್ತು. ವಸಿಷ್ಠರ ಬಳಿಗೆ ಒಂದು ಗೋವಿತ್ತು, ಧೇನು ಇತ್ತು, ನಂದಿನಿ ಅಂತ ಹೆಸರು ಅದಕ್ಕೆ. ಆ ನಂದಿನಿ ಆ ನಂದಿನಿಯನ್ನು ನೋಡಿದ್ರು ಭಾಳ ಚೆನ್ನಾಗಿತ್ತು. ಅದರಲ್ಲಿ ದ್ಯೂ ಅಂತ ಒಬ್ಬ ಎಂಟನಿಯವನು, ಕಿರಿಯವನು, ಅವನ ಹೆಂಡತಿ. ಅವಳಿಗೆ ನೋಡಿ ಭಾಳ ಖುಷಿ ಆಯಿತು, ಅಷ್ಟು ಚೆನ್ನಾಗಿತ್ತು ಅದು. ಅದರ ಬಗ್ಗೆ ಕೇಳಿದ್ಲು. ಆಗ ಅವನು ಹೇಳ್ದ, ದ್ಯೂ ಏನು ಅಂದರೆ, ಇದರ ಹಾಲು ಕುಡಿದ್ರೆ ಸಾವು ಬರೋಲ್ಲ ಅಂತ ಹೇಳ್ದ ಅವನು. ಅವಳಿಗೆ ಭೂಮಿಯಲ್ಲಿ ಅವಳಿಗೊಬ್ಳು ಗೆಳತಿ ಇದ್ಲು. ಇವಳು ದೇವತೆ, ಇವಳಿಗೆ ಸಾವಿಲ್ಲ. ಆದರೆ ಭೂಮಿಯಲ್ಲಿರೋ ಅವಳ ಗೆಳತಿಗೆ ಸಾವಿದೆಯಲ್ಲ, ನನ್ನ ಗೆಳತಿಗೆ ಸಾವಿಲ್ಲದಂತೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಗಂಡನಿಗೆ ಹೇಳ್ದ, ನನಗೆ ಹಸು ಬೇಕು ಅಂತ. ಅವನೇನು ಮಾಡ್ದ, ತನ್ನ ಅಣ್ಣಂದ್ರಿಗೆ ಹೇಳ್ದ. ಅವ್ರೇನು ಮಾಡಿದ್ರು, ಅದನ್ನು ಎತ್ಕೊಂಡು ಹೋಗ್ಬಿಡೋಣ ಅಂತ ಎತ್ಕೊಂಡು ಹೊರಟುಬಿಟ್ರು. ಅಂದರೆ ಹಾಗೆ ಅನುಮತಿ ಇಲ್ಲದೆ, ಅದು ಯಾರಿಗೆ ಸೇರುತ್ತೋ ಅವರ ಅನುಮತಿ ಇಲ್ಲದೆ ತೆಗೆದುಕೊಂಡು ಹೋಗೋದು ಕಳ್ಳತನ ಅಂತ ಕರೆಸಿಕೊಳ್ಳುತ್ತಲ್ಲ. ಕಳ್ಳತನ ಆಯಿತು. ವಸಿಷ್ಠರು ಶಾಪ ಕೊಟ್ಟರು, ದೇವತೆಗಳಾಗಿದ್ದೀರಿ, ಆದರೆ ನೀವು ಮೇಲಿರುವ ಯೋಗ್ಯತೆ ನಿಮಗಿಲ್ಲ, ಹಾಗಾಗಿ ನೀವು ಭೂಮಿಗೆ ಇಳಿರಿ ಅಂತ ಶಾಪ ಕೊಟ್ಟರು. ಗಂಗೆ ಇಳಿದು ಬರ್ತಾ ಇದ್ಲು ಬ್ರಹ್ಮಲೋಕದಿಂದ. ಈ ಶಾಪ ಆದಮೇಲೆ ವಸುಗಳು ಸಿಕ್ಕರು. ನೋಡಿದರೆ ಮುಖ ಎಲ್ಲ ಮುದುಡಿದೆ. ಏನು ಅಂತ ಕೇಳಿದಾಗ ಕತೆ ಹೇಳಿದ್ರು. ಕತೆ ಹೇಳಿದಾಗ ಅವರೇ ಹೇಳಿದ್ರು, ನಾವು ಭೂಮಿಲಿ ಹುಟ್ಟಬೇಕಾಗಿದೆ, ನಾವು ಎಲ್ಲೆಲ್ಲೋ ಹುಟ್ಟೋಕ್ಕಾಗಲ್ಲ, ನೀನು ನಮ್ಮ ತಾಯಿಯಾಗು ಭೂಮಿಯಲ್ಲಿ ಅಂತ ಅವ್ರು ಹೇಳಿದ್ರು. ಅದೇ ಹೊತ್ತಿಗೆ ಮಹಾಭೀಷಣ ಶಾಪವೂ ಇತ್ತಲ್ಲ, ಅವಳು ನಿಶ್ಚಯಿಸಿದ್ಲು ಇದೆಲ್ಲವೂ ಒಟ್ಟಾಗತ್ತೆ ಅಲ್ಲಿ ಅಂತ. ಅವನು ಶಾಪಗ್ರಸ್ತನಾಗಿ ಕೆಳಗೋಗಿದ್ದಾನೆ, ಇವರೂ ಹೋಗಿದ್ದಾರೆ. ಅಲ್ಲಿ ಬ್ರಹ್ಮ ಕೂಡ ಹೇಳಿದ್ದ, ಅವನ ಶಾಪ ಇದೆಯಲ್ಲ ಅದಕ್ಕೆ ನೀನು ಭೂಮಿಗೆ ಹೋಗಬೇಕು ಅಂತ ಬ್ರಹ್ಮ ಗಂಗೆಗೆ ಹೇಳಿದ. ಯಾಕೆಂದರೆ ಅವಳ ಕಾರಣಕ್ಕಾಗಿ ಶಾಪ ಬಂದಿದೆ. ಅಂದರೆ ಅವಳ ವಿಷಯದಲ್ಲಿ ಅವನದ್ದು ಸಲ್ಲದ ನಡವಳಿಕೆ. ಹಾಗಾಗಿ ಅವನಿಗೆ ಯಾರು ಶಿಕ್ಷೆ ಕೊಡಬೇಕು ಅಂದ್ರೆ ಅವಳೇ ಕೊಡಬೇಕು. ಹೌದು. ಶಾಪ ಬ್ರಹ್ಮನದ್ದಾದರೂ ಅವನನ್ನು ನೋಯಿಸ್ಬೇಕಲ್ಲ, ಅದನ್ನು ಅವಳೇ ಮಾಡಬೇಕು ಅಂತ. ಹಾಗಾಗಿ ನೀನು ಭೂಮಿಗೆ ಹೋಗಬೇಕು ಅಂತ ಬ್ರಹ್ಮ ಹೇಳಿದ್ದ.
ಇವಳೇನಂದು ಸರಿ ನಾನು ಹೋಗ್ಬೇಕಾದೊಂದು ಕರ್ತವ್ಯ ಇದೆ, ಇದನ್ನ ಜೋಡಿಸ್ಕೊಳ್ಳೋಣ ಅಂತ ಅವಳು ಹೇಳಿದ್ಲು. ಅದಾದ ಮೇಲೆ ಅವನು ಶಂತನು ಆಗಿ ಹುಟ್ಟದ. ಶಂತನು, ಪ್ರತೀಪ ಅಂತ ಒಬ್ಬ ರಾಜ ಇದ್ದ ಚಂದ್ರವಂಶದಲ್ಲಿ, ಅವನ ಮಗನಾಗಿ ಹುಟ್ಟದ ಅವನು ಶಂತನು ಅಂತ. ಅವನು ಬೆಳೆದು ಯುವಕನಾಗಿದ್ದಾಗ ಗಂಗೆ ಕಾಣಿಸ್ಕೊಳ್ತಾಳೆ ಅವನಿಗೆ. ಅಲ್ಲಿವರೆಗೆ ಗಂಗೆ ಹಾಗೆ ಇರ್ತಾಳೆ. ಅವನಿಗೆ ಕಾಣಿಸ್ಕೊಳ್ತಾಳೆ ಒಂದು ಕಾಡಿನ ಪ್ರದೇಶದಲ್ಲಿ. ಅವನು ಸಂತೋಷ ಆಗತ್ತೆ, ಕೇಳ್ತಾನೆ ಯಾರು ನೀನು ಅಂತ. ಯಾರು ಅಂತ ಅವಳು ಹೇಳೋದಿಲ್ಲ. ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಅವಳು ಹ್ಞೂ ಅಂತ ಹೇಳ್ತಾಳೆ. ಇಲ್ಲಿ ಶಂತನುವಿಗೆ ಜನ್ಮಾಂತರದ ನೆನಪಿಲ್ಲ, ಗಂಗೆಗೆ ನೆನಪಿದೆ. ಯಾಕೆಂದ್ರೆ ಶಂತನು ಶಿಕ್ಷೆಗೆ ಒಳಪಡೋದಕ್ಕೆ ಬಂದಿದ್ದಾನೆ, ಗಂಗೆ ಶಿಕ್ಷೆಯನ್ನು ಜಾರಿಗೊಳಿಸೋದಕ್ಕೆ ಬಂದಿದ್ದಾಳೆ. ಹಾಗಾಗಿ ಅವಳಿಗೆ ಎಲ್ಲವೂ ನೆನಪಿದೆ, ಅವಳು ಒಪ್ತಾಳೆ, ಅದಕ್ಕಾಗಿ ಬಂದಿದ್ದವಳು. ಅವಳು ಹೇಳ್ತಾಳೆ ಆಗಬಹುದು, ಆದರೆ ನನ್ನದೊಂದು ನಿಬಂಧನೆ ಇದೆ ಅಂತ. ಆ ನಿಬಂಧನೆಗೆ ಒಪ್ಪಲೇಬೇಕು, ನೀನು ಒಪ್ಪಿದರೆ ಮಾತ್ರ ಮದುವೆ ಆಗೋದು ಅಂತ. ಅವನೇನು ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ನಾನು ಏನು ಮಾಡಿದ್ರು ನೀನು ಯಾಕೆ ಅಂತ ಕೇಳಬಾರ್ದು ಅಂತ, ನೀನು ಯಾಕೆ ಅಂತ ಕೇಳಬಾರ್ದು ಅಂತ. ಹಾಗಾಗಿ ಹೊಸ ಜಂಜಿಗಳಿಗೆಲ್ಲ ಬೇಕಾಗಿರೋದಿದೆ ಅಂತ. ಏನು ಕೇಳೋ ಹಂಗಿಲ್ಲ, ಪಾರ್ಟ್ನರ್ ಏನು ಕೇಳೋ ಹಂಗಿಲ್ಲ, ನೀನು ಯಾಕೆ ಹೀಗೆ ಮಾಡ್ತೀಯ ಅಂತ ಕೇಳಬಾರ್ದು ಅಂತ ಮಹಾಭಾರತದಲ್ಲೇ ಇದೆ. ಸರಿ, ಅದಕ್ಕೆ ಅವನು ಒಪ್ಕೋತಾನೆ. ಯಾಕೆಂದರೆ ಅಷ್ಟು ಅವಳು ಅವನನ್ನು ಸೆಳೆದಿರ್ತಾಳೆ, ಆಕರ್ಷಿಸಿರ್ತಾಳೆ. ಅದು ಜನ್ಮಾಂತರದ ಸೆಳೆತ ಕೂಡ ಹೌದಲ್ಲ, ಅವತ್ತು ಹಾಗೆ ಸೆಳೆತಕ್ಕೆ ನೋಡಿದ್ದ, ಆ ಸೆಳೆತ ಮುಂದುವರೆದಿದೆ ಈಗ. ಆ ಆಕರ್ಷಣೆ ಇದೆಯಲ್ಲ, ಅದೇನು ಮಾಡ್ತು ಅನ್ನೋದೇ ಗಂಗೆ ಮತ್ತು ಶಂತನುವಿನ ಕಥೆ ಹೇಳೋದು. ಮಹಾಭಾರತಕ್ಕಲ್ಲೊಂದು ತಿರುವು ಸಿಕ್ತು, ಅದು ಮುಂದೇನೋ ಆಯಿತು ಅನ್ನೋ ಕಥೆ ಬೇರೆ. ಆದರೆ ಗಂಗೆ ಶಂತನು ಅವರ ಬದುಕು ಏನು ಅಂತ ಅಂದರೆ, ಸಲ್ಲದ್ದರ ಕುರಿತು ಆಕಾಂಕ್ಷೆಯನ್ನು ಹುಟ್ಟಿಕೊಂಡು ಆಸೆ ಹುಟ್ಟಿಸಿಕೊಂಡ್ರೆ ಅದು ನಿನ್ನನ್ನು ಕಟ್ಟಿ ಹಾಕತ್ತೆ. ಹೇಗೆ ಕಟ್ಟಿ ಹಾಕತ್ತೆ ಅಂದರೆ, ನಿನಗೆ ಅದರಿಂದ ಬಿಡಿಸ್ಕೊಳ್ಳೋಕ್ಕಾಗದೇ ಇರೋ ಥರ ನಿನಗೆ ಕಟ್ಟಿ ಹಾಕ್ಬಿಡತ್ತೆ, ಮತ್ತು ನಿನಗದು ಬೇಡ ಅಂತ ಅನಿಸುವಂತೆ ಆಗತ್ತೆ ಒಂದಿನ ಅನ್ನೋ ತರಹ ಅಂತ. ಸರಿ, ವಿವಾಹಕ್ಕೆ ಬಂದರು, ಚೆನ್ನಾಗೇ ಇತ್ತು ಸಂಸಾರ, ಮಗು ಹುಟ್ಟಿತು, ಅವನಿಗೆ ಭಾಳ ಖುಷಿ ಆಯಿತು. ಮಗು ಹುಟ್ಟಿದ್ರೆ ಮಗುವನ್ನು ತಗೊಂಡೋಗಿ ಅವಳು ನದಿಗೆ ಬಿಟ್ಲು. ಕೇಳೋ ಹಾಗಿಲ್ಲ. ಇದೇ ಥರ 7 ಬಾರಿ ನಡೆಯುತ್ತೆ. ಕಥೆ ಭಾಳ ಸುಲಭ ಹೇಳ್ಕೊಂಡು ಹೋಗ್ಬಿಡ್ತೀವಿ, ಆದರೆ ಅದನ್ನು ವಾಸ್ತವ ಅಂತ ಅಂದ್ಕೊಂಡು ನೋಡಿದಾಗ ಅದು ಎಂಥ ಭೀಕರ ಅಂತ ಅನ್ಸುತ್ತೆ, ಎಷ್ಟು ಕ್ರೌರ್ಯ ಅಂತ ಅನ್ಸುತ್ತೆ. ಈಗ ಅವನಿಗೆ ಒಂದೊಂದೇ ಹಂತ ಆಗ್ತಾ ಇದ್ದಾಗೋ ಅಷ್ಟು ಪ್ರೀತಿಸಿದ್ದ, ಅಷ್ಟು ಇಷ್ಟಪಟ್ಟಿದ್ದ. ಆದರೆ ಹಸುಗೂಸನ್ನು ನದಿಗೆ ಹಾಕುವಳೊಬ್ಬಳ ಜೊತೆಗೆ ಬದುಕೋದು ಅಂತ ಇದೆಯಲ್ಲ, ಅದು ಅವನಿಗೆ ಎಂಥ ಇದನ್ನು ಕೊಟ್ಟಿರ್ಬೋದು. ಅಂದರೆ ಪ್ರತಿ ಕ್ಷಣ ಅವನು ಶಂತನು ಅಂದರೆ ಸತ್ತು ಬದುಕ್ತಾ ಇದ್ದ ಅಂತ, ಆ ಥರ ಆಗೋಯ್ತು ಅಂತ. ಅಂದರೆ ಯಾವುದರ ಕುರಿತು ಆಕರ್ಷಣೆ ಇತ್ತೋ ಅದು ಅವನನ್ನು ಎಷ್ಟು ಹಿಂಸೆ ಮಾಡಿಬಿಡ್ತು ಅಂತ ಮಾನಸಿಕವಾಗಿ ಅಂತ. ಉಳಿದಂತೆ ಗಂಗೆ ಬೇರೆದೇನು ಸಮಸ್ಯೆ ಇರಲಿಲ್ಲ, ಬೇರೆ ಎಲ್ಲ ಅವಳು ಚೆನ್ನಾಗೇ ಇರ್ತಾ ಇದ್ಲು, ಬೇರೆದೆಲ್ಲ ಹೌದು, ಮಗು ಮಾತ್ರ ಆಗ್ತಾ ಇದ್ಲು. ಅವನಿಗೆ ಅದು ಸದಾ ನೋವು ಕೊಡ್ತಾ ಇತ್ತು ಅಂತ. ಅದಕ್ಕೆ ನಾನು ಹೇಳಿದ್ದು, ಸೆಳೆತ ಏನು ಮಾಡತ್ತೆ ಅನ್ನೋದನ್ನು ಆ ಕಥೆ ನಮಗೆ ಭಾಳ ಚೆನ್ನಾಗಿ ಹೇಳತ್ತೆ. 8ನೇ ಮಗುವನ್ನು ತಗೊಂಡು ಹೊರಟಾಗ ತಡೆಯೋದಕ್ಕಾಗಲಿಲ್ಲ. ಅಂದರೆ ಅವನಿಗೆ ಗೊತ್ತಿತ್ತು, ಯಾಕೆ ಅಂತ ಕೇಳಿದರೆ ಬಿಟ್ಟು ಹೋಗ್ತಾಳೆ ಅಂತ ಗೊತ್ತಿತ್ತು. ಆದರೆ ಬಿಟ್ಟು ಹೋದರೂ ಹೋಗಲಿ, ಮಗು ಉಳಿಸ್ಕೊಳ್ತೀನಿ ಅನ್ನೋ ನಿರ್ಣಯಕ್ಕೆ ಅವನು ಬಂದು ನಿಂತ. ಈ ಶಾಪ ಇದೆಯಲ್ಲ, ಆ ಶಾಪದ ಕಥೆ ಇದೆಯಲ್ಲ, ಸುಮ್ಮನೆ ಕಥೆಯಾಗಿ ಹೋದರೆ ಮಹಾಭಾರತ ನಮಗೇನು ಸಿಗೋಲ್ಲ, ಮಹಾಭಾರತದಲ್ಲಿ ನಮಗೇನು ಸಿಗೋಲ್ಲ. ಹಾಗೆ ಸುಮ್ಮನೆ ಕತೆ ಕೇಳೋದಕ್ಕಾಗಿ ಮಹಾಭಾರತವನ್ನು ಕೇಳಬೇಕಾಗಿಯೂ ಇಲ್ಲ ನಾವು. ಯಾಕೆಂದರೆ ಅದಕ್ಕಿಂತ ಚಂದದ ಕತೆ ಆಮೇಲೂ ಹುಟ್ಟಿರ್ಬೋದು. ನಾವೇ ಕೂತ್ಕೊಂಡು ಒಬ್ಬ ಒಳ್ಳೆ ಕತೆಗಾರ ಇನ್ನೂ ಅದ್ಭುತವಾದ ಕಥೆಯನ್ನು ಸೃಷ್ಟಿ ಮಾಡ್ಬೋದು. ಆದರೆ ಅದು ಕೊಡುವ ಪಾಠ ಬೇರೆ ಇದೆ, ಅದಕ್ಕಾಗಿ ಅದು ಬಂದಿರೋದಲ್ಲ. ಇಷ್ಟರಲ್ಲೇ ಪಾಠ ಇದೆ ಅಂತ ಅಂದರೆ, ಅವಳು ಬೇಕೇ ಬೇಕು ಬದುಕಿಗೆ ಅಂತ ಅಂದುಕೊಂಡಿದ್ದವನಿಗೆ, ಇಲ್ಲ ಅವಳು ಹೊರಟೋದ್ರೂ ಹೋಗಲಿ ಸಾಕು ಅಂತ ಅನ್ನಿಸುವಂತೆ ಮಾಡ್ತು ಅಂತ. ಅಲ್ಲಿಗೆ ಅವನ ವಾಸ್ತವವಾಗಿ ಶಾಪದ ಇದು ಮುಗೀತು. ಆದರೆ ಬದುಕು ಮುಗಿದಿರಲಿಲ್ಲ, ಅದು ಬದುಕು ಮುಂದುವರಿತು. ಆಗ ಹೇಳಿದ್ಲು ಅವಳು, ಸರಿ ಈ ಮಗು ನಿನಗೆ, ಅವಳೇನು ಇದನ್ನು ಹೇಳಲಿಲ್ಲ, ಜನ್ಮಾಂತರದ ರಹಸ್ಯವನ್ನೇನು ಅವನಿಗೆ ಬಿಟ್ಕೊಡ್ಲಿಲ್ಲ, ನಿನಗೆ ಈ ಮಗು ಸಿಗತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಲು ಅವಳು. ಕರ್ಕೊಂಡು ಹೋದ ಮೇಲೆ 16 ವರ್ಷ ಆದಮೇಲೆ ಆ ಮಗುವನ್ನು ತಂದು ಕೊಡ್ತಾಳೆ, ಅವನು ಭೀಷ್ಮ. ಇದು ಶಂತನು ಮತ್ತು ಗಂಗೆಯ ಕಥೆ. ಇಲ್ಲಿಂದ ನಾವು ನೋಡುವ ಮಹಾಭಾರತದ ಆರಂಭ ಅಂತ ಕರಿಬೇಕು ಇದನ್ನು. ಈಗ ಮಹಾಭಾರತದಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾನೇ ಸ್ಟ್ರಾಂಗ್ ಆಗಿ ಮೊದಲಿಂದಾನು ಶುರುವಾಗುತ್ತೆ. ಅಂದರೆ ಸತ್ಯವತಿ, ಇವಾಗೆಲ್ಲ ಇನ್ನು ಕಿಂಗ್ ಮೇಕರ್ ಅಂತೆಲ್ಲ ಹೇಳ್ತಾರೆ, ಆ ಥರದ ಒಂದು ಧೀರ ಮಹಿಳೆಯಾಗಿ ಎಂಟ್ರಿ ಕೊಡ್ತಾರೆ ಈಗ ಮಹಾಭಾರತಕ್ಕೆ. ಸತ್ಯವತಿಯಿಂದ ಮುಂದೆ ಏನಾಯಿತು ಅಂತ. ಮಹಾಭಾರತ ಅನ್ನೋದನ್ನು ನಾನು ಹಲವು ಸಲ ಮಹಿಳಾ ಭಾರತ ಅಂತ ಕರಿಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಇಡೀ ಮಹಾಭಾರತದಲ್ಲಿ ಅಸಂಖ್ಯ ಸ್ತ್ರೀಯರು ಬರ್ತಾರೆ, ಮತ್ತು ಅವ್ರು ಯಾರು ದುರ್ಬಲರಲ್ಲ, ಅವರೆಲ್ಲರೂ ಬಹಳ ಸಬಲರು.
ಅಬಲೆ ಅನ್ನುವ ಹೆಣ್ಣು ಮಹಾಭಾರತದಲ್ಲೆಲ್ಲೂ ಕಾಣಿಸ್ಕೊಳ್ಳೋಲ್ಲ. ಎಲ್ಲರೂ ಬಹಳ ಬಲಿಷ್ಠರು, ಎಲ್ಲರೂ ಬಹಳ ಬಹಳ ಸಬಲರು ಮತ್ತು ಪ್ರಭಾವಿಗಳವರು. ಅಂಥವರಲ್ಲಿ ಸತ್ಯವತಿ ಅಂತ ಅವಳಂತೂ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಾಳೆ. ಸತ್ಯವತಿಯ ಘಟನೆಗಳಲ್ಲಿ ನಮಗೆ ಅವತ್ತಿನ ಜೀವನ ಶೈಲಿ, ಅವತ್ತಿನವರ ಚಿಂತನೆ, ಅವುಗಳೆಲ್ಲ ಭಾಳ ಭಿನ್ನವಾಗಿತ್ತು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ನಾವು ಮಧ್ಯಕಾಲದಲ್ಲಿ ಸ್ತ್ರೀಯನ್ನು ಮನೆಗೆ ಸೀಮಿತ ಮಾಡಿದ್ರು ಅನ್ನೋ ತರಹದ್ದೆಲ್ಲ ಮಾತುಕತೆಗಳೆಲ್ಲ ಇತ್ತಲ್ಲ, ಅವಳ ಎಲ್ಲ ಸ್ವಾತಂತ್ರ್ಯವನ್ನು, ಆರ್ಥಿಕ ಸ್ವಾತಂತ್ರ್ಯವನ್ನು ಸೇರಿಸಿ ಕಿತ್ಕೊಂಡ್ರು ಅನ್ನೋ ಮಾತೆಲ್ಲ ಕೇಳ್ತೀವಲ್ಲ ನಾವು. ಅಂಥದ್ದೇನೂ ಇರಲಿಲ್ಲ ಮಹಾಭಾರತದ ಕಾಲದಲ್ಲಿ ಅನ್ನೋದು ಗೊತ್ತಾಗತ್ತೆ. ಅವಳ ಹುಟ್ಟು ಅಂತ ಅಂದರೆ ಒಬ್ಬ ರಾಜರ್ಷಿಯ ಮಗಳು ಅಂತ, ಅವಳಿಗೂ ಬೇರೆ ಕಥೆ ಇದೆ, ಅವಳ ತಂದೆಗೂ ಬೇರೆ ಕಥೆ ಇದೆ, ಅವಳು ಯಾರೋ ಒಬ್ಬಳ ಅಪ್ಸರೆಯ ಮಗಳು ಅವಳು ಅಂತೆಲ್ಲ ಇನ್ನೊಂದು ಕತೆ ಬರುತ್ತೆ ಅವಳದ್ದು. ಆದರೆ ಅವಳು ಬೆಳೀತಾ ಇದ್ದಿದ್ದು ಒಬ್ಬ ಮೀನುಗಾರನ ಒಡೆಯನ ಬಳಿಯಲ್ಲಿ. ಯಾಕೆಂದರೆ ಅವಳು ಸಿಕ್ಕಿರೋದೇ ಅವನಿಗಾಗಿರುತ್ತೆ. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಸಿಗುತ್ತೆ ಅವನಿಗೆ. ಗಂಡು ಮಗುವನ್ನು ರಾಜನಿಗೆ ಕೊಡ್ತಾನೆ, ಹೆಣ್ಣು ಮಗುವನ್ನು ಸಾಕಿ ಕೊಡ್ತಾನೆ. ಭಾಳ ವಿಚಿತ್ರವಾದ ಘಟನೆ ಅದು. ಒಂದು ಮೀನಿನ ಒಳಗಡೆ 2 ಮಕ್ಕಳು ಇರ್ತವೆ ಅಂತ. ಗಂಡು ಮಗುವನ್ನು ರಾಜನೇ ಕೊಟ್ಟು ಹೆಣ್ಣು ಮಗು ಸಾಕ್ಕೊಳ್ತಾನೆ ಅನ್ನೋದಿದೆಯಲ್ಲ, ಅಲ್ಲೇನೆ ಮಹಿಳೆಯ ಸ್ಥಾನಮಾನ ಏನು ಅನ್ನೋದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ ಮಹಾಭಾರತದಲ್ಲಿ. ಆರಂಭದಲ್ಲೇ ಮೊದಲಿಗೆ ಬರೋಳು ಗಂಗೆ. ಅಲ್ಲಿ ಮಹಾಭಿಷ ಅನ್ನೋನು ಸೂತ್ರದ ಬೊಂಬೆ ಆಗಿರ್ತಾನೆ, ಶಂತನು ಪೂರ್ಣ ಸೂತ್ರದ ಬೊಂಬೆ, ಆಡಿಸೋಳು ಗಂಗೆ. ಹಾಗಾಗಿ ಮಹಾಭಾರತದ ಮೊಟ್ಟ ಮೊದಲಿಗೆ ಬರುವ ಗಂಗೆ ಅವಳೇ ತನ್ನ ಸುತ್ತ ಇರುವ ಪುರುಷರನ್ನು ಆಳಿದ್ದಂತೂ ಕಾಣಿಸುತ್ತೆ. ಎರಡನೇ ಕಾಣಿಸಿಕೊಳ್ಳೋಳು ಸತ್ಯವತಿ. ಅಲ್ಲಿ ಕೂಡ ಏನು ಅಂದರೆ ಗಂಡು ಮಗುವನ್ನು ಸಾಕಿಕೊಳ್ಳದೆ ಹೆಣ್ಣು ಮಗುವನ್ನು ಸಾಕುತ್ತಾನೆ. ಮತ್ತು ಅವಳು ಇವನಿಗೆ ಕಾಣಿಸುವಾಗ, ಯಾರಿಗೆ, ಶಂತನುವಿಗೆ ಒಂದು ದಿವಸ ಅವಳು ಕಾಣಿಸ್ತಾಳೆ, ಯಮನೆಯಲ್ಲಿ ಕಾಣಿಸ್ತಾಳೆ. ಕಾಣಿಸುವಾಗ ಹೇಗೆ ಅಂದರೆ, ಅವಳು ಸುಮ್ಮನೆ ಅಲ್ಲಿ ಓಡಾಟ ಮಾಡೋದಕ್ಕೆ ಬಂದಿದ್ದಲ್ಲ, ಅವಳು ದೋಣಿ ನಡೆಸ್ತಾ ಇದ್ಲು ಅಂತ. ಈಚೆ ದಡದಿಂದ ಆಚೆ ದಡಕ್ಕೆ ಹೋಗುವವರನ್ನು, ಪ್ರಯಾಣಿಕರನ್ನು ದೋಣಿಯಲ್ಲಿ ದಾಟಿಸೋ ಕೆಲಸ ಮಾಡ್ತಾ ಇದ್ಲು ಸತ್ಯವತಿ ಅಂತ. ಇದರ ಅರ್ಥ ಏನು ಅಂದರೆ, ಆ ಉದ್ಯೋಗ ಇದೆಯಲ್ಲ, ಅವಳು ಉದ್ಯೋಗ ಮಾಡ್ತಾ ಇದ್ದಿದ್ದೊಂದು, ಇನ್ನೊಂದು ಆ ಉದ್ಯೋಗ ಇದೆಯಲ್ಲ, ಅದು ಸುಲಭವಾಗಿ ಹೆಣ್ಣೊಬ್ಬಳು ಹೋಗಿ ಮಾಡಬಹುದಾದದ್ದು ಅಂತ ಅಲ್ಲ. ಸುಲಭವಾಗಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಹೆಣ್ಣಿಗೆ ಸಾಮರ್ಥ್ಯ ಇಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ. ಆ ಪ್ರಪಂಚ ಇದೆಯಲ್ಲ, ಅದೊಂಥರ ಏಕಾಂತದ ಜಾಗ ಆಗಿರುತ್ತೆ, ಕಾಡಿನ ಪ್ರದೇಶ ಆಗಿರುತ್ತೆ, ನದಿ ಆಗಿರುತ್ತೆ, ಬರೋನು ಯಾರೋ ಗೊತ್ತಿಲ್ಲ, ದೋಣಿಲಿ ಕೂರಿಸ್ಕೊಂಡು ಆ ಕಡೆ ದಾಟಿಸ್ಬೇಕು ಅಂತ ಇದೆಯಲ್ಲ. ಹಾಗಾಗಿ ಅದು ಬಹಳ ಕಷ್ಟದ ಕಾಲ ಇವತ್ತಿಗೆ ಅನ್ವಯ ಮಾಡಿಕೊಂಡ್ರೆ. ಮಹಾಭಾರತ ಕಾಲದಲ್ಲಿ ಅಂಥದ್ದೇನೂ ಸಮಸ್ಯೆಗಳಿರಲಿಲ್ಲ. ಅಲ್ಲಿ ಸಿಗ್ತಾಳೆ ಇವಳು, ಅವನನ್ನು ಕೇಳ್ತಾಳೆ. ಇವನು ಅವಳನ್ನು ಕೇಳ್ತಾನೆ, ನನ್ನನ್ನು ಮದುವೆ ಆಗು ಅಂತ. ಅಂದರೆ ಇಷ್ಟರೊಳಗೆ ಏನಾಗಿದೆ, ಗಂಗೆ ಬಿಟ್ಟು ಹೋಗಿ ಎಷ್ಟೋ ಕಾಲ ಆಗಿದೆ. ಗಂಗೆ ಬಿಟ್ಟು ಹೋಗಿ ಒಂದು 20 ವರ್ಷ ಅಲ್ಲ ಆಗಿರಬಹುದು ಅಂತ ಅನ್ಕೋಬೇಕು. ಗಂಗೆ ಬಿಟ್ಟು ಹೋಗದ ಮೇಲೆ ಹಾಗೇ ಇದ್ದ ಅವನು. ಆದರೆ ಇವಳನ್ನು ನೋಡಿದಾಗ ಮತ್ತೆ ಮದುವೆ ಆಗಬೇಕು ಅಂತ ಅನ್ನಿಸ್ತು. ಕೇಳ್ದ, ಅವಳು ಹೇಳಿದ್ಲು ನನ್ನ ತಂದೆ ಕೇಳಬೇಕು, ತಂದೆ ಒಪ್ಪಿದರೆ ನನ್ನದೇನು ಸಮಸ್ಯೆ ಇಲ್ಲ ಅಂತ. ಸತ್ಯವತಿ ಬಹಳ ವಿಭಿನ್ನವಾಗಿ ಕಾಣಿಸ್ತಾಳೆ. ಕೇಳ್ತಾ ಇರೋನು ಅಲ್ಲಿಯ ರಾಜ, ಮತ್ತು ಬಹಳ ಸುಂದರ, ಬಹಳ ಹೆಸರಿದ್ದವನು. ಶಂತನುವಿಗೆ ಬಹಳ ಮಹಿಮೆ ಇತ್ತು ಅಂತ ಕೂಡ ಹೇಳ್ತಾರೆ. ಅವನು ವಯಸ್ಸಾದವರನ್ನು ಸ್ಪರ್ಶ ಮಾಡಿದರೆ ಅವರಿಗೆ ಯೌವನ ಬರ್ತಾ ಇತ್ತು, ಅಂತಃಶಕ್ತಿ ಎಲ್ಲ ಇತ್ತು ಅಂತ. ಹಾಗೆ ಗೊತ್ತಿದ್ರೂ ಕೂಡ ಒಬ್ಬ ರಾಜ ಕೇಳಿದ್ರು ಕೂಡ ತಂದೆ ಏನು ಕೇಳಬೇಕು ಅಂತ ಅವಳು ಹೇಳ್ತಾಳೆ. ಇವನು ಹೋಗಿ ಅವನನ್ನು ಕೇಳ್ತಾನೆ, ದಾಶರಾಜನನ್ನು ಕೇಳ್ತಾನೆ. ಸಹಜವಾಗಿ ರಾಜ ಬಂದು ಕೇಳಿದಾಗ ಒಬ್ಬ ಮೀನುಗಾರನಾಗಿದ್ದವ, ಹೊಟ್ಟೆಪಾಡಿಗೆ ದೋಣಿ ನಡೆಸ್ತಾ ಇದ್ದವ ಒಪ್ಪಲೇಬೇಕಲ್ಲ. ಆದರೆ ಅವನು ಒಪ್ಪಲಿಲ್ಲ. ಅವನು ನನ್ನದೊಂದು ನಿಬಂಧನೆ ಇದೆ, ಅದಕ್ಕೆ ಒಪ್ಪಿದರೆ ಮಾತ್ರ ಅಂತ. ಮಹಾಭಾರತದಲ್ಲಿ ನಿಬಂಧನೆ ಹಾಕೋದಲ್ಲ ಹೆಣ್ಣೆ ಅಂತ ಕಾಣಿಸುತ್ತೆ. ನಿಬಂಧನೆ ಏನು ಅಂತ ಅಂದರೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವವ ರಾಜನಾಗಬೇಕು ಅಂತ ಹೇಳ್ತಾನೆ. ಶಂತನು ಅದಕ್ಕೆ ಸಿದ್ಧನಾಗೋಲ್ಲ. ಯಾಕೆಂದರೆ ಅಷ್ಟರೊಳಗೆ ಅವನಿಗೆ ಅವನ ಮಗ ಬಂದು ಸೇರಿರ್ತಾನೆ, ಭೀಷ್ಮ. ಅವನು ಅತ್ಯಂತ ವೀರನಾಗಿರ್ತಾನೆ, ಬಹಳ ಸಾಮರ್ಥ್ಯ ಇರೋವನು ಭೀಷ್ಮ, ಹಿರಿಯ ಮಗ. ಅವನಿದ್ದಾಗ ಇವಳ ಹೊಟ್ಟೆಯಲ್ಲಿ ಮುಂದೆ ಹುಟ್ಟುವನ್ನ ರಾಜನನ್ನಾಗಿ ಮಾಡೋದು ಹೇಗೆ? ಹಿಂದಿರುಗಿ ಬರ್ತಾನೆ. ಆದರೆ ಅವನಿಗೆ ಅವಳ ಮೇಲಿನ ಮೋಹ ಅನ್ನೋದು ಬಹಳ ಕಷ್ಟ ಕೊಡುತ್ತೆ. ಹಾಗಾಗಿ ಅವನು ಎಲ್ಲ ಕಾರ್ಯಗಳನ್ನು ಬಿಟ್ಟು, ಲವ್ ಫೇಲ್ಯೂರ್ ಆದವ್ರು ಇವತ್ತು ಹೆಂಗಿರ್ತಾರೋ ಹಾಗೆ ಮಲಗ್ತಾನೆ ಅವನು. ಅದೇ ತರಹದ ವಿರಹ ಅವನಿಗೆ ಕಾಡೋದಕ್ಕೆ ಆರಂಭ ಆಗುತ್ತೆ. ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಕತೆ. ಜನ್ಮಾಂತರದಲ್ಲಿ ಆಗಿದ್ದದು ಗಂಗೆ ಬಂದಾಗ ಅನುಭವಿಸಿದಾನೆ, ಮತ್ತೆ ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗಲ್ಲ. ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗಲ್ಲ. ಈಗ ಮಗ ಬಂದಿದ್ದಾನೆ, ಮಗನಿಗೆ ಹೆಣ್ಣು ಹುಡುಕ್ಬೇಕೀಗ. ಅವನಿಗೊಂದು 18-20 ವರ್ಷ ಭೀಷ್ಮನಿಗೆ. ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಹೊತ್ತಿನಲ್ಲೂ ಕೂಡ ಮೋಹ ಹೋಗಿಲ್ಲ ಅಂತ.
ಅವನಿಗೆ ಮೋಹ ಹೋಗುವಷ್ಟು ಕಾಲ ಇಲ್ಲಿಯ ಜನ್ಮ ಕೂಡ ಮುಗಿಯೋಲ್ಲ ಅವನಿಗೆ. ಭೀಷ್ಮನಿಗೆ ಗೊತ್ತಾಗತ್ತೆ ತಂದೆಗ ಮಾನಸಿಕವಾಗಿ ಏನೋ ಸಮಸ್ಯೆ ಆಗಿದೆ. ಏನು ಅಂತ ಅವನು ಹುಡ್ಕೊಂಡು ಹೋದಾಗ ಗೊತ್ತಾಗತ್ತೆ ಅವನಿಗೆ ಒಬ್ಬಳ ಮೇಲೆ ಮನಸ್ಸಾಗಿದೆ, ಅವಳ ತಂದೆ ಕೊಡೋದಕ್ಕೆ ಸಿದ್ಧನಿಲ್ಲ ಅಂತ. ಭೀಷ್ಮನಿಗೆ ಆಶ್ಚರ್ಯ ಆಗತ್ತೆ, ಅದೇನು ಹಂಗೆ ಅಂತ. ಭೀಷ್ಮ ಹೋಗ್ತಾನೆ ಅಲ್ಲಿಗೆ, ದಾಶರಾಜನ ಬಳಿಗೆ ಹೋಗಿ ನನ್ನ ತಂದೆಗೆ ನಿನ್ನ ಮಗಳನ್ನು ಕೊಡು ಅಂತ ಕೇಳ್ತಾನೆ. ಪ್ರಪಂಚದಲ್ಲಿ ಮಗನಿಗೆ ಹೆಣ್ಣು ಕೇಳ್ಕೊಂಡು ಹೋಗುವ ತಂದೆ ಬೇಕಷ್ಟಿರ್ತಾರೆ. ಉಲ್ಟಾ ಇಲ್ಲಿ ತಂದೆಗೆ ಹೆಣ್ಣು ಕೇಳಿದ ಒಬ್ಬ ಮಗ ಅಂದರೆ ಅವನು ಭೀಷ್ಮ ಅಂತ. ದಾಶರಾಜ ಅದನ್ನೇ ಹೇಳ್ತಾನೆ, ಇಲ್ಲ ಕೊಡೋದಕ್ಕೊಂದು ಸಮಸ್ಯೆ ಇದೆ, ನಂದೊಂದು ನಿಬಂಧನೆ ಇದೆ, ಅದನ್ನು ನಿಮ್ಮ ತಂದೆ ಒಪ್ತಾ ಇಲ್ಲ. ತಂದೆ ಯಾಕೆ ಒಪ್ತಾ ಇಲ್ಲ ನಿಬಂಧನೆಗೆ? ಇಲ್ಲ, ನಿನ್ನ ತಂದೆ ಒಪ್ಪೋದಕ್ಕೊಂದು ಸಮಸ್ಯೆ ಇದೆ ಅಂತ. ಏನು ಸಮಸ್ಯೆ ಅಂದರೆ ನೀನೇ ಸಮಸ್ಯೆ ಅವರಿಗೆ. ಏನು ಅಂತ ಅಂದರೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ರಾಜನಾಗಬೇಕು, ನೀನಿರೋದ್ರಿಂದಾಗಿ ನಿನ್ನ ತಂದೆಗೆ ಆ ನಿಬಂಧನೆಗೆ ಒಪ್ಪೋದಕ್ಕಾಗಲಿಲ್ಲ ಅಂತ. ಆಗ ಅವನು ಪ್ರತಿಜ್ಞೆ ಮಾಡ್ತಾನೆ. ಪ್ರತಿಜ್ಞೆ ಏನಂದರೆ ನಾನು ಈ ಸಿಂಹಾಸನ ಏರೋದಿಲ್ಲ ಅಂತ. ಆ ಪ್ರತಿಜ್ಞೆಗೆ ಭೀಷ್ಮ ಅಂತ ಕರೀತಾರೆ ಅವನನ್ನು. ಅವನ ಹೆಸರು ದೇವವ್ರತ ಅಂತ. ಆ ಪ್ರತಿಜ್ಞೆ ಏನೋ ಆಗತ್ತೆ, ಅಷ್ಟಾದ ಮೇಲೆ ಅವನು ಕೊಟ್ಟನ ಅಂತ ಅಂದರೆ ಕೊಡಲಿಲ್ಲ. ಅವನು ಹೇಳ್ದ ಇಲ್ಲ, ಮುಗಿಲಿಲ್ಲ ಇಲ್ಲಿಗೆ ಅಂತ. ಏನು ಅಂದರೆ, ಈಗ ನೋಡು, ನೀನು ಬಹಳ ಸಮರ್ಥ, ನನ್ನ ಮಕ್ಕಳೇನೋ ಈಗ ನೀ ಮಾತು ಕೊಟ್ಟಂತೆ ನೀ ಸಿಂಹಾಸನ ಇರೋಲ್ಲ, ನನ್ನ ಮೊಮ್ಮಕ್ಕಳು ರಾಜರಾಗ್ತಾರೆ. ಆದರೆ ನಾಳೆ ನಿನ್ನ ಮಕ್ಕಳು ಇರ್ತಾರಲ್ಲ, ನೀನು ಬಹಳ ಪ್ರಭಾವಿ, ನಿನ್ನ ಮಕ್ಕಳು ನನ್ನ ಮೊಮ್ಮಕ್ಕಳ ಮಕ್ಕಳಿಂದ ಕಿತ್ಕೊಂಡ್ರೆ ರಾಜ್ಯವನ್ನು ಅಂತ ಕೇಳ್ತಾನೆ ಅವನು. ಆಗ ಭೀಷ್ಮ ನಾನು ಮದುವೆನೇ ಆಗೋಲ್ಲ ಹಾಗಿದ್ರೆ ಅಂತ ಇನ್ನೊಂದು ಪ್ರತಿಜ್ಞೆ ಮಾಡ್ತಾನೆ. ಇಲ್ಲಿ ತಿರುವು ಸಿಕ್ತು ಮಹಾಭಾರತದ ಕಥೆಗೆ. ಅಂದರೆ ಈ ಭೀಷ್ಮ ಮದುವೆ ಆಗಲಿಲ್ಲ, ಸಿಂಹಾಸನ ಏರಲಿಲ್ಲ ಅಂತ ಅನ್ನೋದೇ ಮಹಾಭಾರತ ಮುಗೀತಲ್ಲ, ಕೊನೆಯವರೆಗೂ ಆ ಸಿಂಹಾಸನ ಯಾರಿದ್ದು ಅನ್ನೋ ಪ್ರಶ್ನೆಯನ್ನು ಉಳಿಸಿಬಿಡ್ತು. ಭೀಷ್ಮ ತ್ಯಾಗ ಮಾಡಿದ ಸಿಂಹಾಸನಕ್ಕೆ ಯಾರು ಬರಬೇಕು ಅಂತ ಅನ್ನೋದು ತೀರ್ಮಾನ ಆಗೋದಕ್ಕೆ ಮತ್ತೆ ಎಷ್ಟೋ ಕಾಲ ತೆಗೆದುಕೊಂಡು ಬಿಡುತ್ತು. ಹಾಗಾಗಿ ತಿರುವು ತಂದಿದ್ದು ಭೀಷ್ಮನ ಈ ಮಾತುಗಳು. ಅದಾದ ಮೇಲೆ ಸತ್ಯವತಿ ಶಂತನುವನ್ನು ಮದುವೆ ಆಗ್ತಾಳೆ. ಆದರೆ ಸತ್ಯವತಿಯ ಪಾತ್ರ ಇಲ್ಲೇನು ಬಹಳ ಮುಖ್ಯವಾಗಿ ಕಾಣಿಸೋದಿಲ್ಲ. ಆದರೆ ಮುಂದೆ ಸಮಸ್ಯೆ ಸತ್ಯವತಿಗೆ ಬರುತ್ತೆ, ಅದನ್ನು ಅವಳು ನಿರ್ವಹಿಸಿರೋದಿದೆಯಲ್ಲ, ಈ ಕ್ರೈಸಿಸ್ ಬಂದಾಗ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಇದೆಯಲ್ಲ, ಅದು ಮನುಷ್ಯನ ಸಾಮರ್ಥ್ಯ ತೋರಿಸುತ್ತೆ. ಅದು ನಮಗೆ ಸತ್ಯವತಿಯಲ್ಲಿ ಭಾಳ ಅದ್ಭುತವಾಗಿ ಕಾಣಿಸೋದು. ಏನಾಗುತ್ತೆ, ಒಂದಿಷ್ಟು ಕಾಲ ಕಳೆದ ಮೇಲೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಸತ್ಯವತಿ ಶಂತನುವಿಗೆ, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂತ. ಕಾಲ ಆಗತ್ತೆ, ಶಂತನು ಸತ್ತೋಗುತ್ತಾನೆ. ವಿಚಿತ್ರವೀರ್ಯ ಅನ್ನೋ ಇನ್ನೂ ಸಣ್ಣ ಮಗು, ಚಿತ್ರಾಂಗದ ಸ್ವಲ್ಪ ದೊಡ್ಡವನು, ಅವನು ಮಹಾವೀರ. ಚಿತ್ರಾಂಗದ ಅನ್ನೋ ಹೆಸರಿನ ಒಬ್ಬ ಗಂಧರ್ವ ಇರ್ತಾನೆ. ಇಬ್ಬರಿಗೆ ಸುಮ್ಮನೆ ಜಗಳ ಆಗತ್ತೆ. ನಮ್ಮಲ್ಲಿ ಈ ಖ್ಯಾತೆ ತೆಗೆದು ಜಗಳ ಮಾಡೋದು ಅಂತ ಇರುತ್ತಲ್ಲ, ಅಂದ್ರೆ ವಿನಾಕಾರಣ ಜಗಳ ಮಾಡ್ತಾರಲ್ಲ, ಆ ಥರದ್ದೊಂದು ಜಗಳ ಇಬ್ಬರಿಗೂ. ಏನು ಅಂದರೆ, ಈ ಜಗತ್ತಿನಲ್ಲಿ ಒಬ್ಬ ಚಿತ್ರಾಂಗದ ಇರಬೇಕು, ಮನುಷ್ಯ ಚಿತ್ರಾಂಗದ ಇರಬೇಕು, ಇಲ್ಲ ಗಂಧರ್ವ ಚಿತ್ರಾಂಗದ ಇರಬೇಕು ಅಂತ ಯುದ್ಧ ಮಾಡ್ತಾರೆ. 2 ವರ್ಷ ಯುದ್ಧ ಆಗಿ ಚಿತ್ರಾಂಗದ ಸಾಯ್ತಾನೆ. ಸಣ್ಣವನು ವಿಚಿತ್ರವೀರ್ಯ, ಅವನಿಗೆ ಪಟ್ಟ ಕಟ್ತಾನೆ ಭೀಷ್ಮ, ಇವನು ಏರಲ್ವಲ್ಲ. ಅದಾದ ಮೇಲೆ ವಿಚಿತ್ರವೀರ್ಯ ಕೂಡ ಸತ್ತೋಗ್ತಾನೆ. ಅವನು ಸತ್ತೋಗುವಾಗ ಅವನಿಗೆ ಮಕ್ಕಳಾಗಿರೋದಿಲ್ಲ, ಮದುವೆ ಆಗಿರುತ್ತೆ, ಮಕ್ಕಳಾಗಿರೋದಿಲ್ಲ. ಈಗ ಸತ್ಯವತಿಗೆ ಸಮಸ್ಯೆ ಹುಟ್ಟುಕೊಳ್ಳುತ್ತೆ. ಸತ್ಯವತಿಯ ಸಮಸ್ಯೆ ಏನು ಅಂತ ಅಂದರೆ, ಉತ್ತರಾಧಿಕಾರಿಗಳಿಲ್ಲ. ಭೀಷ್ಮನ್ ಕರೆದು ಹೇಳ್ತಾಳೆ, ನೀನೀಗ ಸಿಂಹಾಸನ ಏರಬೇಕು ಅಂತ. ಭೀಷ್ಮ ಅದಕ್ಕೆ ಸಿದ್ಧನಿಲ್ಲ, ನಾನು ಪ್ರತಿಜ್ಞೆ ಮುರಿಯೋಲ್ಲ ಅಂತ. ಸತ್ಯವತಿಯ ವಾದ ಏನು ಅಂದರೆ, ನನಗಾಗಿ ಅಲ್ವ ಪ್ರತಿಜ್ಞೆ ಮಾಡಿದ್ದು, ನಾನೇ ಹೇಳ್ತಾ ಇದ್ದೀನಿ ಅಂತ. ಪ್ರಾಯಶಃ ಆ ಹೊತ್ತಿಗಳ ತಂದೆನೂ ಬದುಕಿದ್ನೋ ಇಲ್ಲೋ ಗೊತ್ತಿಲ್ಲ, ಮಹಾಭಾರತ ಅವನ ಬಗ್ಗೆ ಆಮೇಲೆ ಏನೂ ಮಾತಾಡೋಲ್ಲ. ಅವ್ನು ಸತ್ತೋಗಿರ್ಬೋದು, ಯಾಕೆಂದರೆ ಈ ಶಂತನುವೇ ಹೋಗಿದ್ದಾನೆ, ಅವನು ಇನ್ನೂ ಹಳಬಾಗಿರ್ತಾನಲ್ಲ. ಆದರೆ ಭೀಷ್ಮ ಒಪ್ಪದೇ ಇದ್ದಾಗ ಅವಳು ನಿಯೋಗದ ಇದಕ್ಕೆ ಹೋಗ್ತಾಳೆ. ಅವಳು ನಿಯೋಗ ಅಂತ ಒಂದು ಪದ್ಧತಿ ಇತ್ತಾಗ, ಒಂದು ಕ್ರಮ ಇತ್ತು. ಅಂದರೆ ಜನಜನಿತವಾಗಿ ಎಲ್ಲರೂ ಅದನ್ನು ನಡೆಸ್ತಾ ಇದ್ರು ಅಂತ ಅರ್ಥ ಅಲ್ಲ. ತುಂಬ ರೇರಾಗಿ ಅನಿವಾರ್ಯ ಅಂತಾದಾಗ ಹಾಗೆ ಬಳಸೋದಿತ್ತು. ಏನು ಅಂದರೆ, ಇನ್ಯಾರೋ ಒಬ್ಬರಿಂದ ಮಕ್ಕಳನ್ನು ಪಡೆದುಕೊಳ್ಳುವಂಥದ್ದು ನಿಯೋಗ ಅಂತ ಕರಿತಾ ಇದ್ರು ಅದಕ್ಕೆ. ಸತ್ಯವತಿಗೆ ಅದೊಂದೇ ದಾರಿ ಉಳಿಯುತ್ತೆ, ಭೀಷ್ಮ ಸಿಂಹಾಸನ ಏರೋಲ್ಲ. ಭೀಷ್ಮ ಬರೀ ಸಿಂಹಾಸನ ಏರೋದಲ್ಲ, ಅವ್ನು ಮದುವೆನೂ ಮಾಡ್ಕೋಬೇಕಲ್ಲ, ಮುಂದುವರಿಬೇಕಲ್ಲ. ಆಗ ನಿಯೋಗ ವ್ಯವಸ್ಥೆಗೆ ಸತ್ಯವತಿ ಒಪ್ಪಬೇಕಾಗತ್ತೆ. ಅಂದರೆ ಅವಳೇ ಅದನ್ನು ಮೂವ್ ಮಾಡಬೇಕಾಗತ್ತೆ, ಅದನ್ನೇ ನಡೆಸಬೇಕಾಗತ್ತೆ. ಎಂಥ ಅಂದರೆ ವಿಚಿತ್ರವಾದ ಪರಿಸ್ಥಿತಿ ಸತ್ಯವತಿಗೆ ಅಂದರೆ, ತನ್ನಿಂದಾಗಿ ಈ ವಂಶ ನಿಂತೋಗಿದೆ ಅನ್ನುವಂತಹ ಪಾಪ ಪ್ರಜ್ಞೆ ಅವಳಿಗೆ ಕಾಡ್ತಾ ಇದೆ. ಹಾಗಾಗಿ ಏನಾದರೂ ಮಾಡಿ ವಂಶ ವೃದ್ಧಿ ಆಗುವಂತೆ ಮಾಡಬೇಕು. ಮಾಡೋದಕ್ಕಿರೋದು ಒಂದೇ ನಿಯೋಗ. ನಿಯೋಗ ಏನು ಅಂದರೆ, ತನ್ನ ಸೊಸೆಯಂದರಿಗೆ
ನಿಯೋಗಕ್ಕೆ ಒಪ್ಪಿಸಬೇಕು. ಒಬ್ಬ ಹೆಣ್ಣಾಗಿ ಅವಳಿಗೆ ಅದು ಸಮ್ಮತ ಇರೋಲ್ಲ, ಅನಿವಾರ್ಯವಾಗಿ ಒಪ್ಪಿಸಬೇಕು. ಅವರೂ ಕೂಡ ಅದಕ್ಕೆ ಸಿದ್ಧರಿರೋಲ್ಲ. ಯಾರು ಸಿದ್ಧರಿರೋಲ್ಲಲ್ಲ ಸಹಜವಾಗಿ. ಅಂಬಿಕೆ ಅಂಬಾಲಿಕೆ ಅಂತ ಅವಳಿಬ್ಬರು ಸೊಸೆಯರು ಇಬ್ಬರು ಸಿದ್ಧರಿರೋಲ್ಲ. ಆದರೆ ಅವರನ್ನು ಒಪ್ಪಿಸಬೇಕಾದ ಅನಿವಾರ್ಯತೆ ಅವಳಿಗೆ ಬರುತ್ತೆ. ಆ ಹಂತದಲ್ಲಿ ಸತ್ಯವತಿ ನಡೆದುಕೊಂಡ ವಿಧಾನ ಇದೆಯಲ್ಲ, ಅದು ಬಹಳ ಮೆಚ್ಚಬೇಕಾದಂತಹ ಅಂಶ. ಅಂದರೆ ಯಾವ ತರಹದ ಸಮಸ್ಯೆಗಳು ಬರುತ್ತೆ ಬದುಕಿನಲ್ಲಿ ಅದನ್ನು ನಾವು ನಿಭಾಯಿಸಬೇಕಾಗತ್ತೆ ಅಂತ ಅನ್ನೋದಕ್ಕೆ ಸತ್ಯವತಿ ಒಂದು ಉದಾಹರಣೆ. ಆದರೆ ಒಬ್ಬ ಹೆಣ್ಣಾಗಿ ಅವಳು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅಂದರೆ ಇಡೀ ಆ ವಂಶ ಸತ್ಯವತಿ ಒಂದು ಹೆಜ್ಜೆ ಇಡದೆ ಇದ್ರೆ ನಿಂತೋಗ್ತಿತ್ತು. ಭೀಷ್ಮ ಏನೂ ಮಾಡ್ತಾ ಇರಲಿಲ್ಲ, ಅಲ್ಲಿಗೆ ಆ ವಂಶ ಮುಗಿತಾ ಇತ್ತು. ಎಂತೆಂಥ ಮಹಾತ್ಮರೋ ಹುಟ್ಟಿ ಬಂದ ಆ ವಂಶ ಅಲ್ಲಿಗೆ ಮುಕ್ತಾಯ ಅಂತ ಆಗ್ತಾ ಇತ್ತು. ಆದರೆ ಅದು ಆಗದೇ ಇರುವಂತೆ ಮಾಡುವ ಕಾರ್ಯ ಇದೆಯಲ್ಲ, ಅದನ್ನು ಸತ್ಯವತಿ ಮಾಡಿದ್ಲು ಅಂತ. ಹಾಗಾಗಿ ಬಹಳ ವಿಭಿನ್ನವಾಗಿ ಸತ್ಯವತಿ ನಿಂತ್ಕೊಳ್ತಾಳೆ. ಬಟ್ ಸರ್, ಒಂದು ಪ್ರಶ್ನೆ ಏನಂದರೆ, ಸೊಸೈಟಿ ಆಗ ಅಷ್ಟು ಅಡ್ವಾನ್ಸ್ಡ್ ಆಗಿತ್ತಾ? ಇವಾಗಲೇ ಅದ್ರ ಬಗ್ಗೆ ಯಾರು ಒಪ್ಪಿಗೆ ಸೂಚಿಸದೇ ಇರುವಂಥ ಕಾಲದಲ್ಲಿ ಇಷ್ಟು ಮುಂದೆ ಬಂದಾಗಲೂ ನಾವಿರುವಾಗ ಆಗ ಈ ಥರದ್ದೆಲ್ಲ ಒಂದು ನಡೆದಿತ್ತಾ ಅನ್ನೋದೇ ಒಂದು ಕುತೂಹಲಕಾರಿ ವಿಷಯ ಆಗುತ್ತೆ. ನಿಜವಾಗ್ಲೂ ಅಷ್ಟು ಅಡ್ವಾನ್ಸ್ಡ್ ಆಗಿತ್ತಾ ಸೊಸೈಟಿ ಆವಾಗ ಅಂತ? ಆಗ ಏನಿತ್ತು ಅಂದರೆ, ಒಂದು ಸಮಾಜ ವಾಸ್ತವವನ್ನು ಅರ್ಥ ಮಾಡಿಕೊಳ್ತಾ ಇತ್ತು. ಈಗ ಅವತ್ತು ಅದು ಬಹಳ ಆಧುನಿಕವಾಗಿತ್ತು, ಹೆಣ್ಣು ಗಂಡಿನ ಸಂಬಂಧಗಳೆಲ್ಲ ಬಹಳ ಮುಕ್ತವಾಗಿದ್ವು ಅಂತೇನೂ ಅಲ್ಲ. ಅದು ಕಟ್ಟುಪಾಡು ಇದ್ದೇ ಇತ್ತು. ಆದರೆ ಯಾವುದಾದರೂ ಒಂದು ಕಾರಣಕ್ಕೆ ಅಂಥದ್ದು ನಡೆದಾಗ ಅಥವಾ ಇಂಥದ್ದು ನಡಿಬೇಕು ಅಂತ ಅಂದಾಗ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಅವರು ಅದನ್ನು ಒಪ್ಪಿಕೊಳ್ಳುವಷ್ಟು ಪ್ರಬುದ್ಧತೆ ಅವರಿಗಿತ್ತು. ಆ ಪ್ರಾಜ್ಞರಾಗಿದ್ದರು ಅವರು ಅಂತ. ಸಾಧಾರಣವಾಗಿ ಏನಾಗಿರುತ್ತೆ, ಸಮಾಜ ಪ್ರಬುದ್ಧವಾಗಿ ಯೋಚಿಸೋಲ್ಲ, ಬಹಳ ಕ್ಷುದ್ರವಾಗಿ ಯೋಚನೆ ಮಾಡುತ್ತೆ ಸಮಾಜ. ಆ ಕಾಲದಲ್ಲಿ ಅದನ್ನು ಹಾಗೆ ಯೋಚಿಸೋದಕ್ಕೆ ಸಾಧ್ಯ ಇತ್ತು ಅವರಿಗೆ. ಯಾಕೆಂದರೆ ಮುಂದೆ ಈಗ ಕುಂತಿಗೆ ಕೂಡ ಹೀಗೆ ನಿಯೋಗದ ಇದರಲ್ಲೇ ಮಕ್ಕಳು ಹುಟ್ಟಿದರು. ಕರ್ಣ ಕುಂತಿಯ ಮಗ ಅನ್ನೋದನ್ನು ಕೂಡ ಆಮೇಲೆ ಜಗತ್ತು ಒಪ್ಪಿಕೊಳ್ತು. ವಿವಾಹಕ್ಕಿಂತ ಮೊದಲೇ ಮಗು ಆಗಿತ್ತು ಅನ್ನೋದನ್ನು ಕೂಡ ಒಪ್ಪಿಕೊಳ್ತು. ಈ ಘಟನೆಗಳನ್ನು ನೋಡಿದಾಗ ಬಹಳ ಪ್ರಬುದ್ಧವಾಗಿ ಆ ಸಮಯ, ಆ ಸನ್ನಿವೇಶ, ಆ ಸಂದರ್ಭ, ಅವತ್ತಿನ ಅನಿವಾರ್ಯ ಏನಿತ್ತು ಆ ವ್ಯಕ್ತಿಗಳಿಗೆ ಅನ್ನೋದನ್ನು ನೋಡಿ ಯೋಚನೆ ಮಾಡ್ತಾ ಇದ್ದರೆ ಹೊರತು ಉಳಿದಂತೆ ಏಕಾಏಕಿ ತಪ್ಪು ಸರಿ ಅನ್ನೋ ನಿರ್ಣಯಕ್ಕೆ ಬರ್ತಾ ಇರಲಿಲ್ಲ. ಒಂದು ಕ್ರಿಯೆಯನ್ನು ಕ್ರಿಯೆಯಾಗಿ ತಪ್ಪು ಅಂತ ನೋಡ್ತಾ ಇರಲಿಲ್ಲ. ಉದ್ದೇಶ ಏನು, ಯಾಕಾಯಿತು ಅನ್ನೋದ್ರ ಮೇಲೆ ಕ್ರಿಯೆ ತಪ್ಪೋ ಸರಿಯೋ ಅಂತ ನೋಡುವಷ್ಟು ಪ್ರಬುದ್ಧತೆ ಅವರಿಗೆ ಇರ್ತಾ ಇತ್ತು. ನೋಡಬೇಕಾಗಿರೋದು ಹಾಗೇನೆ, ಯಾವುದೇ ಒಂದು ಕ್ರಿಯೆ ಸ್ವತಃ ಒಂದು ಕ್ರಿಯೆ ತಪ್ಪು ಅಥವಾ ಸರಿ ಅಂತ ಆಗಿರೋದೇ ಇಲ್ಲ. ಅದು ಯಾಕೆ ನಡೀತು ಅನ್ನೋದ್ರ ಮೇಲೇ ಅದು ತಪ್ಪೋ ಸರಿನೋ ಅಂತ ಆಗುತ್ತೆ. ಉದಾಹರಣೆಗೆ ಒಬ್ಬ ಇನ್ನೊಬ್ಬನಿಗೆ ಚಾಕು ಹಾಕಿದರೆ ಅದನ್ನು ಅಪರಾಧ ಅಂತ ಹೇಳ್ತೀವಿ, ಅವನಿಗೆ ಶಿಕ್ಷೆ ಇದೆ. ಅದೇ ಕಾರ್ಯವನ್ನು ಒಬ್ಬ ವೈದ್ಯ ಮಾಡಿದರೆ ಅದನ್ನು ನಾವು ಅಪರಾಧ ಅಂತ ಹೇಳೋದಿಲ್ಲ. ಕ್ರಿಯೆ ಎರಡು ಒಂದೇ. ಅಲ್ಲಿ ಬದುಕಿಸೋದಕ್ಕೆ ಡಾಕ್ಟ್ರು ಮಾಡ್ತಾ ಇದ್ದಾನೆ, ಇವನು ಸಾಯಿಸೋದಕ್ಕೆ ಮಾಡ್ತಾ ಇದ್ದಾನೆ. ಈಗ ನೀವು ಹೊಟ್ಟೆಯನ್ನು ಕೊಯ್ಯುವ ಒಂದು ಕ್ರಿಯೆ ಅಂತ ಇದೆಯಲ್ಲ, ಈ ಕ್ರಿಯೆ ಒಳ್ಳೆ ಕ್ರಿಯೆನಾ ಕೆಟ್ಟ ಕ್ರಿಯೆನಾ ಅಂದರೆ, ಕ್ರಿಯೆ ಒಳ್ಳೆಯದು ಆಗಿರೋದಿಲ್ಲ, ಕೆಟ್ಟದ್ದು ಆಗಿರೋದಿಲ್ಲ. ಕ್ರಿಯೆಯ ಉದ್ದೇಶ ಮತ್ತು ಕ್ರಿಯೆಯ ಪರಿಣಾಮ, ಆ ಕ್ರಿಯೆಯಿಂದ ಏನಾಯ್ತು ಆಮೇಲೆ ಅನ್ನೋದ್ರ ಮೇಲೇ ನಿರ್ಣಯ ಆಗತ್ತಲ್ಲ. ಈ ಪ್ರಬುದ್ಧತೆ ವ್ಯಕ್ತಿಗಳಿಗೆ ಬೇಕು. ಇದಕ್ಕೆ ಸಹಾನುಭೂತಿ ಅಂತ ಹೆಸರು. ಸಹಾನುಭೂತಿ ಅಂದರೆ ನಾವು ಅನುಕಂಪ, ಮರ್ಸಿ ಅನ್ನೋ ಥರ ಅರ್ಥ ಮಾಡ್ಕೊಳ್ತೀವಲ್ಲ. ಸಹಾನುಭೂತಿ ಅಂದ್ರೆ ಅದಲ್ಲ. ಎದುರಿನ ವ್ಯಕ್ತಿಯ ಅನುಭವ ಇದೆಯಲ್ಲ, ಅವನೇನು ಫೀಲ್ ಮಾಡ್ತಾ ಇದ್ದಾನೋ, ಅವನ ಸಂವೇದನೆ ಇದೆಯಲ್ಲ, ಅದು ನನಗೂ ಆಗಬೇಕು. ಅದಕ್ಕೆ ಸಹಾನುಭೂತಿ ಅಂತ ಹೆಸರು. ಅಂದರೆ ಅವನ ಶೂನ ಹಾಕ್ಕೊಂಡು ನೋಡುವಂಥ ಆಡುವ ಮಾತಿದೆಯಲ್ಲ ಈಗ, ಹಾಗೆ ಅವನ ಬದುಕಿನಲ್ಲಿ ಯಾಕೆ ನಡೀತು ಇದು, ಅವನಿಗೇನು ಅನಿವಾರ್ಯತೆ ಇತ್ತು, ಅವನು ಉದ್ದೇಶಪೂರ್ವಕವಾಗಿ ಮಾಡಿದ್ನ ಅಂತ ನೋಡಿದಾಗ ಅವನು ತಪ್ಪಿತಸ್ಥನ ಸರಿನಾ ಅಥವಾ ಅವನನ್ನು ಸ್ವೀಕರಿಸಬಾರದಾ ಅನ್ನುವ ನಿರ್ಣಯಕ್ಕೆ ಅವತ್ತಿನ ಸಮಾಜ ಬರ್ತಾ ಇದೆ. ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಸತ್ಯವತಿಯ ಸೊಸೆಯಂದ್ರಿಗೆ ವ್ಯಾಸ ಋಷಿಗಳಿಂದ ಮಕ್ಕಳಾಗ್ತಾರೆ, ಮುಂದೆ ಪಾಂಡು, ಧೃತರಾಷ್ಟ್ರ ಎಲ್ಲ ಜನಿಸ್ತಾರೆ. ಆದರೆ ಈಗ ಅವರು ಬೇರೆ ವಂಶದವರಾಗ್ತಾರಲ್ವಾ, ಈ ವಂಶಕ್ಕೆ ಹೇಗೆ ಸೇರ್ತಾರೆ ಅಂತ? ಅದಕ್ಕೆ ಆಗಿನ ಕಾಲದ ಶಾಸ್ತ್ರಗಳ ನಿರ್ಣಯ ಏನಿತ್ತು ಅಂತ ಅಂದರೆ, ಮಕ್ಕಳು ಅಂತ ಅನ್ನೋದಕ್ಕೆ ಹಲವು ತರಹದಲ್ಲಿ 8 ತರಹದಲ್ಲಿ 12 ತರಹದಲ್ಲಿ ಮಕ್ಕಳು ಅಂತ ಕರೀತಾರೆ. ಮಕ್ಕಳು ಅಂತ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅನ್ನೋದಕ್ಕೆ ಔರಸ ಅಂತ ಕರೀತಾರೆ, ಔರಸ ಸಂತಾನ ಅಂತ. 12 ತರಹದ 12 ವಿಧ ಪುತ್ರರು ಅಂತ ಬರುತ್ತೆ. ಅಂದರೆ ನಾವು ನೆಟ್ಟು ಬೆಳೆಸಿದ ಒಂದು ಮರ ಕೂಡ ನಮಗೆ ಮಗುನೇ ಅಂತ, ಆ ತರಹ. ಅದರಲ್ಲಿ ಕ್ಷೇತ್ರಜ ಸಂತಾನ ಅಂತ ಒಂದಿದೆ. ಔರಸ ಸಂತಾನ ಅಂದರೆ ಏನು, ಅದು ಆ ಗಂಡ ಹೆಂಡತಿಗೆ ಹುಟ್ಟಿದ್ದು. ಇನ್ನೊಂದು ಕ್ಷೇತ್ರಜ ಸಂತಾನ ಅಂತ ಅಂದರೆ, ಈಗ ಒಬ್ಬನ ಹೆಂಡತಿಯಲ್ಲಿ ಇನ್ನೊಬ್ಬನಿಂದ ಮಗು ಆದರೆ ಅದನ್ನು ಕ್ಷೇತ್ರಜ ಸಂತಾನ ಅಂತ ಕರೀತಾರೆ. ಹಾಗೆ ಕರೆದಾಗ ಅದರ ಉದ್ದೇಶ ಏನು ಅಂತ ನೋಡಿ, ಅವನು ಇವಳು ಯಾವ ವಂಶಕ್ಕೆ ಸೇರಿರ್ತಾಳೋ ಅದೇ ವಂಶಕ್ಕೆ ಆ ಮಗು ಸೇರುತ್ತೆ ಅನ್ನೋದೇ ಶಾಸ್ತ್ರ.
ಶಾಸ್ತ್ರಗಳು ಇವತ್ತು ಅದನ್ನೇ ಹೇಳ್ತವೆ. ಅದಿದ್ದರಿಂದಾಗಿ ಆ ಶಾಸ್ತ್ರದ ಕಾರಣಕ್ಕಾಗಿ ಅವರು ವ್ಯಾಸರ ಮಕ್ಕಳು ಅಂತ ಕರೆಸ್ಕೊಳ್ಳಿಲ್ಲ, ಇದೇ ವಂಶಕ್ಕೆ ಸೇರಿದ್ರು. ಇಲ್ಲದೇ ಇದ್ರೆ ಆ ಸಮಸ್ಯೆ ಹಾಗೆ ಉಳಿತಾ ಇತ್ತು, ಯಾಕೆಂದ್ರೆ ಅವರ ಆ ವಂಶದವರೇ ಅಲ್ಲ ಅನ್ನುವ ಇದು ಉಳಿತಾ ಇತ್ತು. ಒಂದು. ಎರಡನೆಯದ್ದು, ನಾವಿವತ್ತು ವಂಶ ಅಂತ ಹೇಗೆ ತೀರ್ಮಾನ ಮಾಡ್ತೀವಿ ಅಂತ ಅಂದರೆ ತಂದೆಯ ಮೇಲೆ ಇವತ್ತು ನಿರ್ಣಯ ಮಾಡ್ತಾ ಇರೋದು. ನಮ್ಮಲ್ಲಿ ಹಿಂದೆ ಹಳೆಯದು ಪುರುಷ ಪ್ರಧಾನವಾದ ಸಮಾಜ ಆಗಿತ್ತು, ಇವತ್ತು ನಾವು ಭಾಳ ಮುಂದಿದ್ದೀವಿ ಅಂತ ಹೇಳ್ತೀವಿ. ಆದರೆ ಮುಂದಿದ್ದೀವಿ ಅಂತ ಹೇಳುವ ಕಾಲದಲ್ಲಿ ವಂಶ ತೀರ್ಮಾನ ಆಗೋದು ಎಲ್ಲಿಂದ ಅಂದರೆ ತಂದೆಯಿಂದ. ಆದರೆ ಇಲ್ಲಿ ತಂದೆಯಿಂದ ತೀರ್ಮಾನ ಆಗಿಲ್ಲ, ತಾಯಿಯಿಂದ. ತಾಯಿಯಿಂದ ತೀರ್ಮಾನ ಆಯ್ತಲ್ಲ, ಆ ಅವಕಾಶಗಳಿದ್ದುವು ಅಂತ. ಅಂದರೆ ಎಲ್ಲ ಕಡೆ ತಾಯಿಯಿಂದಲೇ ತೀರ್ಮಾನ ಆಗ್ತಾ ಇತ್ತು ಅಂತಲೂ ಅರ್ಥ ಅಲ್ಲ. ಒಂದು ಮಗು ಎಲ್ಲಿಗೆ ಸೇರತ್ತೆ ಅನ್ನೋದಕ್ಕೆ ತಂದೆಯಷ್ಟೇ ಕಾರಣ, ತಾಯಿ ಕೂಡ ಆಗಿರ್ತಾಳೆ ಅಂತ. ಇಲ್ಲಿ ಅವರಿಬ್ಬರು ಆ ಥರದ ಕ್ರಮಗಳಿರಲಿಲ್ಲ. ಈಗ ಅವರಿಬ್ಬರು ಇನ್ನೊಬ್ಬರನ್ನ ಮದುವೆಯಾಗಿ ಮಕ್ಕಳು ಪಡ್ಕೊಂಡಿದ್ದಲ್ಲ ಅಂಬಿಕೆ ಎಂಬಾಲಿಕೆ, ಅವರು ವಿಚಿತ್ರವೀರ್ಯನ ಪತ್ನಿಯರಾಗೆ ಮುಂದುವರೆದಿದ್ದು. ವಿಚಿತ್ರವೀರ್ಯ ಇರಲಿ ಇಲ್ಲದೆ ಇರಲಿ, ಅವ್ರು ಇನ್ನೊಬ್ಬನನ್ನ ಮದುವೆ ಆಗಲಿಲ್ಲ. ಆದರೆ ಸಂತಾನವನ್ನು ಮಾತ್ರ ಪಡ್ಕೊಂಡಿದ್ದರಿಂದಾಗಿ ಅದಕ್ಕೆ ಕ್ಷೇತ್ರಜ ಸಂತಾನ ಅಂತ ಹೆಸರು ಬಂತು. ಹಾಗಾಗಿ ಧೃತರಾಷ್ಟ್ರ ಪಾಂಡು ಈ ವಂಶಕ್ಕೆ ಸೇರಿದ್ರೆ ಹೊರತು ಆ ವ್ಯಾಸರ ವಂಶಕ್ಕೆ ಸೇರಲಿಲ್ಲ ಅವರು. ಮುಂದೆ ಬರುವಂಥ ಇನ್ನ 2 ಸ್ಟ್ರಾಂಗ್ ಪಾತ್ರಧಾರಿಗಳು ಗಾಂಧಾರಿ ಮತ್ತೆ ಕುಂತಿ, ಮತ್ತೆ ಮಹಿಳಾ ಮಹಾಭಾರತ, ಈ 2 ಪಾತ್ರಗಳ ಬಗ್ಗೆ ಸರ್. ಮುಂದೆ ಅಂತ ಬಂದಾಗ ಗಾಂಧಾರಿ ಕುಂತಿ ಇಬ್ಬರು ಅತ್ಯಂತ ಪ್ರಭಾವಿಯಾದ 2 ವ್ಯಕ್ತಿತ್ವಗಳು ಮಹಾಭಾರತದಲ್ಲಿ ಸುದೀರ್ಘ ಕಾಲ ಕಾರ್ಯ ಮಾಡಿದ ಪಾತ್ರಗಳು. ಯಾಕೆಂದ್ರೆ ಮಹಾಭಾರತದ ಕೊನೆಯವರೆಗೂ ಅವರು ಬರ್ತಾರೆ. ಅಂದರೆ ಮಹಾಭಾರತದ ಕತೆ ಇನ್ನು ಮುಗಿಯೋದಕ್ಕೆ 20 ವರ್ಷ ಇರುವವರೆಗೂ ಕುಂತಿ ಗಾಂಧಾರಿ ಕಾಣಿಸಿಕೊಳ್ತಾರೆ. ಕುಂತಿ ಗಾಂಧಾರಿ ಅವರ ಬದುಕು ಮುಗಿದ ಮೇಲೆ ಕೊನೆಗೆ ಒಂದು 20 ವರ್ಷ ಮಾತ್ರ ಇದ್ದಿದ್ದದು. 20 ಅಲ್ಲ, ಒಂದು 18 ವರ್ಷನೋ ಏನೋ ಇದ್ದಿರ್ಬೋದು, ಅಷ್ಟೇ ವರ್ಷ, ಅಷ್ಟಕ್ಕೆ ಮುಗಿದು ಬಿಡತ್ತೆ ಮಹಾಭಾರತ. ಹಾಗಾಗಿ ಮಹಾಭಾರತದ ಕೊನೆಯವರೆಗೆ ಕಾಣಿಸ್ಕೊಳ್ತಾರೆ. ಮತ್ತು ಅಷ್ಟೂ ಕಾಲ ಅವರು ತಮ್ಮ ಸುತ್ತಲ ಪ್ರಪಂಚವನ್ನು ಪ್ರಭಾವಿಸ್ತಲೇ ಹೋಗ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿರೋದು ಕುಂತಿಯದ್ದು. ಬಹಳ ದೀರ್ಘವಾದ ಕಥೆ ಅವಳದ್ದು. ಅವಳು ಹುಟ್ಟಿದ್ದು ಯಾದವ ಕುಲದಲ್ಲಿ, ಕೃಷ್ಣನ ಸೋದರತ್ತೆ ಆಗ್ತಾಳೆ ಅವಳು, ತಂದೆಯ ಅಕ್ಕ. ಆದರೆ ಅವಳು ಬೆಳೆದಿದ್ದು ಕುಂತಿ ಅನ್ನುವ ದೇಶದಲ್ಲಿ. ಕುಂತಿ ಭೋಜ ಅಂತ ಅವನು ಆಳ್ತಾ ಇರ್ತಾನೆ, ಅಲ್ಲಿಗೆ ದತ್ತಕಕ್ಕೆ ಹೋಗಿರ್ತಾಳೆ ಅವಳು. ಅವನು ಅವಳನ್ನು ಸಾಕಿರ್ತಾನೆ. ಹಾಗಾಗಿ ಸಾಕು ತಂದೆಯ ಮನೆಯಲ್ಲಿ ಹುಟ್ಟಿದವಳು, ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ. ಆದರೆ ಬೆಳೆದ ಮೇಲೆ ಅವಳು ಇಲ್ಲಿ ಬಂದು ಸೇರ್ತಾಳಲ್ಲ, 3 ರಾಜವಂಶಗಳ ಜೊತೆಗೆ ಅವಳ ಸಂಬಂಧ ಬರುತ್ತೆ ಕುಂತಿಯದ್ದು. ಹಸ್ತಿನಪುರದಲ್ಲಿ ಕುರುವಂಶಕ್ಕೆ, ಅಲ್ಲಿ ಕುಂತಿ ಭೋಜನ ಕುಂತಿ ವಂಶಕ್ಕೆ, ಮತ್ತು ಅಲ್ಲಿ ಯಾದವ ವಂಶಕ್ಕೆ, 3ಕ್ಕೂ ಸೇರ್ತಾಳೆ. 3 ವಂಶದ ಮೇಲೆ ಕುಂತಿಯ ಪ್ರಭಾವ ಬಹಳ ದಟ್ಟವಾಗಿ ಕಾಣಿಸುತ್ತೆ. ಯಾಕೆಂದರೆ ಯಾದವರಿಗೆ ಕುಂತಿಯ ಮೇಲೆ ಅಪಾರವಾದ ಪ್ರೀತಿ ಇದ್ದಿದ್ದು ಕಾಣಿಸುತ್ತೆ. ಅವನಿಗೆ ಕೃಷ್ಣನ ತಂದೆ ವಸುದೇವನಿಗೆ ಹಲವು ಸಹೋದರಿಯರಿದ್ದರು. ಆದರೆ ಅವರೆಲ್ಲರಿಗಿಂತಲೂ ಯಾದವರಿಗೆ ಬಹಳ ಪ್ರೀತಿ ಇದ್ದಿದ್ದು ಇವರ ಮೇಲೆ, ಕುಂತಿ ಮತ್ತು ಕುಂತಿಯ ಮಕ್ಕಳ ಮೇಲೆ. ಇವಳು ಸಾಕು ಮಗಳಾಗಿ ಇನ್ನೊಂದು ಕಡೆಗೆ ಹೋದರೂ ಕೂಡ ಅವರಿಗೆ ಪ್ರೀತಿ ಇದ್ದಿದ್ದು ಇವಳ ಮೇಲೇನೆ, ಅದು ಕಾಣಿಸುತ್ತೆ. ಕುಂತಿ ಭೋಜನಿಗಂತೂ ಎಷ್ಟು ಪ್ರೀತಿ ಇತ್ತು ಅಂತ ಅಂದರೆ, ಅವಳ ಹೆಸರೇ ಕುಂತಿ ಅಂತಾಗಿದೆ. ವಾಸ್ತವವಾಗಿ ಅವಳ ಹೆಸರು ಪೃಥಾ ಅಂತ. ಆ ಹೆಸರೇ ಕೇಳಿಸೋಲ್ಲ ಅನ್ನೋ ಥರ ತಂದೆಯ ಹೆಸರೇ ಅವಳಿಗೆ ಉಳ್ಕೊಳ್ಳುವಷ್ಟಾಗಿರೋದು. ಹಸ್ತಿನಪುರದಲ್ಲಂತೂ ಅವಳು ಬಹಳ ದೊಡ್ಡ ಸಾಮ್ರಾಜ್ಯದ ಏಳು ಬೀಳುಗಳನ್ನು ಕಂಡವಳು. ಅದರಲ್ಲಿ ಅವಳ ಪಾತ್ರ ಕೂಡ ಸಾಕಷ್ಟು ಇರೋದು ಅಂತ. ಕುಂತಿ ಅಂತ ಬಂದಾಗ ಅವಳ ಮೇಲೊಂದು ಆಕ್ಷೇಪ ಕೂಡ ಬಹಳ ದಟ್ಟವಾದದ್ದಿದೆ. ಒಂದು ಕರ್ಣನನ್ನು ತೇಲಿಬಿಟ್ಲು, ಅವನ ತಾಯಿಯಾಗಿ ಅವಳು ಬದುಕಲಿಲ್ಲ ಅಂತ. ಕರ್ಣನಿಗೆ ಒಂದು ಅನಾಥ ಪ್ರಜ್ಞೆಯನ್ನು ಉಂಟು ಮಾಡಿದವಳು ಅನ್ನುವಂಥ ಒಂದು ಆರೋಪ ಅವಳ ಮೇಲಿದೆ. ಬಹಳ ಎಳವೆಯಲ್ಲಿ ನಡೆದಿರತ್ತೆ. ಅವರ ಅರಮನೆಗೆ ದೂರ್ವಾಸರು ಬರ್ತಾರೆ. ದುರ್ವಾಸರು ಅಂದರೆ ಬಹಳ ಕಟ್ಟುನಿಟ್ಟಿನವರು, ಅವರು ಬಹಳ ಸಿಟ್ಟಿನವರು. ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ ನೋಡ್ಕೊಂಡ್ರೆ ವರ ಕೊಡ್ತಾರೆ, ಸ್ವಲ್ಪ ವ್ಯತ್ಯಾಸ ಆದರೆ ಶಾಪ ಕೊಡ್ತಾರೆ. ರಾಜನಿಗೆ ಯಾರಾದರೂ ಆಳುಕಾಳುಗಳಿಂದ ಅದನ್ನು ಮಾಡಿಸೋದಕ್ಕೆ ಭಯ ಆಗತ್ತೆ. ಕುಂತಿಗೆ ಹೇಳ್ತಾನೆ, ಅವಳು ತುಂಬ ಸಣ್ಣವಳು, ಕನ್ಯೆ ಅಂತ ಕರೀತಾರೆ. ಕನ್ಯಾ ಅಂದರೆ 8 ವರ್ಷ ಭವೇತ್ ಕನ್ಯಾ ಅಂತ, 8 ವರ್ಷದ ಒಳಗಿನವಳನ್ನು ಕನ್ಯೆ ಅಂತ ಕರೆಯೋದು. ಆಗ ಅವಳು ಅಷ್ಟು ಸಣ್ಣ ವಯಸ್ಸೇ ಅವಳಿಗೆ. ಆಗ ಅವಳು ಸೇವೆ ಮಾಡ್ತಾಳೆ, ಬಹಳ ಮೆಚ್ಚುಗೆ ಪಡ್ಕೋತಾಳೆ. ಅವರೊಂದು ಮಂತ್ರ ಕೊಡ್ತಾರೆ, ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆ ಮಂತ್ರವನ್ನು ಬಳಸಿ ಅವಳು ಯಾವ ದೇವತೆಯನ್ನು ಕರೀತಾರೋ ಆ ದೇವತೆ ಬಂದು ಅವಳಿಗೆ ಸಂತಾನ ಕೊಡ್ತಾರೆ ಅಂತ ಆ ಮಂತ್ರದ ಮಹಿಮೆ. ಒಂದು ಮಂತ್ರವನ್ನು ಉಪದೇಶ ಕೊಡೋದು. 5 ಮಂತ್ರ ಅಂತಲ್ಲ ಹೇಳ್ತಾರೆ, 5 ಮಂತ್ರ ಅಲ್ಲ,
ಒಂದು ಮಂತ್ರ, ಆ ಮಂತ್ರ ಪಡಿಸಿ ಯಾವ ದೇವರನ್ನು ಕರೆದ್ರೂ ಬರ್ತಾನೆ. ಎಷ್ಟು ಸಲ ಕರೆದ್ರೂ ಯಾವ ದೇವರಾದ್ರೂ ಬರ್ಬೋದು, ಹಾಗಿರೋದದು. ಕೊಟ್ಟು ಹೋಗ್ತಾರೆ. ಸಣ್ಣ ಮಗು, ಸಣ್ಣವಳಿನ್ನು ಕುತೂಹಲ, ಆ ಹೌದಾ ಇದು ಅಂತ. ಹಿಂಗೆಲ್ಲ ಆಗತ್ತಾ? ಈಗ ನಾನು ಕರೆದ್ಬಿಟ್ರೆ ದೇವ್ರು ಬಂದ್ಬಿಡ್ತಾನ? ಈ ಸಂತಾನ ಅನ್ನೋದು ಅವಳ ತಲೆಯಲ್ಲಿ ಉಳ್ಕೊಳ್ಳಲ್ಲ. ದೇವ್ರು ಬರ್ತಾನೆ. ನಾನು ಕರೆದ್ರೆ ದೇವ್ರು ಬಂದ್ಬಿಡ್ತಾನ ಅಂತ ಒಂದು ಸಣ್ಣ ಕುತೂಹಲಕ್ಕೆ ಸೂರ್ಯನನ್ನು ಕರೆದು ಬಿಡ್ತಾಳೆ. ಸೂರ್ಯ ಬರ್ತಾನೆ. ಭಯ ಆಗತ್ತೆ, ಹೇಳ್ತಾಳೆ ಇಲ್ಲ ಇಲ್ಲ ನಾನು ಹಿಂಗೆ ಕುತೂಹಲಕ್ಕೆ ಮಾಡಿದ್ದು, ನೀವು ಹೊರಟು ಹೋಗು ಅಂತ. ಸೂರ್ಯ ಹೇಳ್ತಾನೆ ನಾನೇನೂ ಮಾಡೋಕ್ಕಾಗಲ್ಲ, ಮಂತ್ರದ ಶಕ್ತಿ ಅದು, ನಾನು ಮಂತ್ರ ಏನು ಹೇಳತ್ತೋ ಅದನ್ನು ಮಾಡಿ ಹೋಗಬೇಕು, ಹಾಗಾಗಿ ನಾನು ನಿನಗೆ ಸಂತಾನ ಕೊಡಬೇಕು ಅಂತ ಹೇಳ್ತಾನೆ. ಸಂತಾನವನ್ನು ಅನುಗ್ರಹಿಸಿ ಹೋಗ್ತಾನೆ. ಅವಳು ಗರ್ಭಿಣಿ ಆಗ್ತಾಳೆ. ಹಾಗೆ ಮಗು ಹುಟ್ಟಿದ್ದು ಅಲ್ಲ, ಅದು 9 ತಿಂಗಳು ಹೊತ್ತು ಹೆತ್ತಿದ್ದು ಕರ್ಣನನ್ನು. ಬಹಳ ರಹಸ್ಯವಾಗಿ ಕಾಪಾಡ್ತಾಳೆ ಅದನ್ನು. ಅವಳನ್ನು ನೋಡಿಕೊಳ್ಳುವ ಒಬ್ಬ ದಾದಿಗೆ ಮಾತ್ರ ಗೊತ್ತಿರುತ್ತೆ ಅವಳು ಗರ್ಭಿಣಿ ಅಂತ ಅನ್ನೋದು. ಯಾರಿಗೂ, ತಾಯಿಗೂ ತಂದೆಗೂ ಅಲ್ಲಿರೋ ಯಾರಿಗೂ ಗೊತ್ತಾಗದಂತೆ ಮಗು ಹೆರ್ತಾಳೆ. ಮಗು ಹುಟ್ಟಿದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗೋಲ್ಲ. ಆಗೇನು ಮಾಡ್ತಾಳೆ, ಅದನ್ನು ನದಿಯಲ್ಲಿ ತೇಲಿ ಬಿಡ್ತಾಳೆ. ತೇಲಿ ಬಿಡ್ತಾಳೆ ಅಂದರೆ ಅನಾಥವಾಗಿ ತೇಲಿ ಬಿಡೋದಿಲ್ಲ, ಹೊರಗಡೆ ಕಥೆ ಇದೆಯಲ್ಲ ಹಾಗೆ. ಮಗುವನ್ನೊಂದು ಬುಟ್ಟಿಯಲ್ಲಿಟ್ಟು ಅದಕ್ಕೆ ಮರೆ ಮಾಡಿ ತೇಲಿ ಬಿಟ್ಟು ಬಹಳ ವಿಶ್ವಸ್ತರಾದ ಒಂದಿಷ್ಟು ಸೈನಿಕರನ್ನು ಆ ಬುಟ್ಟಿ ಎಲ್ಲಿ ತೇಲ್ಕೊಂಡು ಹೋಗುತ್ತೋ ಅದನ್ನು ನೋಡ್ತಾ ಹೋಗಬೇಕು ಅಂತ ಕಳಿಸ್ತಾಳೆ. ಬುಟ್ಟಿ ಮುಳುಗೋಗ್ಬಾರ್ದು, ಆ ಮಗು ಯಾವುದೋ ಪ್ರಾಣಿಗಳು ಅದನ್ನು ಇದು ಮಾಡಬಾರ್ದು, ಅದು ಒಂದು ಸರಿಯಾದ ಜಾಗಕ್ಕೆ ಸೇರಬೇಕು. ಅಷ್ಟೊತ್ತು ತನಕ ಮಗುವನ್ನು ಕಾಯಬೇಕು ಅಂತ ಕಳಿಸ್ಕೊಳ್ತಾಳೆ ಅಂತ ಮೂಲ ಮಹಾಭಾರತ ಹೇಳುತ್ತೆ. ಹಾಗೆ ಹೋಗಿ ಹೋಗಿ ಅದು ಅಧಿರಥನಿಗೆ ಸಿಗತ್ತೆ. ಅಂಗರಾಜ್ಯದ ಭಾಗಕ್ಕೆ ಹೋದಾಗ ಅದು ಅಧಿರಥನಿಗೆ ಸಿಗತ್ತೆ. ಒಂದು ಮನೆ ಕರ್ಕೊಂಡು ಹೋಗ್ತಾನೆ. ಅದನ್ನು ನೋಡಿ ಸೈನಿಕರು ಬಂದು ಕುಂತಿಗೆ ಹೇಳ್ತಾರೆ ಮಗು ಸರಿಯಾದ ಒಂದು ಜಾಗಕ್ಕೆ ಸೇರಿದೆ ಅಂತ. ಇದು ಕುಂತಿಯನ್ನು ಇಡೀ ಬದುಕು ಕಾಡಿದೆ. ಅವಳಿಗೆ ಆಮೇಲೆ ಅದ್ಭುತವಾದ 3 ಜನ ಮಕ್ಕಳು ಹುಟ್ಟಿದ್ರು. ಇನ್ನಿಬ್ಬರು ಮಕ್ಕಳನ್ನು ಅವಳೇ ಸಾಕಿ ಬೆಳೆಸ್ತಿದ್ಲು. ಪ್ರಪಂಚವೇ ಮೆಚ್ಚುವ ಮಹಾವೀರರಾದರೂ ಕೂಡ ಕುಂತಿಯ ಮನಸ್ಸು ಸದಾಕಾಲ ಕರ್ಣನನ್ನು ತೇಲಿಬಿಟ್ಟ ನೋವಲ್ಲೇ ಇತ್ತು ಅಂತಲೇ ಮಹಾಭಾರತ ಹೇಳುತ್ತೆ. ಇದು ಕುಂತಿಯನ್ನು ಅವತ್ತು ಹೆಂಗೆ ಕಾಡ್ತೋ ಆಮೇಲೂ ಕುಂತಿ ಅನ್ನುವ ಪಾತ್ರವನ್ನು ಇವತ್ತವರೆಗೂ ಕಾಡ್ತಾ ಇದೆ. ಕುಂತಿಯ ಮೇಲೆ ಆಕ್ಷೇಪ ಇದ್ದೇ ಇದೆ ಇವತ್ತು. ಇದನ್ನು ನಿರ್ವಹಿಸಿದವಳು. ಮತ್ತು ಅವಳಿಗೇನು, ಅವಳ ಸಮಸ್ಯೆಗಳೆಲ್ಲ ಯಾವ ಥರ ಅಂತ ಅಂದರೆ, ಪಾಂಡವನ ಮದುವೆ ಆಗ್ತಾಳೆ, ಅವನು ಅದ್ಭುತ ವೀರ, ಜಗದ್ವಿಜಯ ಆದವನು. ಆದರೆ ಅವನೇನೋ ಒಂದು ಅಚಾತುರ್ಯ ಮಾಡಿಕೊಂಡು ಅವನು ಕಾಡಲ್ಲಿ ಉಳಿದು ತಪಸ್ ಮಾಡೋ ನಿರ್ಣಯ ಮಾಡ್ತಾನೆ. ರಾಜಕುಮಾರಿ ಆದವಳು ಅವನ ಜೊತೆ ಬದುಕ್ತಾಳೆ. ಅವನು ಒಂದಿನ ಮತ್ತೊಂದು ಅಚಾತುರ್ಯದಲ್ಲಿ ಸತ್ತೋಗ್ತಾನೆ. ಈಗ 5 ಜನ ಮಕ್ಕಳನ್ನು ಸಾಕಬೇಕು ಅವಳು. ಅದೇ ಸಿಂಗಲ್ ಪೇರೆಂಟಿಂಗ್ ಅನ್ನೋದಿದೆಯಲ್ಲ, ಅದು ಅವತ್ತೇ ಕುಂತಿಗೆ ಬಾಧಿಸಿತ್ತು. ಕರ್ಕೊಂಡು ಬಂದರೆ ಈ ಜಾಗ ಹೇಗಿದೆ ಅಂತ ಅಂದರೆ, ಯಾವ ಕ್ಷಣದಲ್ಲಿ ತನ್ನ ಮಕ್ಕಳನ್ನು ಕೊಲ್ತಾರೆ ಅಂತ ಗೊತ್ತಿಲ್ಲ. ದುರ್ಯೋಧನ ಕಡೆಯವರು ಅವರು ಸಣ್ಣವರಿದ್ದಾಗಿಂದಲೇ ಪ್ರಯತ್ನ ಪಡೋದಕ್ಕೆ ಆರಂಭ ಮಾಡ್ತಾರೆ. ಭೀಮನಿಗೆ ವಿಷ ಹಾಕ್ತಾರೆ, ಹಾವಿಂದ ಕಚ್ಚಿಸ್ತಾರೆ. ಅಂದರೆ ಪ್ರತಿ ಕ್ಷಣವೂ ಮಕ್ಕಳ ಇದು ಚಿಂತೆ, ಅದನ್ನು ನಿರ್ವಹಿಸ್ಕೊಂಡು ಬರ್ತಾಳೆ ಕುಂತಿ. ಹಾಗಾಗಿ ಬಹಳ ಪ್ರಬುದ್ಧವಾಗಿ ಕಾಣಿಸ್ತಾಳೆ ಕುಂತಿ, ಏಕಾಂಗಿಯಾಗಿ ಅದನ್ನು ನಿರ್ವಹಿಸ್ಕೊಂಡು ಬರೋದು ಅಂತ. ಹಾಗೆ ಸಾಗುವವಳು ಕುಂತಿ. ಮುಂದೆ ಕೂಡ ಹಲವು ಘಟ್ಟಗಳಲ್ಲಿ ಅವಳು ಗಟ್ಟಿಯಾಗಿ ನಿಲ್ತಾಳೆ. ಅರಗಿನ ಅರಮನೆಯಲ್ಲಿ ಅವರನ್ನು ಸುಡೋವಂಥ ಸಂದರ್ಭ ಬಂದಾಗ, ಅದರ ಅನಂತರ ಎಲ್ಲ ಕಾಲದಲ್ಲೂ ಭಾಳ ಗಟ್ಟಿಯಾಗಿ ಕುಂತಿ ನಿಂತ್ಕೊಳ್ತಾಳೆ. ಮುಂದೊಂದು ಕಾಲದಲ್ಲಿ ಕರ್ಣನಿಗೂ ಮುಖಾಮುಖಿ ಆಗುತ್ತಾಳೆ ಕುಂತಿ. ಮುಖಾಮುಖಿ ಆದಾಗಲೂ ಹೊರಗಡೆ ಎಲ್ಲ ಕಥೆ ಏನು ಅಂದರೆ, ನನ್ನ ಮಕ್ಕಳನ್ನು ಕೊಲ್ಲಬೇಡ ಅಂತ ಕೇಳೋದಕ್ಕೆ ಹೋದ್ಲು, ತೊಟ್ಟ ಬಾಣ ತೊಡಬೇಡ ಅಂತ ಹೇಳೋಕ್ಕೆ ಹೋದ್ಲು ಅಂತೆಲ್ಲ ಇದೆಯಲ್ಲ. ಮೂಲ ಮಹಾಭಾರತ ಹಾಗೆ ಹೇಳೋಲ್ಲ. ಹಾಗಲ್ಲ, ಅವಳು ಕೇಳೋದೂ ಇಲ್ಲ. ತನ್ನ ಮಕ್ಕಳನ್ನು ಕೊಲ್ಲಬೇಡ ಅಂತೂ ಕೇಳೋಲ್ಲ, ತೊಟ್ಟ ಬಾಣ ತೊಡಬೇಡ ಅಂತೂ ಕೇಳೋಲ್ಲ. ಅವಳು ಕೇಳೋದು, ನೀನು ಮನಸ್ಸು ಮಾಡಿದರೆ ಯುದ್ಧ ನಿಲ್ಲಿಸ್ಬೋದು, ಯುದ್ಧ ಆದರೆ ಇಡೀ ವಂಶ ನಾಶ ಆಗತ್ತೆ, ದೊಡ್ಡ ಸಾವು ನೋವು ಆಗತ್ತೆ, ಯುದ್ಧ ನಿಲ್ಲಿಸು ಅಂತ ಹೇಳೋದಕ್ಕೆ ಹೋಗಿರ್ತಾಳೆ ಅವಳು. ಅಲ್ಲಿ ಕರ್ಣನ ಎದುರಿಸೋ ಹೊತ್ತು ಬರುತ್ತೆ. ಆದರೆ ಕರ್ಣ ತನ್ನ ಮಗ ಅಂತ ಮೊದಲೇ ಗೊತ್ತಿರುತ್ತೆ, ಎಷ್ಟೋ ವರ್ಷಗಳಿಂದ ಗೊತ್ತಿರುತ್ತೆ. ಕರ್ಣ ಅಲ್ಲೇ ಇರ್ತಾನೆ. ಕರ್ಣನನ್ನು ಇವಳು ಭೇಟಿ ಮಾಡುವಾಗ ಕರ್ಣನಿಗೆ ಮೊಮ್ಮಕ್ಕಳು ಹುಟ್ಟಿಯಾಗಿದೆ. ಕರ್ಣನಿಗೆ ಸುಮಾರು ಇವಳು ಭೇಟಿ ಮಾಡುವಾಗ 90 ವರ್ಷ ಇದ್ದಿರಬೇಕು. 90 ವರ್ಷ? ಹೌದು. ಹೊರಗಡೆ ಕಥೆಗಳಲ್ಲೆಲ್ಲ ಭಾಳ ತಪ್ಪಾಗಿ ಹೇಳಿದ್ದಾರೆ. ಕರ್ಣನಿಗೆ 90 ವರ್ಷ. ಅದಾದ್ಮೇಲೆ ಯುದ್ಧ ನಡೆಯುತ್ತೆ. ಅದಾಗಿ ಅವಳು ಕುಂತಿ ಕರ್ಣನ ಹೋಗಿ ನೀನು ನನ್ನ ಮಗ ಅಂತ ಹೇಳುವ ಹೊತ್ತಿನಲ್ಲಿ ಅದಾಗಿ ಸ್ವಲ್ಪ ದಿನಕ್ಕೇನೆ, ಒಂದು 10-15 ದಿನಕ್ಕೆ ಯುದ್ಧ ಆಗುತ್ತೆ. ಯುದ್ಧ ಮುಗಿತಿದ್ದಂಗೆ ಅವ್ನು ಸಾಯ್ತಾನೆ. ಆ ಯುದ್ಧ ನಡೆಯುವಾಗ ಅರ್ಜುನ ಕೃಷ್ಣರಿಗೆ 75 ವರ್ಷ. ಯುಧಿಷ್ಠಿರನಿಗೆ ಒಂದು 85 ವರ್ಷ. ಅದಕ್ಕಿಂತ ಮೊದಲು ಹುಟ್ಟಿದವನು ಕರ್ಣ, ಅವನಿಗೊಂದು 90 ವರ್ಷ ಆಗಿರುತ್ತೆ. ಭೀಷ್ಮರಿಗೆ ಎಷ್ಟಾಗಿತ್ತು? ಭೀಷ್ಮರಿಗೆ 800 ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿಯವರೆಗೆ ಅಷ್ಟು ವರ್ಷಗಳ ಕಾಲ ಅವಳಿಗೆ ಕರ್ಣ ತನ್ನ ಮಗ ಅಂತ ಗೊತ್ತಾಗುವಾಗ ಕರ್ಣನಿಗೆ ಒಂದು 16-17 ವರ್ಷ ಇತ್ತು.
ಅವನು ಅದೇ ಗುರುಕುಲದಲ್ಲಿ ಓದಿರ್ತಾನೆ, ಇವ್ಳು ನೋಡ್ತಾಳೆ, ಗೊತ್ತಾಗತ್ತೆ ಇವನು ಮಗ ಅಂತ. ಅಂದರೆ ಅಷ್ಟು ಸಣ್ಣಕ್ಕಿದ್ದಾಗಲೇ ಕಾಣಿಸಿದಾನೆ, ಅದೇ ಊರಲ್ಲಿದ್ದಾರೆ, ಅವನು ಅದೇ ಅರಮನೆಯಲ್ಲಿದ್ದಾನೆ, ಇವಳು ಅದೇ ಅರಮನೆಯ ಸುತ್ತಮುತ್ತ ಇದ್ದಾಳೆ, ಮತ್ತು ಅವನು ಮಗ ಅಂತ ಗೊತ್ತಿದೆ, ತನ್ನ 5 ಮಕ್ಕಳ ವಿರೋಧಿ ಕೂಟದಲ್ಲಿದ್ದಾನೆ, ಇವರನ್ನು ಸಂಹಾರ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಅದನ್ನೆಲ್ಲ ನೋಡ್ಕೊಂಡು ಅನುಭವಿಸಿಕೊಂಡು ಬರೋದಿದೆಯಲ್ಲ, ಅದು ಕುಂತಿ. ಅಂದರೆ ಅದು ಅಷ್ಟು ಸುಲಭದ್ದಲ್ಲ. ಅಷ್ಟಾದರೂ ಅವಳು ಆ ರಹಸ್ಯವನ್ನು ಬಿಟ್ಟುಕೊಡದೆ ಹಾಗೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದು, ಆದರೆ ಕೊನೆಗೊಂದು ಮಹಾಯುದ್ಧ ಆಗತ್ತೆ ಅಂತಂದಾಗ ಮಹಾಯುದ್ಧ ತಡೆಯೋದಕ್ಕೆ ಅಂತ ಕರ್ಣನಿಗೆ ಮುಖಾಮುಖಿ ಆಗ್ತಾಳೆ ಅವಳು. ಹಾಗಾಗಿ ಬಹಳ ಅದ್ಭುತವಾದ ವ್ಯಕ್ತಿತ್ವ ಆಗಿ ಕಾಣಿಸುತ್ತೆ. ಇನ್ನೊಂದು ಮುಖ್ಯವಾಗಿ ಕುಂತಿಯ ಬಗ್ಗೆ ಹೇಳಬೇಕಾಗಿರೋದು ಅಂದರೆ, ಯುದ್ಧ ಮುಗಿದ ಮೇಲೆ ಈ ಧೃತರಾಷ್ಟ್ರ ಗಾಂಧಾರಿಯರ ಮಕ್ಕಳೆಲ್ಲ ಸತ್ತೋಗ್ತಾರಲ್ಲ, ಆಮೇಲೆ ಅವರು ಇವರ ಮನೆಯಲ್ಲೇ ಇರ್ತಾರೆ, ಅರಮನೆಯಲ್ಲೇ. ಇವಳೇ ನೋಡ್ಕೊಳ್ತಾಳೆ ಅವರನ್ನ. 16 ವರ್ಷ ಆಗಿರತ್ತೆ ಇದನ್ನ ಯುಧಿಷ್ಠಿರ ರಾಜ್ಯಭಾರ ಮಾಡ್ತಾ. ಅದಾದಮೇಲೆ ಇವನು ಧೃತರಾಷ್ಟ್ರ ವಾನಪ್ರಸ್ಥಕ್ಕೆ ಅಂತ ಹೊರಡ್ತಾನೆ, ಕಾಡಿಗೆ. ವಾನಪ್ರಸ್ಥ ಅಂದರೆ ಏನು ಅಂದರೆ, ಅದೊಂದು ವ್ರತ. ಅಲ್ಲಿ ತಮ್ಮ ಕಾರ್ಯಗಳನ್ನು ತಾವೇ ಮಾಡ್ಕೋಬೇಕು. ಅಂದರೆ ಅವ್ರು ರಾಜರುಗಳು. ಅವರು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂದ್ರೆ ನಮ್ಮಂಥ ಸಾಮಾನ್ಯರಿಗೆ ಹಾಗೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದಲ್ವಾ ಅನ್ಸುತ್ತೆ. ರಾಜರುಗಳಿಗೆ ಎಲ್ಲದಕ್ಕೂ ಆಳು ಕಾಳು ಇರ್ತಾರೆ. ಅವ್ರ ಕೆಲಸ ಯಾವುದೂ ಮಾಡ್ಕೊಳ್ಳಲ್ಲ ಅವರು. ಆದರೆ ವಾನಪ್ರಸ್ಥದ ನಿಯಮ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು. ಅವರೆಲ್ಲ ವಯಸ್ಸಾದವರು. ಒಬ್ಬನಿಗೆ ಕಣ್ಣು ಕಾಣಿಸಲ್ಲ ಧೃತರಾಷ್ಟ್ರನಿಗೆ. ಗಾಂಧಾರಿ ಬಟ್ಟೆ ಕಟ್ಕೊಂಡಿದ್ದಾಳೆ. ಆಗ ಕುಂತಿ ಅವಳು ಅವ್ರ ಜೊತೆಗೆ ವಾನಪ್ರಸ್ಥಕ್ಕೆ ಹೊರಡ್ತಾಳೆ. ಅಂದರೆ ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟಾಗಿದೆ, ಈಗ ಸಿಂಹಾಸನ ಸಿಕ್ಕಿದೆ, ಮಕ್ಕಳು ಆಳ್ತಾ ಇದ್ದಾರೆ, ಶತ್ರುಗಳ ಭೀತಿ ಇಲ್ಲ. ಆದರೆ ಕುಂತಿ ನಾನು ಕಾಡಿಗೆ ಹೋಗಿ ಧೃತರಾಷ್ಟ್ರ ಗಾಂಧಾರಿಯನ್ನು ನೋಡ್ಕೊಳ್ತೀನಿ ಅಂತ ಅವ್ರ ಜೊತೆಗೆ ಹೊರಡ್ತಾಳೆ. ಅಲ್ಲೇ ಹೋಗಿ ಬದುಕ್ತಾಳೆ. ಇಂಥ ಉದಾತ್ತವಾದ ವ್ಯಕ್ತಿತ್ವ ಕುಂತಿಯದ್ದು. ಇಂದು ಗಾಂಧಾರಿಯದ್ದು ಕೇಳಿದ್ರೆ ನೀವು, ಗಾಂಧಾರಿಯದ್ದು ಇನ್ನೊಂದು ಸಮಸ್ಯೆ. ಕುಂತಿಗೆ ಬಂದ ಸಮಸ್ಯೆಗಳೆಲ್ಲ ಅವಳಿಗೆ ಏನೂ ಬರಲಿಲ್ಲ. ಆದರೆ ಅವಳ ಸಮಸ್ಯೆ ಏನು ಅಂತ ಅಂದರೆ, ಅವಳು ಅತ್ಯಂತ ನ್ಯಾಯಯುತವಾಗಿ ಬದುಕುವವಳು, ಭಾಳ ಧರ್ಮಿಷ್ಠಳು. ಆದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಬಹಳ ಕೆಟ್ಟದಾಗಿ ಯೋಚನೆ ಮಾಡುವನು, ದುರ್ಯೋಧನ. ದುಶ್ಯಾಸನ ಇನ್ನೂ ಕೆಟ್ಟದಾಗಿ ಯೋಚನೆ ಮಾಡ್ತಾನೆ. ಕೈ ಹಿಡಿದ ಗಂಡ ಅವರ ಪರವಾಗಿ ನಿಲ್ತಾನೆ. ಅವ್ರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಗೊತ್ತು, ತಡೆಯುವ ಎಲ್ಲ ಪ್ರಯತ್ನ ಮಾಡಿದ್ರು ಅವ್ರು ಕೇಳೋಲ್ಲ. ಅದರ ನಡುವೆ ಹೊಯ್ದಾಟ ಇದೆಯಲ್ಲ, ಅದು ಗಾಂಧಾರಿ. ಇಡೀ ಬದುಕು ಹಾಗೆ ಹೊಯ್ದಾಟ ಇದೆ ಅವಳಿಗೆ. ಅದೇ ತರಹ ಒದ್ದಾಡ್ತಾಳೆ ಅವಳು. ಕೊನೆಗೂ ಯುದ್ಧ ಆರಂಭ ಆಗುವಾಗ ದುರ್ಯೋಧನ ಬಂದು ಆಶೀರ್ವಾದ ಕೇಳಿದರೆ ಯಥೋ ಧರ್ಮಸ್ತಥೋ ಜಯ ಅಂತ ಹೇಳ್ತಾಳೆ. ಧರ್ಮ ಎಲ್ಲಿದೆಯೋ ಅದು ಗೆಲ್ಲತ್ತೆ ಅಂತ ಮಾತಾಡ್ತಾಳೆ. ಅಂದರೆ ಈ ಪ್ರಮಾಣದ ಒಂದು ಪ್ರಬುದ್ಧತೆ, ಒಂದು ಸ್ಪಷ್ಟತೆ ಮತ್ತು ಪಕ್ಷಪಾತರಹಿತವಾದ ಮನೋಭಾವ ಇದೆಯಲ್ಲ, ಇದು ಸುಲಭಕ್ಕೆ ಬರೋಲ್ಲ. ಏನೇ ಆದರೂ ನಾವು ನಮ್ಮವರ ಪರವಾಗಿರ್ತೀವಿ. ನಮ್ಮವ್ರು ತಪ್ಪು ಮಾಡಿದ್ರು ನಮಗೆ ಅನಿಸಿದ್ರೂ ಕೂಡ ನಾವು ನಮ್ಮವ್ರ ಪರ ಇರ್ತೀವಿ. ಹಾಗಿರಲಿಲ್ಲ ಗಾಂಧಾರಿ. ಹಾಗಂತ ಅವಳು ತನ್ನ ಮಕ್ಕಳ ದ್ವೇಷಿ ಕೂಡ ಅಲ್ಲ. ಹಾಗೆ ಒಂದು ತರಹದಲ್ಲಿ ಗಾಂಧಾರಿ ಒಳಗೇ ಇದ್ದು ಆ ಬೇಗುದಿಯನ್ನು ಅನುಭವಿಸ್ತಾ ಬದುಕಿದವಳು. ಮತ್ತು ಗಂಡನಾಗುವವನಿಗೆ ಕಣ್ಣಿಲ್ಲ ಅಂತ ಗೊತ್ತಾದಾಗ, ಹಾಗಿದ್ರೆ ಈ ಜಗತ್ತನ್ನು ನಾನು ನೋಡೋದಿಲ್ಲ ಅಂತ ಬಟ್ಟೆ ಕಟ್ಟಿಕೊಂಡವಳು ಗಾಂಧಾರಿ ಅಂತ. ಈ ಅಂಶಗಳೆಲ್ಲ ಇದೆಯಲ್ಲ, ಅದು ಗಾಂಧಾರಿಯನ್ನು ಬಹಳ ಎತ್ತರಕ್ಕೆ ಏರಿಸುತ್ತೆ. ಸರ್, ಆದರೆ ಕೆಲವು ಕಥೆಗಳಲ್ಲಿ ನಾವು ನೋಡೋದು, ಗಾಂಧಾರಿ ಈಗ ಇನ್ನೇನು ಯುದ್ಧಕ್ಕೆ ಹೊರಡ್ತಾನೆ ದುರ್ಯೋಧನ ಅನ್ನುವಾಗ ಅವಳು ಕಣ್ಣಿನ ಪಟ್ಟಿಯನ್ನು ಬಿಚ್ತಾಳೆ, ವಿಶೇಷವಾದ ಶಕ್ತಿಯನ್ನು ಕೊಡ್ತಾಳೆ, ಗೆದ್ದು ಬಾ ಅಂತ ಹೇಳ್ತಾಳೆ. ನಿಜವಾಗ್ಲೂ ನಡೆದಿತ್ತಾ ಇದು? ಇಲ್ಲ, ವಜ್ರಕಾಯ ಮಾಡಿದ್ಲು. ಒಂದು ಭಾಗಕ್ಕೆ ಮಾತ್ರ ಬಟ್ಟೆ ಇತ್ತು, ಅದಷ್ಟು ಭಾಗ ದುರ್ಬಲವಾಗಿತ್ತು. ಅಲ್ಲಿಗೆ ಭೀಮ ಹೊಡೆದು ಕೊಂದ. ಅದೆಲ್ಲ ಆಮೇಲೆ ಹುಟ್ಟಿಕೊಂಡ ಕತೆ. ಅದು ಕತೆಗಳನ್ನು ತುಂಬ ಆಕರ್ಷಕಗೊಳಿಸುವ ಹಂತದಲ್ಲೇ ಕಥೆಗಳು. ಹಾಗೆಲ್ಲ ಇಲ್ಲ, ಹಾಗೇನೂ ಆಗಿಲ್ಲ. ಅವನು ಮಹಾವೀರನೇ, ಅವನ ಸಮರ್ಥನೆ. ಅವಳು ಅಲ್ಲೆಲ್ಲೂ ಬಟ್ಟೆ ತೆಗೆಯೋದು ಇಲ್ಲ. ಅವಳು ಲೈಫಲ್ಲೆಲ್ಲೂ ಆಮೇಲೆ ಬಟ್ಟೆ ತೆಗೀಲಿಲ್ಲ. ಹಾಗಂತ ನೋಡ್ತಾಳೆ ಅವಳು ಯುದ್ಧ ಮುಗಿದ ಮೇಲೆ. ವ್ಯಾಸರದ್ದು ಅವಳಿಗೊಂದು ದಿವ್ಯ ದೃಷ್ಟಿ ಕೊಡ್ತಾರೆ, ಅದರ ಮೇಲೆ ಅವಳು ಎಲ್ಲರನ್ನೂ ನೋಡ್ತಾಳೆ ಯುದ್ಧ ಮುಗಿದ ಮೇಲೆ. ಆದರೆ ಅವಳು ಬಟ್ಟೆ ತೆಗೆಯೋದಿಲ್ಲ, ಹಾಗೆ ನೋಡುವ ಕಥೆಗಳೇನೂ ಇಲ್ಲ. ಆದರೆ ಅತ್ಯಂತ ಸಾಮರ್ಥ್ಯ ಇದ್ದವಳು, ಭಾಳ ಎಳವೆಯಲ್ಲಿ, ಅಂದರೆ ಯಾವ ವಯಸ್ಸಿನಲ್ಲಿ ಕುಂತಿ ದುರ್ವಾಸರ ಅನುಗ್ರಹ ಪಡೆದುಕೊಂಡ್ಲೋ ಅದೇ ವಯಸ್ಸಿನಲ್ಲಿ ಗಾಂಧಾರಿ ಶಿವನ ಕುರಿತು ತಪಸ್ ಮಾಡಿ 100 ಜನ ಮಕ್ಕಳಾಗ್ತಾರೆ ಅಂತ ವರ ಪಡೆದಿದ್ರು ಅಂತ ಹೇಳ್ತಾರೆ. ಅಂದರೆ ಕುಂತಿ ಗಾಂಧಾರಿ ಇಬ್ಬರೂ ಆ ತರಹ ಕಠೋರವಾಗಿ ನಿಯಮಬದ್ಧವಾಗಿ ಬದುಕುವವರು, ಮತ್ತು ತಮ್ಮ ಮನದ ಬೇಗುದಿಗಳನ್ನು ತಾವೇ ನಿಯಂತ್ರಿಸಬಲ್ಲವರು, ಮತ್ತು ತಮ್ಮ ಸುತ್ತಲ ಸಮಾಜದ ತಪ್ಪು ಒಪ್ಪುಗಳನ್ನು ನೋಡಿ ಯಾವುದು ಸರಿಯೋ ಆ ದಾರಿಯಲ್ಲಿ ಸಮಾಜವನ್ನು, ಅಂದರೆ ಕುಟುಂಬವನ್ನು ತೆಗೆದುಕೊಂಡು ಹೋಗಬಲ್ಲವರು. ಇಂತಹ ಬಹಳ ಬಲಿಷ್ಠವಾದ, ಬಹಳ ಸ್ಟ್ರಾಂಗ್ ಆದಂತಹ 2 ವ್ಯಕ್ತಿತ್ವವಾಗಿ ಅವ್ರು ಕಾಣಿಸ್ತಾರೆ ಮಹಾಭಾರತದಲ್ಲಿ. ಸರ್, ಸಣ್ಣ ವಯಸ್ಸಿಂದಾನೆ ಕೌರವರಿಗೆ ಪಾಂಡವರಿಗೆ ಒಬ್ಬರ ಮೇಲೆ ಒಬ್ರಿಗೆ ದ್ವೇಷ ಯಾಕೆ ಅಂತ ನಾವು ಕೇಳಿರ್ತೀವಿ ಕಥೆಗಳಲ್ಲಿ. ಕೌರವರು ಪಾಂಡವರಿಗೆ, ಎಸ್ಪೆಷಲಿ ನಮ್ಮ ಭೀಮನಿಗೆ ಸಿಹಿಯಲ್ಲಿ ವಿಷ ಬೆರೆಸಿ ತಿನ್ನಕ್ಕೆ ಪ್ರಯತ್ನ ಪಡ್ತಾರೆ, ಹಾವಿನ ಕಚ್ಚಿಸ್ತಾರೆ, ಹೀಗೆಲ್ಲಾನು. ಯಾಕೆ ಒಬ್ರಿಗೊಬ್ರಿಗೆ ತುಂಬಾ ದ್ವೇಷ ಅಂತ?
ಆ ದ್ವೇಷಕ್ಕೆ ಕಾರಣ ದುರ್ಯೋಧನನ ಆಕಾಂಕ್ಷೆ, ಆಸೆ. ಇಡೀ ಮಹಾಭಾರತವೇ ಆಸೆ ಮತ್ತು ದುರಾಸೆಯ ನಡುವಿನ ಕಥೆಯನ್ನು ಹೇಳುತ್ತೆ ಅದು. ಏನಾಗಿತ್ತು, ಪಾಂಡು ರಾಜನಾಗಿದ್ದ. ಧೃತರಾಷ್ಟ್ರ ಅವನು ಅಂಧನಾಗಿದ್ದರಿಂದಾಗಿ ಅವನಿಗೆ ಸಿಂಹಾಸನ ಸಿಕ್ಕಿರಲಿಲ್ಲ. ಅವನ ತಮ್ಮ ರಾಜನಾಗಿದ್ದ. ಆದರೆ ಅವನು ಸಿಂಹಾಸನ ತ್ಯಾಗ ಮಾಡದ, ಪಾಂಡು ಅವನಾಗಿಯೇ. ಅವನು ಕಾಡಿಗೆ ಹೋಗ್ಬಿಟ್ಟ. ಪಾಂಡವರು ಹುಟ್ಟುಕೊಂಡಿದ್ದಲ್ಲಿ. ಇಲ್ಲಿ ದುರ್ಯೋಧನ ಹುಟ್ಟದ. ಇಲ್ಲಿ ಹುಟ್ಟಿದಾಗ ಅವನಿಗೇನು ಗೊತ್ತು, ಚಿಕ್ಕಪ್ಪ ಒಬ್ಬ ಇದ್ದಂತೆ, ಅವರೆಲ್ಲೋ ಕಾಡಲ್ಲಿದ್ದಾರಂತೆ ಎಲ್ಲೋ ಅಂತಲೇ ಹೊರತು ಅವ್ರು ಯಾರನ್ನು ನೋಡಿಲ್ಲ, ಗೊತ್ತಿಲ್ಲ. ಅವ್ರ ಮಕ್ಕಳೆಲ್ಲ ವಾಪಸ್ ಬರ್ತಾರೆ ಅಂತಲ್ಲ ಅವನಿಗೇನು ಗೊತ್ತಿಲ್ಲ ಆ ವಯಸ್ಸಿನಲ್ಲಿ. ಅವನು ರಾಜಕುಮಾರಾಗಿ ಬೆಳೆದ. ಅವನ ದೃಷ್ಟಿಯಲ್ಲಿ, ಎಲ್ಲರ ದೃಷ್ಟಿಯಲ್ಲಿ ಅವನೇ ಉತ್ತರಾಧಿಕಾರಿ ಅಂತ. ಅವನಿಗೆ ತಾನು ಸಿಂಹಾಸನ ಏರುವವನು ಅಂತ ಅನಿಸಿತ್ತು. ಆದರೆ ಅವನಿಗೊಂದು 14 ವರ್ಷ ಆಗಿದ್ದಾಗ ಅಲ್ಲಿ ಪಾಂಡು ಸತ್ತೋಗುತ್ತಾನೆ. ಪಾಂಡವರು ಹಿಂದಿರುಗಿ ಬರ್ತಾರೆ. ಆಗ ಅಲ್ಲೇನಾಗುತ್ತೆ, 2 ಅಂಶಗಳು. ಒಂದು, ತಂದೆಯನ್ನು ಕಳೆದುಕೊಂಡ ಮಕ್ಕಳು ಅಂತ ಪಾಂಡವರ ಮೇಲೆ ಎಲ್ಲರಿಗೂ ಪ್ರೀತಿ. ಅರಮನೆಯವರಿಗೆ, ಮನೆಯವರಿಗೆ, ಪ್ರಜೆಗಳಿಗೆ ಎಲ್ಲರಿಗೂ ಪ್ರೀತಿ. ಅನಾಥ ಮಕ್ಕಳು ಅನ್ನೋ ಥರ ಒಂದು. ಎರಡನೇದವರು ಭಾಳ ಬ್ರೈಟ್ ಆಗಿರ್ತಾರೆ ಮಕ್ಕಳು. ಹಾಗಾಗಿ ಒಂಥರ ಈ ಬ್ರೈಟ್ ಆದ ಮಕ್ಕಳು ಸೆಳೀತಾರೆ ನೋಡಿ. ಅಂದರೆ ಯಾರೇ ಆದನ್ನು ಸ್ವಲ್ಪ ಬ್ರೈಟ್ ಆಗಿರೋ ಮಕ್ಕಳನ್ನು ಮಾತಾಡಿಸ್ತಾರೆ. ಅದರ ಅರ್ಥ ಇನ್ನೊಬ್ಬರ ಬಗ್ಗೆ ಅವರಿಗೇನು ಪಕ್ಷಪಾತ ಇರುತ್ತೆ ಅಂತಲ್ಲ. ಸಹಜವಾಗಿ ಒಂದು 10 ಮಕ್ಕಳಿದ್ರೆ ನಮ್ಮ ಇದು ಹೋಗೋದು ಬ್ರೈಟ್ ಆಗಿರೋ ಮಕ್ಕಳ ಕಡೆಗೆ. ಹಾಗಾಗಿ ಇವ್ರ ಕಡೆಗೆ ಆಕರ್ಷಣೆ ಹೆಚ್ಚು. ನೋಡ್ತಾ ನೋಡ್ತಾ ಅವನಿಗೆ ಅಸೂಯೆ ಹುಟ್ಟೋದಕ್ಕೆ ಆರಂಭ ಆಗುತ್ತೆ. ಏನು ಅಂತಂದರೆ, ನಾಳೆ ಇವರು ಸಿಂಹಾಸನಕ್ಕೆ ಸ್ಪರ್ಧಿಗಳಾಗ್ತಾರೆ ಅಂತ ಅನ್ಸತ್ತೆ. ಅದರಲ್ಲೂ ಇನ್ನೊಂದೇನಿದೆ ಅಂತ ಅಂದರೆ, ಪಾಂಡು ರಾಜನ ಆಗಿದ್ದ, ಅವನು ಬಿಟ್ಟುಕೊಟ್ಟ ಸಿಂಹಾಸನ, ಅವನ ಹಿರಿಯ ಮಗ ಇದ್ದಾನೆ, ಇವನಿಗಿಂತ ದೊಡ್ಡವನು. ಅವನು ಯುಧಿಷ್ಠಿರ ಇವನಿಗಿಂತ 2 ವರ್ಷ ದೊಡ್ಡವನು. ಹಾಗಾಗಿ ಯಾವುದೇ ಕಾರಣಕ್ಕೂ ಟೆಕ್ನಿಕಲಿ ನೋಡಿದರೂ ಕೂಡ ಅವನೇ ರಾಜನಾಗ್ತಾನೆ. ಹಾಗಾಗಿ ಅವನಿಗೆ ಅನ್ನಿಸ್ತು ನಾಳೆ ಇವರು ಸಮಸ್ಯೆ ಆಗ್ತಾರೆ ಅಂತ. ಆ ಹೊತ್ತಿನಲ್ಲಿ ಆ 5 ಜನರಲ್ಲಿ ಭೀಮ ಬಹಳ ಬಲಿಷ್ಠನಾಗಿದ್ದ. ವಿದ್ಯಾಭ್ಯಾಸ ಮುಗಿದ ಮೇಲೆ ಅರ್ಜುನ ಬಹಳ ಪರಾಕ್ರಮಿಯಾದ. ಆದರೆ ಅಲ್ಲಿ ಅವನು ಬಹಳ ಬಲಿಷ್ಠ. ಅವನಿಗೆ ಅನ್ನಿಸ್ತು, ಈ 4 ಜನರನ್ನು ನಾಳೆ ಹೇಗೂ ನಿರ್ವಹಿಸ್ಬೋದು, ಏನು ಸಮಸ್ಯೆ ಅಲ್ಲ, ಇವನು ಸಮಸ್ಯೆ. ಹಾಗಾಗಿ ಇವನನ್ನೊಬ್ಬನ ಕೊಂದರೆ ನಾಳೆ ಇವರನ್ನು ನಾನು ಸಿಂಹಾಸನದ ಸುದ್ದಿಗೆ ಬರದೇ ಇದ್ದಾಗ ನೋಡ್ಕೋಬೋದು ಅಂತ ಅನ್ನಿಸ್ತು. ಅವನಿಗೆ ಸರಿಯಾದ ಹೊತ್ತಿಗೆ ಏನಾಯಿತು ಅಂದರೆ, ಅವನ ಸೋದರ ಮಾವ ಶಕುನಿ ಅಲ್ಲೇ ಇದ್ದ. ಶಕುನಿ ಬಗ್ಗೆನೂ ಬೇರೆ ಬೇರೆ ಕಥೆ ಇದೆ ಹೊರಗಡೆ. ಆ ಕಥೆ ಸತ್ಯ ಅಲ್ಲ. ಅಂದರೆ ಅವನಿಗೆ ಕುರುವಂಶದ ಮೇಲೆ ದ್ವೇಷ, ಅದನ್ನು ನಾಶ ಮಾಡೋದಕ್ಕೆ ಅಂತ ಇಲ್ಲಿ ಬಂದು ಸೇರಿದ್ದ, ಹಾಗಲ್ಲ, ಏನೂ ಅಲ್ಲ. ಅವನು ಅವನ ಸಹೋದರಿಯ ಮಕ್ಕಳಿಗೆ ಒಳಿತು ಮಾಡೋದಕ್ಕೆ ಅಂತಲೇ ಇದ್ದವನು. ಅವನಿಗೂ ಅನಿಸಿತ್ತು, ಇದು ಯಾವತ್ತಾದರೂ ಒಂದಿನ ಸಮಸ್ಯೆ ಆಗುತ್ತೆ, ನನ್ನ ಸಹೋದರಿಯ ಮಕ್ಕಳಿಗೆ, ತಂಗಿಯಾಗಿರಬೇಕು, ತಂಗಿಯ ಮಕ್ಕಳಿಗೆ ಸಿಂಹಾಸನ ಇಲ್ಲದೇ ಇದ್ದಂಗೆ ಆಗತ್ತೆ ಅಂತ ಅವನು ಬೆಂಬಲಿಸಿದ. ದುರ್ಯೋಧನನಿಗಿಂತ ದುಷ್ಟತನ ಇದ್ದಿದ್ದು ದುಶ್ಯಾಸನನಿಗೆ. ಅವನವ್ರು ಒಳ್ಳೆತನವೇ ಇರಲಿಲ್ಲ, ಅವನು ಬೆಂಬಲ ಕೊಟ್ಟ. ಹಾಗಾಗಿ ಇವರೇನು ತೀರ್ಮಾನ ಮಾಡಿದ್ರು, ಭೀಮನನ್ನು ಈಗಲೇ ಕೊಂದು ಬಿಡೋಣ, ಮುಂದೆ ನೋಡ್ಕೊಳ್ಳೋಣ ಅಂತ. ಅದಕ್ಕಾಗಿ ಪ್ರಯತ್ನಿಸಿದರು. ಊಟದಲ್ಲಿ ವಿಷ ಹಾಕಿದ್ರು, ನೀರಲ್ಲಿ ಮುಳುಗಿಸ್ಕೊಲ್ಲೋದಕ್ಕೆ ನೋಡಿದ್ರು, ಹಾವು ಕಚ್ಚಿಸಿ ಕೊಲ್ಲೋದಕ್ಕೆ ನೋಡಿದ್ರು. 3 ಘಟನೆಯನ್ನು ಮಾತ್ರ ವ್ಯಾಸರು ಹೇಳಿ ಇಂಥ ತುಂಬ ಪ್ರಯತ್ನಗಳು ನಡೆದುವು. ವಿದುರನ ಮಾರ್ಗದರ್ಶನದಲ್ಲಿ ಪಾಂಡವರು ಎಲ್ಲದರಿಂದ ಬಚಾವಾದರು ಅಂತ ಒಂದು ಮಾತು ಹೇಳ್ತಾರೆ ವ್ಯಾಸರು. ಅಂದರೆ ಅವರು ನಿರಂತರ ಪ್ರಯತ್ನ ಪಡ್ತಾ ಇದ್ರು ಅಂತ. ಹಾಗಾಗಿ ಯಾಕೆ ಹುಟ್ಟಿತು ಅಂತಾದರೆ, ದುರ್ಯೋಧನನಿಗೆ ಸಿಂಹಾಸನದ ಮೇಲಿದ್ದ ಆಸೆಯಿಂದಲೇ ಹುಟ್ಟುಕೊಳ್ಳುತ್ತದೆ. ಆಸೆ ಅಂತ ಅಷ್ಟಕ್ಕೆ ಹೇಳೋಕ್ಕಾಗಲ್ಲ, ಅದು ದುರಾಸೆ ಅಂತ ಹೇಳಬೇಕು. ಆ ಹೊತ್ತಿನಲ್ಲಿ ವಾಸ್ತವವಾಗಿ ಪಾಂಡವರಿಗೆ ಆಸೆನೇ ಹುಟ್ಟಲಿಲ್ಲ. ಕುರುಕ್ಷೇತ್ರ ಯುದ್ಧ ನಡೀತಲ್ಲ ಕೊನೆಗೆ, ಅಲ್ಲಿಯವರೆಗೂ ಪಾಂಡವರು ನಮಗೆ ರಾಜ್ಯ ಬೇಕು ಅಂತ ಕೇಳಿದ್ದೇ ಇಲ್ಲ. ಪಾಂಡವರಿಗೆ ಯೋಚನೆಯೂ ಬಂದಿರಲಿಲ್ಲ. ಅದಾದ ಮೇಲೆ ಅರಗಿನ ಮನೆಯಲ್ಲಿ ಕೂಡಿ ಎಲ್ಲರನ್ನೂ ಕೊಲ್ಲೋ ಪ್ರಯತ್ನ ಕೂಡ ಮಾಡ್ದ ಅವನು. ಯಾವ ಹಂತದಲ್ಲೂ ಪಾಂಡವರಿಗೆ ಹಾಗೆ ಬಂದಿರಲಿಲ್ಲ, ಮತ್ತು ಪಾಂಡವರು ದ್ವೇಷಿಸ್ತಾ ಇರಲಿಲ್ಲ. ಕುರುಕ್ಷೇತ್ರ ಯುದ್ಧ ನಡೆಯುವವರೆಗೂ ಪಾಂಡವರು ಅವರನ್ನು ವಿರೋಧಿಗಳು ಅಂತ ನೋಡಿದ್ದೇ ಇಲ್ಲ. ಅವರಷ್ಟಕ್ಕೆ ಅವ್ರು ಬದುಕು ಮಾಡ್ಕೋತಾ ಇದ್ರು. ಆದರೆ ಇವನ ಕಡೆದು ಒಂದೇ ದ್ವೇಷ, ಅದು ದುರ್ಯೋಧನನ ಕಡೆಯ ದ್ವೇಷ. ಅದು ಅವ್ರು ಎಷ್ಟು ಪ್ರಬಲರಾಗ್ತಾ ಹೋದ್ರೋ ಅಷ್ಟು ದ್ವೇಷ ಬೆಳೀತಾ ಹೋಯ್ತು. ಮೊದಲಿಗೆ ತನ್ನ ಸಿಂಹಾಸನ ಕಡ್ಡಿ ಅಂತ ಬಂದಿತ್ತು. ಒಂದು ಹಂತ ಆದಮೇಲೆ ಏನಾಯಿತು, ರಾಜ್ಯ ವಿಭಾಗ ಆಯಿತು. ಅವರಿಗೊಂದು ಪಾಲು, ಇವರಿಗೊಂದು ಪಾಲು ಕೊಟ್ಟರು. ಅವರಿಗೆ ಕಡಿಮೆ ಪಾಲು ಕೊಟ್ಟರು, ಇವರಿಗೆ ಮುಖ್ಯ ಪಾಲು ಸಿಕ್ತು ದುರ್ಯೋಧನನಿಗೆ. ಅಷ್ಟಾದ ಮೇಲೆ ಅವರೇನು ಮಾಡಿದ್ರು ಅಂದರೆ, ರಾಜಸೂಯ ಯಾಗ ಮಾಡಿ ಜಗತ್ತನ್ನು ಗೆದ್ದು ಅವರ ಸಂಪತ್ತನ್ನು ಹೆಚ್ಚಿಸ್ಕೊಂಡ್ರು. ಅದು ಇವನಿಗೆ ಕಣ್ಣು ಬಿತ್ತು. ಆದರೆ ನಮಗಿಂತ ಜಾಸ್ತಿ ಅವರು ಬೆಳೀತಾ ಇದ್ದಾರೆ ಅಂತ ಅನಿಸಿದಾಗ ಅವನು ಮತ್ತೆ ಜೂಜಾಟದ ಇದಕ್ಕೆ ಹೋದ. ಆಮೇಲೆ ಅವನು ಒಂದು ನಿರ್ಣಯಕ್ಕೆ ಬಂದ್ಬಿಟ್ಟ, ಇಲ್ಲ, ಇಡೀ ರಾಜ್ಯ ನನಗೊಬ್ಬನಿಗೆ, ಇವರಿಗೆ ರಾಜ್ಯ ಕೊಡಬಾರದು ಅಂತ. ಅದು ಕುರುಕ್ಷೇತ್ರ ಯುದ್ಧದವರೆಗೆ ತೆಗೆದುಕೊಂಡು ಹೋಯಿತು. ಈಗ ದ್ರೋಣಾಚಾರ್ಯರು, ಅರ್ಜುನ ಹಾಗೇನೆ ಏಕಲವ್ಯ, ಇದೊಂದು ಪ್ರಸಂಗ ಬರುತ್ತೆ. ಅರ್ಜುನನಿಗೆ ಭಾಷೆ ಕೊಟ್ಟಿದ್ರು ದ್ರೋಣಾಚಾರ್ಯರು ಅಂತ. ನಿಜವಾಗ್ಲೂ ನಡೆದಿತ್ತಾ ಈ ಪ್ರಸಂಗಗಳೆಲ್ಲ?
ನಡೆದಿತ್ತು. ಆದರೆ ಏಕಲವ್ಯನ ಈ ಘಟನೆಗಳು ಕಥೆಗಳು ಹೇಗಿದೆಯೋ ಅದೇ ನಡೆದಿತ್ತು. ಆದರೆ ಈ ಕಥೆಗೆ ಕೊಡುವ ದೃಷ್ಟಿಕೋನ ಇದೆಯಲ್ಲ, ಆ ದೃಷ್ಟಿಕೋನದಂತೆ ನಡೆಯಲಿಲ್ಲ. ಅಂದರೆ ಏಕಲವ್ಯನ ಕಥೆ ನಾವೇನು ಕೇಳ್ತೀವಿ, ಮೂಲ ಮಹಾಭಾರತದಲ್ಲೂ ಕಥೆ ಹಾಗೇ ಇದೆ. ಆದರೆ ಇವತ್ತು ಅದನ್ನು ಒಂದು ಏನು ಸಮುದಾಯದ ಮೇಲಿನ ಒಂದು ಸಮುದಾಯಕ್ಕೆ ವಿದ್ಯೆಯನ್ನು ನಿರಾಕರಿಸಿದ್ದು ಅನ್ನುವ ದೃಷ್ಟಿಕೋನ ಕೊಡ್ತಾ ಇದ್ದೀವಲ್ಲ, ಅದಕ್ಕೂ ಮಹಾಭಾರತಕ್ಕೂ ಸಂಬಂಧ ಇಲ್ಲ. ಮಹಾಭಾರತ ಅದನ್ನು ಹೇಳೋಲ್ಲ. ಯಾಕೆಂದರೆ ಅಲ್ಲಿ ಇವನು ಯಾವ ನಿಷಾದ ಅನ್ನುವ ಸಮುದಾಯಕ್ಕೆ ಸೇರಿದ್ನೋ ಆ ಸಮುದಾಯದವರೆಲ್ಲ ವಿದ್ಯಾವಂತರೆ. ನಿಷಾದರ 2-3 ಬೇರೆ ಬೇರೆ ರಾಜ್ಯಗಳಿದ್ವು. ಅವರು ಕಾಡಿನ ಜನ ಅಂತಲೂ ಅಲ್ಲ, ರಾಜ್ಯಗಳೇ ಇದ್ವು ಅವರಲ್ಲಿ. ಅವರು ರಾಜರಾಗಿದ್ರು ಅಂದರೆ ಅವರ ಸಮುದಾಯಕ್ಕೆ ಮಾತ್ರ ರಾಜರಲ್ಲ, ಎಲ್ಲ ಪ್ರಜೆಗಳು ಇರ್ತಿದ್ರು, ಅವರು ರಾಜರಾಗಿದ್ದರು. ಮತ್ತು ಅವರೆಲ್ಲರಿಗೂ ಯುದ್ಧ ವಿದ್ಯೆ ಗೊತ್ತಿತ್ತು. ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗಿಯಾಗ್ತಾರೆ ಅಂದರೆ ಅವ್ರು ಬಂದು ಕಲ್ಲು ಎಸೆಯೋದು ಕೋಲು ಎಸೆಯೋದು ಅಲ್ಲ, ಇವ್ರ ಥರನೇ ಬಿಲ್ಲು ಬಾಣ ಇಟ್ಕೊಂಡೇ ಯುದ್ಧ ಮಾಡೋದು. ಅಂದರೆ ಅವರೆಲ್ಲರಿಗೂ ಆ ವಿದ್ಯೆ ಗೊತ್ತಿತ್ತು, ವಿದ್ಯೆಯ ನಿರಾಕರಣೆ ಇರಲಿಲ್ಲ. ಆದರೆ ಏಕಲವ್ಯನಿಗೆ ನಿರಾಕರಿಸ್ತಾರೆ ದ್ರೋಣಾಚಾರ್ಯರು. ಕಾರಣ ಏನು ಅಂತಂದರೆ ಆ ಗುರುಕುಲ ಇದೆಯಲ್ಲ, ಅದು ದ್ರೋಣರ ಸ್ವಂತ ಗುರುಕುಲ ಅಲ್ಲ, ಅದು ಇವರು ನಡೆಸ್ತಾ ಇದ್ದ ಗುರುಕುಲ. ಯಾರು? ರಾಜಮನೆತನ. ಇವ್ರು ಯಾರಿಗ ನಡೆಸ್ತಾ ಇದ್ದಿದ್ದು ಅಂದರೆ ರಾಜಕುಮಾರರಿಗಾಗಿ. ಹಾಗಾಗಿ ಅವ್ರು ಏನು ಮಾಡಿದ್ರು, ಏಕಲವ್ಯ ಬಂದಾಗ ನಿರಾಕರಿಸಿದ್ರು. ಬೇರೆ ರಾಜಕುಮಾರರು ಇದ್ದರು ಅಲ್ಲಿ, ಆದರೆ ಏಕಲವ್ಯ ಬಂದಾಗ ದ್ರೋಣರು ನಿರಾಕರಿಸಿದರು. ಅವನು ಹೋದ, ಅವನಷ್ಟಕ್ಕೆ ಕಲ್ತ. ಅವನೊಬ್ಬ ಅದ್ಭುತ ವ್ಯಕ್ತಿತ್ವ ಅವನದ್ದು, ಅಂದರೆ ಅದ್ಭುತ ಸಾಮರ್ಥ್ಯದವನು, ಅಂದರೆ ಗುರುವೇ ಇಲ್ಲದೆ ವಿದ್ಯೆ ಕಲ್ತವನು. ಅವನೋಗಿ ದ್ರೋಣಾಚಾರ್ಯರ ಮೂರ್ತಿನ ಏನೋ ಮಾಡಿಕೊಂಡು ಅವನು ಕಲ್ತ. ಇಷ್ಟರೊಳಗೆ ಏನಾಗಿತ್ತು, ಈ ಗುರುಕುಲದಲ್ಲಿ ಅರ್ಜುನ ಇವರ ಬಹಳ ಮೆಚ್ಚುಗೆ ಪಡ್ಕೊಂಡಿದ್ದ. ಯಾಕೆ ಮೆಚ್ಚುಗೆ ಪಡ್ಕೊಂಡಿದ್ದ ಅಂದರೆ ಅವನು ಕಲಿಯೋ ವಿಧಾನ. ಅವನು ಹಗಲು ರಾತ್ರಿ ಕಲಿತಾ ಇದ್ದ ಅರ್ಜುನ, ಹಗಲು ರಾತ್ರಿ. ಅದನ್ನು ನೋಡಿ ಅವ್ರಿಗೆ ಭಾಳ ಇಷ್ಟ ಆಯಿತು. ಯಾವುದೇ ಶಿಕ್ಷಕರಿಗೂ ಬಹಳ ಆ ಥರ ಸಮಯ ಕೊಟ್ಟು ಕಲಿಯೋ ವಿದ್ಯಾರ್ಥಿ ಮೇಲೆ ಪ್ರೀತಿ ಬರುತ್ತಲ್ಲ, ಹಾಗೆ ಸಾಮರ್ಥ್ಯನೂ ಹೆಚ್ಚಿತ್ತು. ಅವನಿಗೆ ಹೇಳಿದರು, ಜಗತ್ತಿನ ಅತ್ಯಂತ ಶ್ರೇಷ್ಠ ಧನುರ್ಧರನನ್ನಾಗಿ ನಿನ್ನ ಮಾಡ್ತೀನಿ ಅಂತ ಹೇಳಿದರು. ಮಾತು ಕೊಟ್ಟಿದ್ರು, ಭಾಷೆ ಕೊಟ್ಟಿದ್ರು ಅಂತಲ್ಲ, ಹೇಳಿದರು. ಅದಾದ ಮೇಲೆ ಒಂದಿನ ಏನಾಯಿತು, ಸುಮ್ಮನೆ ಕಾಡಿಗೆ ಹೋಗಿದ್ರು ಇವರೆಲ್ಲ, ದ್ರೋಣರು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಹೋದಾಗ. ಅರಮನೆಯಿಂದ ಹೋಗುವಾಗ ಎಲ್ಲ ವ್ಯವಸ್ಥೆಯಲ್ಲಿ ಹೋಗ್ತಾರೆ, ಕಾಡಿಗೆ ಹೋಗುವಾಗ ನಾಯಿಗಳನ್ನು ತಗೊಂಡು ಹೋಗ್ತಾರೆ. ಕಾಡು ಪ್ರಾಣಿಗಳ ಭೀತಿ ಇರುತ್ತಲ್ಲ. ಒಂದು ನಾಯಿ ಓಡಾಡ್ತಾ ಇತ್ತು, ಅಲ್ಲಿ ಬೊಗಳ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ನಾಯಿ ಅಲ್ಲೆಲ್ಲೋ ಹೋಗಿ ಬೊಗಳ್ತಾ ಇದ್ದು ವಾಪಸ್ ಬಂತು. ನೋಡಿದರೆ ಅದರ ನಾಲಿಗೆಗೆ ಮಾತ್ರ ಬಾಣಗಳು ಬಂದಿವೆ, ಅದು ಬೊಗಳದಂತೆ. ಏನು ಅಂತ ಹುಡ್ಕೊಂಡು ಇವ್ರು ಹೋದರೆ ಅಲ್ಲೊಬ್ಬ ಇದ್ದಾನೆ. ಅವನು ಶಬ್ದವೇದಿಯಿಂದ ಅದನ್ನು ಬಾಣ ಬಿಟ್ಟಿದ್ದಾನೆ. ಶಬ್ದವೇದಿ ಅಂದರೆ ಬಾಣ ಬಿಡುವಾಗ ಗುರಿ ಬೇಕು ನಮಗೆ, ಎದುರಿಗೊಂದು ಗುರಿ ಇದ್ದಾಗ ಮಾತ್ರ ಬಾಣ ಬಿಡೋದಕ್ಕೆ ಸಾಧ್ಯ. ಇದು ಶಬ್ದಕ್ಕೆ ಗುರಿ ಇಡೋದು. ಶಬ್ದ ಎಲ್ಲೋ ಇರುತ್ತೆ, ಅದು ಎದುರಿಗಿರೋಲ್ಲ. ಇಲ್ಲಿ ನಿಂತು ಆ ಶಬ್ದಕ್ಕೆ ಗುರಿ ಇಟ್ಟು ಶಬ್ದ ಬರೋ ಜಾಗಕ್ಕೆ ಹೋಗಿ ತಾಗಿಸುವಂತೆ ಮಾಡೋದು. ಅದನ್ನು ನೋಡಿದಾಗ ಕೇಳ್ತಾರೆ, ಯಾರು ನೀನು ಅಂತ. ಅವನು ಹೇಳ್ತಾನೆ, ದ್ರೋಣರ ಶಿಷ್ಯ ಅಂತ. ಆಗ ಅವರೆಲ್ಲ ಬಂದು ಕೇಳ್ತಾರೆ, ನಿಮ್ಮ ಶಿಷ್ಯ ಅಲ್ಲಿದ್ದಾನೆ ಅಂತ. ಆಗ ಅರ್ಜುನ ಕೇಳ್ತಾನೆ, ಶಬ್ದವೇದಿ ಅಂತ ಈ ವಿದ್ಯೆಗಳು ನನಗೆ ಕಲಿಸಿಯೇ ಇಲ್ಲ. ನನ್ನನ್ನು ನೀವು ಶ್ರೇಷ್ಠ ಧನುರ್ಧರನನ್ನು ಆಗಿಸ್ತಿ ಅಂತ ಹೇಳಿದ್ರಿ, ಆದರೆ ಅವನಿಗೆ ಕೊಟ್ರಿ, ನನಗೆ ಕೊಟ್ಟಿಲ್ಲ ಅಂತ. ಅವನಿಗೆ ಕೊಟ್ರಿ ಅಂತ ಅನ್ನುವಾಗ ಅರ್ಜುನ ಅವನಿಗೆ ಯಾಕೆ ಕೊಟ್ರಿ ಅಂತ ಕೇಳಲ್ಲ, ನನಗದನ್ನು ಕಲಿಸಿಲ್ವಲ್ಲ ಶಬ್ದವೇದಿಯನ್ನು ಅಂತ. ದ್ರೋಣರಿಗೆ ಆಶ್ಚರ್ಯ ಆಗುತ್ತೆ, ಯಾರು ಇವನು ಅಂತ. ಹೋಗಿ ನೋಡಿದರೆ ಅವನು ಏಕಲವ್ಯ. ಅವನಲ್ಲಿ ಕೇಳ್ತಾರೆ. ಅವನು ಹೇಳ್ತಾನೆ, ನೀವೇ ನನಗೆ ಗುರು, ನಿಮ್ಮಿಂದಲೇ ನಾನು ಕಲ್ತಿದ್ದು ಅಂತ. ಆಗ ಅವರು ಅವನ ಬೆರಳನ್ನು ತಗೊಳ್ತಾರೆ. ವಾಸ್ತವವಾಗಿ ಅದಕ್ಕೂ ಅರ್ಜುನನಿಗೂ ಏನು ಸಂಬಂಧ ಇಲ್ಲ. ಅಲ್ಲಿ ಅರ್ಜುನನಿಗೆ ಅಸೂಯೆ ಇತ್ತು, ಹಂಗೆಲ್ಲ ಏನೂ ನಡೀಲಿಲ್ಲ. ಅವರು ತೆಗೆದುಕೊಳ್ಳೋದಕ್ಕೆ ಕೂಡ ಅದು ಅರ್ಜುನ ಕಾರಣ ಅಲ್ಲ. ಅವ್ರಿಗೆ ಅನಿಸುತ್ತೆ, ಇಂಥ ಸಾಮರ್ಥ್ಯ ಇದೆ ಇವನಿಗೆ, ಈಗ ಇವನು ವಿದ್ಯೆಯನ್ನು ಕದ್ದಿದ್ದಾನೆ ಅಂತ. ವಿದ್ಯೆ ಕದ್ದಿದ್ದಾನೆ ಅಂದ್ರೇನು, ಈಗ ನಾನೇ ಗುರು ಅಂತ ಅವನು ಹೇಳ್ತಾನೆ, ಆದರೆ ನನಗೆ ಗೊತ್ತಿಲ್ಲದೆ ನನ್ನ ವಿದ್ಯೆಯನ್ನು ಕದ್ದಿದ್ದಾನೆ ಅಂತಂದರೆ ಇದು ಅಪರಾಧ ಅಂತ ದ್ರೋಣರು ಯೋಚನೆ ಮಾಡಿದರು. ಯಾಕೆಂದರೆ ಈ ವಿದ್ಯೆ ಅಂದರೆ ಅನ್ನೋದು ಬೇರೆ, ಸೈನ್ಯ ಶಿಕ್ಷಣ ಅನ್ನೋದು ಬೇರೆ, ಯುದ್ಧ ಶಿಕ್ಷಣ ಅನ್ನೋದು ಬೇರೆ. ಈಗ ಮಿಲಿಟರಿ ಎಜುಕೇಷನ್ ಅಂತ ಇದೆಯಲ್ಲ, ಅದು ಜನರಲ್ ಎಜುಕೇಷನ್ ಅಲ್ಲ, ಎಲ್ಲರಿಗೂ ಕೊಡೋಲ್ಲ. ಇರುವ ಎಲ್ಲ ಪ್ರಜೆಗಳಿಗೂ ಮಷಿನ್ ಗನ್ ಬಳಸೋದನ್ನು ಕಲಿಸೋಲ್ಲ, ಅಲ್ಲಿ ಆಯ್ಕೆ ಮಾಡಿದವ್ರಿಗೆ ಮಾತ್ರ ಕಲಿಸ್ತಾರಲ್ಲ. ಹಾಗೆ ಇಲ್ಲೂ ಕೂಡ ಏನು ಅಂದರೆ ಅದಕ್ಕೆ ಅವನು ಆಯ್ಕೆ ಆಗಬೇಕಾಗತ್ತೆ. ಹಾಗಿಲ್ಲದೆ ಕಲ್ತಿದ್ದಾನೆ ಅಂತಂದಾಗ ದ್ರೋಣರಿಗೆ ಅನಿಸಿದ್ದೇನು ಅಂದರೆ ಇವನು ಅಪಾಯಕಾರಿ ಅಂತ ಅನ್ನಿಸ್ತು. ಮುಂದೆ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಏಕಲವ್ಯ ಇದ್ದಿದ್ರೆ ಅವನು ಬಹಳ ಅಪಾಯಕಾರಿ ಆಗುತ್ತಿದ್ದ, ಧರ್ಮ ವಿರೋಧಿ ಆಗಿರ್ತಾ ಇದ್ದ, ಅವನಿಗೆ ಆ ಸ್ವಭಾವ ಇತ್ತು ಅಂತ ಕೃಷ್ಣ ಹೇಳ್ತಾನೆ. ದ್ರೋಣರು ಆ ಕಾರಣಕ್ಕಾಗಿ, ವಿದ್ಯೆಯನ್ನು ಕದ್ದ ಅನ್ನುವ ಕಾರಣಕ್ಕಾಗಿ ಏಕಲವ್ಯನ ಬಲಗೈ ಹೆಬ್ಬೆರಳನ ಗುರುದಕ್ಷಿಣೆಯಾಗಿ ಸ್ವೀಕಾರ ಮಾಡಿದ್ರು ಅಂತ. ಸ್ವೀಕಾರ ಮಾಡಬೇಕಿತ್ತ, ಅಷ್ಟು
ಕ್ರೂರವಾಗಿ ನಿರ್ಣಯ ತೆಗೆದುಕೊಳ್ಬೇಕಿತ್ತ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಇವತ್ತು ಯೋಚಿಸಬೇಕಾದ್ದೆ. ಮಾಡಬಾರ್ದಾಗಿತ್ತು ಅಂತ ನಮ್ಗೆಲ್ಲರಿಗೂ ಅನ್ಸುತ್ತೆ. ಏನೇ ಆಗಿರಲಿ, ಅವನು ಕಲ್ತ್ಕೊಂಡಿದ್ದ, ಒಳ್ಳೆಯವನೋ ಕೆಟ್ಟವನಾದ್ರೂ ನಾಳೆ ನೋಡ್ಕೊಳ್ಳೋಣ, ಈಗ ಮೊದಲೇ ಹಂಗೆ ಯಾಕೆ ಮಾಡಬೇಕಾಗಿತ್ತು, ಅದರಲ್ಲೂ ಆ ಬೆರಳು ತಗೊಂಡ್ರೆ ಬಾಣ ಬಿಡೋದು ಕಷ್ಟ ಆಗುತ್ತಲ್ಲ. ಹಾಗಾಗಿ ಅಂಥದ್ದೊಂದು ಶಿಕ್ಷೆಯ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸತ್ತೆ. ಆದರೆ ದ್ರೋಣರ ಆ ನಿರ್ಣಯವನ್ನು ಅಲ್ಲಿ ತೆಗೆದುಕೊಂಡ್ರು ಅಂತ. ಆದರೆ ಅದಕ್ಕೆ ನಾನು ಹೇಳ್ದಲ್ಲ, ಅದು ಕೊಡುವ ದೃಷ್ಟಿಕೋನ ಅದು ಒಂದು ಸಮುದಾಯಕ್ಕೆ ವಿದ್ಯೆಯ ನಿರಾಕರಣೆ ಅಂತೇನೂ ಅಲ್ಲ. ಯಾಕೆಂದರೆ ಅವನ ಕಡೆಯವರು, ನಾನು ಹೇಳ್ದಲ್ಲ, ರಾಜ್ಯಭಾರ ಮಾಡ್ತಾ ಇದ್ರು ಅಂದರೆ ಸುಮ್ಮನೆ ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ಯಾವುದೋ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಕಾಡಲ್ಲಿ ಯಾರೋ ಆದಿವಾಸಿಗಳು ರಾಜ್ಯಭಾರ ಮಾಡ್ತಾಯಿದ್ರು ಅಂತ, ಹಂಗಲ್ಲ. ಒಂದು ನಾಗರಿಕ ಜಗತ್ತು ಹೆಂಗೆ ರಾಜ್ಯಭಾರ ಮಾಡ್ತಾ ಇತ್ತು ಹಂಗೆ ಮಾಡ್ತಾಯಿದ್ರು. ಅವ್ರಿಗೆ ಎಲ್ಲ ತರಹದ ವಿದ್ಯೆಗಳು ಗೊತ್ತಿತ್ತು. ಅವ್ರಿಗೆ ಮಾತ್ರ ಅಲ್ಲ, ಅದಕ್ಕಿಂತ ಹಿಂದೆ ಎಷ್ಟೋ ಕಾಲದ ಹಿಂದೆ ನಡೆದ ರಾಮಾಯಣದಲ್ಲೇ ನಿಷಾದ ರಾಜ ಗುಹಾ ಅಂತ ಒಬ್ಬ ಬರ್ತಾನಲ್ಲ, ಅವನು ಒಬ್ಬ ರಾಜನೇ, ಅವನಿಗೂ ಎಲ್ಲವೂ ಗೊತ್ತಿತ್ತು. ಹಾಗಾಗಿ ಈ ಏಕಲವ್ಯನ ಕತೆ ಹಾಗೆಯೇ ನಡೆದಿದೆ. ದ್ರೋಣರ ನಿರ್ಣಯವನ್ನು ನಾವು ಸರಿ ತಪ್ಪು ಅಂತ ಇವತ್ತು ಪರಿಶೀಲಿಸಬಹುದು, ಚಿಂತಿಸಬಹುದು ಆ ಕುರಿತು. ಮಹಾಭಾರತದ ಯುದ್ಧ ಏನು ನಡೆಯುತ್ತೆ 18 ದಿನ, ಕುರುಕ್ಷೇತ್ರ ಯುದ್ಧ ಅಂತ, ಅದರಲ್ಲಿ ದುಷ್ಟರನ್ನೆಲ್ಲ ಸಂಹರಿಸಬೇಕು ಅಂತ ಕೃಷ್ಣನಿಗಿತ್ತಲ್ಲ, ಆ ಕೆಲಸ ಅಲ್ಲಿ ನಡೆಯುತ್ತೆ. ಪಾಂಡವರು 5 ಜನರಿಗೂ ದ್ರೌಪದಿಯ ಮೇಲೆ ಮನಸ್ಸಾಗಿರುತ್ತೆ. ದ್ರೌಪದಿಯ ಬಗ್ಗೆ ಕೇಳಿದಾಗಿನಿಂದ 5 ಜನಕ್ಕೂ ಮನಸ್ಸಾಗಿರುತ್ತೆ, ನಾನು ಮದುವೆ ಆಗಬೇಕು ಅಂತ. ನಮ್ಮ ನಡುವೆ ಯಾವುದೇ ಕಾರಣಕ್ಕೂ ಒಡಕು ಬರಬಾರದು, ದ್ರೌಪದಿಯನ್ನೇನಾದರೂ ಒಬ್ಬರು ಮದುವೆ ಆದರೆ 4 ಜನಕ್ಕೆ ಮತ್ತೆ ಅಸೂಯೆ ಶುರುವಾದರೆ ಅಂತ. ಹಾಗಾಗಿ ಅವನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು 5 ಜನ ಮದುವೆ ಆಗೋದು ಅನ್ನೋ ತರಹದ ನಿರ್ಣಯಕ್ಕೆ ತಗೊಂಡು ಹೋಗ್ತಾನೆ. ಶಕುನಿ ನಿಜವಾಗ್ಲೂ ಕೆಟ್ಟವರ? ಆ ಶಕುನಿ ದಾಳದ ಕಥೆ ನಿಜಾನ? ಪಾಂಡವರ ಮಕ್ಕಳು ಕೂಡ ಉಳಿಲಿಲ್ಲ. ಅಭಿಮನ್ಯು ಉಳಿಲಿಲ್ಲ, ಪ್ರತಿವಿಂಧ್ಯ ಉಳಿಲಿಲ್ಲ, ಸುತಸೋಮ ಉಳಿಲಿಲ್ಲ, ಶ್ರುತಕೀರ್ತಿ ಉಳಿಲಿಲ್ಲ, ಶತಾನೀಕ ಉಳಿಲಿಲ್ಲ, ಘಟೋತ್ಕಚ ಉಳಿಲಿಲ್ಲ. ಅವ್ರ ಮಕ್ಕಳುಗಳು ಯಾರೂ ಉಳಿಲಿಲ್ಲ. ಇರಾವಂತ ಉಳಿಲಿಲ್ಲ, ಒಬ್ಬನೇ ಒಬ್ಬ ಮಗ ಉಳಿಲಿಲ್ಲ. 18 ದಿನದ ಯುದ್ಧ ಮುಗಿದ ಮೇಲೆ ಅವನು ರಾತ್ರಿ ಬಹಳ ದೊಡ್ಡ ತಪ್ಪು ಮಾಡ್ತಾನೆ. ಯುದ್ಧ ಮುಗಿದಿದೆ, ಅಧಿಕೃತವಾಗಿ ಮುಗಿದ ಮೇಲೆ ರಾತ್ರಿ ಮಲಗಿದವರ ಮೇಲೆ ಆಕ್ರಮಣ ಮಾಡಿ ಕೊಲ್ತಾನೆ. ಅದು ಅಶ್ವತ್ಥಾಮ ಮಾಡಿದ ಬಹಳ ದೊಡ್ಡ ತಪ್ಪು. ಕುರುಕ್ಷೇತ್ರ ಯುದ್ಧ ನಡಿಲೇಬೇಕಿತ್ತ? ಕೃಷ್ಣ ತಪ್ಪಿಸಬಹುದಾಗಿತ್ತ? ಅಥವಾ ಭೀಷ್ಮಾಚಾರ್ಯರು ಯಾಕೆ ಬುದ್ಧಿ ಹೇಳೋದಿಲ್ಲ ಪಾಂಡವರು ಕೌರವರಿಗೆ ಅಂತ? ಈ ಗಾಂಧಾರಿಗೆ 101 ಜನ ಮಕ್ಕಳು, 100 ಜನ ಗಂಡು ಮಕ್ಕಳು, ಒಬ್ಬಳು ದುಶ್ಶಲೆ ಅಂತ ಮಗಳು, ಇನ್ನೊಬ್ಬ ಪತ್ನಿ ಇದ್ಲು ಧೃತರಾಷ್ಟ್ರನಿಗೆ, ಅವನ ಮಗ ಯುಯುತ್ಸು. ಈಗ ಪಾಂಡವರೆಲ್ಲ ಧರ್ಮನಿಷ್ಠರಾಗಿದ್ರು. ಮುಂದೆ ಅವರು ರಾಜ್ಯ ಪಡೆದು ಆಳ್ವಿಕೆ ಕೂಡ ಮಾಡ್ತಾರೆ. ಅದಾದ್ಮೇಲಿಂದ ಅವರು ಸ್ವರ್ಗಕ್ಕೆ ಅಂತ ಹೊರಟಾಗ ನಮಗೆಲ್ಲ ತಿಳಿದಿರುವಂತ ಕಥೆಯಲ್ಲಿ ಧರ್ಮರಾಜನಿಗೆ ಮಾತ್ರ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಬಾಕಿ ಎಲ್ಲರೂ ನರಕಕ್ಕೆ ಹೋಗ್ತಾರೆ ಅಂತ. ಇದು ಯಾಕೆ? ಅವರೆಲ್ಲ ಧರ್ಮ ಪಾಲನೆ ಮಾಡಿದ್ರು ಸ್ವರ್ಗ ಯಾಕೆ ಸಿಗೋದಿಲ್ಲ?